ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಇಂಗ್ಲೀಷ್ನಲ್ಲಿ ತುಂಬ ಯೂಸ್ಫುಲ್ ಆಗುವಂಥ ಆ್ಯಂಡ್ ತುಂಬ ಟಫೆಸ್ಟ್ ವರ್ಡ್ಸ್ನ ಮೀನಿಂಗ್ಸ್ ಎಕ್ಸಾಂಪಲ್ ಸೆಂಟೆನ್ಸ್ಗಳ ಜೊತೆಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಇಂಗ್ಲೀಷ್ ಸ್ಪೀಚ್ ಇನ್ನೂ ಅಡ್ವಾನ್ಸ್ಡ್ ಆಗಬೇಕಂದ್ರೆ, ನೀವು ಓದೋ ಟೆಕ್ಸ್ಟ್ ಬುಕ್ ಎಲ್ಲ ಅರ್ಥ ಆಗಬೇಕಂದ್ರೆ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ರೈಟ್, ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ವರ್ಡ್ ಎಂಟೈಸ್. ಆ್ಯಂಡ್ ಪ್ರತಿ ವರ್ಡ್ನ ಮುಂದೆ ನಾನು ಕನ್ನಡದಲ್ಲಿ ಬರೆದಿರ್ತೀನಿ, ಅದನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕಂತ. ಆ್ಯಂಡ್ ವರ್ಬ, ಅಡ್ಜೆಕ್ಟಿವ್ ಏನನ್ನೋದನ್ನ ಕೂಡ ಮೆನ್ಷನ್ ಮಾಡ್ತೀನಿ, ಅದರಿಂದ ನಿಮಗೆ ಗೊತ್ತಾಗುತ್ತೆ. ಎಂಟೈಸ್ ಅಂದರೆ ಬೇರೆಯವರಿಗೆ ಏನನ್ನಾದರೂ ತೋರಿಸಿ ಅಟ್ರ್ಯಾಕ್ಟ್ ಮಾಡೋದು, ಬಂದು ಅದನ್ನು ಪಡ್ಕೊಳ್ಳೋದಕ್ಕೆ ಅವರು. ಇಲ್ಲಿ ನೋಡಿ, ದೀಸ್ ಆ್ಯಡ್ಸ್ ಆರ್ ಎಂಟೈಸಿಂಗ್ ಯಂಗ್ ಪೀಪಲ್. ಈ ಆ್ಯಡ್ಸ್ ಯಂಗ್ ಪೀಪಲ್ನ ಎಂಟೈಸ್ ಮಾಡ್ತಾ ಇದ್ದಾವೆ. ಅಂದರೆ ಅವ್ರು ಬಂದು ಅದನ್ನು ತಗೋಬೇಕು, ಅದನ್ನು ನೋಡಬೇಕು, ಆರ್ ಅದನ್ನು ಯೂಸ್ ಮಾಡಬೇಕು ಅಂತ. ಕಂಪನೀಸ್ ನೌಎಡೇಸ್ ಡೂ ಎನಿಥಿಂಗ್ ಟು ಎಂಟೈಸ್ ದ ಕಸ್ಟಮರ್ಸ್. ಸೊ ಕಂಪನೀಸ್ ಕಸ್ಟಮರ್ಸ್ನ ಸೆಳೆಯೋದಕ್ಕೆ ಏನು ಬೇಕಾದರೂ ಮಾಡ್ತಾ ಇದ್ದಾವೆ. ಎಂಟೈಸ್ ಅನ್ನೋದನ್ನ ಅಡ್ಜೆಕ್ಟಿವ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ನೋಡಿ, an enticing smell, that's an enticing offer, right? Next one, resonate. ಅಂದರೆ ಒಂದು ಸೌಂಡ್ ಅಥವಾ ಯಾರಾದರೂ ವಾಯ್ಸ್ ಪ್ರತಿಧ್ವನಿಸುವುದು. ಇಲ್ಲಿ ನೋಡಿ, ಹಿಸ್ ವಾಯ್ಸ್ ರೆಸೊನೇಟೆಡ್ ಇನ್ ದ ಎಂಪ್ಟಿ ಹಾಲ್. ಹಾಲ್ ತುಂಬ ದೊಡ್ಡದಾಗಿದ್ದರೆ ನೀವು ಜೋರಾಗಿ ಕೂಗಿದಾಗ ವಾಯ್ಸ್ ಏನಾಗುತ್ತೆ? ರೆಸೊನೇಟ್ ಆಗುತ್ತೆ. ದ ಟೆಂಪಲ್ ರೆಸೊನೇಟೆಡ್ ವಿತ್ ದೇರ್ ಲಾಫ್ಟರ್. ಇಲ್ಲಿ ಟೆಂಪಲ್ ರೆಸೊನೇಟ್ ಆಯಿತು ಯಾವುದರಿಂದ? ವಿತ್ ದೇರ್ ಲಾಫ್ಟರ್. ಮೈ ಫಾದರ್ಸ್ ದೋಸ್ ವರ್ಡ್ಸ್ ಆಲ್ವೇಸ್ ರೆಸೊನೇಟ್ ಇನ್ ಮೈ ಹೆಡ್. ನನ್ನ ಮೈಂಡ್ನಲ್ಲಿ ಅವರ ಮಾತುಗಳು ರೆಸೊನೇಟ್ ಆಗ್ತಿದೆ ಅಂದರೆ ಅರ್ಥ ಆ ಮೆಮೊರೀಸ್, ಎಮೋಷನ್ಸ್ ಎಲ್ಲ ಮತ್ತೆ ರೀಕಾಲ್ ಆಗ್ತಿದೆ, ಮತ್ತೆ ಮತ್ತೆ ನನಗೆ ಕೇಳಿಸ್ತಿದೆ ಅಂತ ಅರ್ಥ. ನೆಕ್ಸ್ಟ್ ಒನ್, ಎಕ್ಸ್ಪೆಲ್. ಅಂದರೆ ಒಬ್ಬರನ್ನ ಸ್ಕೂಲಿಂದ, ಕಾಲೇಜಿಂದ ಅಥವಾ ಒಂದು ಆರ್ಗನೈಸೇಷನ್ನಿಂದ ಫೋರ್ಸಿಬಲ್ ಆಗಿ ಹೊರಗೆ ಹಾಕೋದು, ಅವ್ರು ಮಾಡಿರೋ ಏನೋ ಒಂದು ತಪ್ಪಿಗಾಗಿ ಅಥವಾ ಏನಾದರೂ ಒಂದು ರೀಸನ್ನಿಂದ. ಹಿ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ಕಾಲೇಜ್ ಫಾರ್ ಚೀಟಿಂಗ್. ಸೊ ನೋಡಿ, ಇದು ಪ್ಯಾಸಿವ್ ವಾಯ್ಸ್ನಲ್ಲಿದೆ. ಅಂದರೆ ಅವನನ್ನು ಕಾಲೇಜಿಂದ ಹೊರಗೆ ಹಾಕಿದ್ರು ಚೀಟಿಂಗ್ ಮಾಡಿದ್ದಕ್ಕಾಗಿ. ದ US ಗವರ್ಮೆಂಟ್ ಎಕ್ಸ್ಪೆಲ್ಡ್ 2 ಜರ್ಮನ್ಸ್. ಸೊ US ಗವರ್ಮೆಂಟ್ 2 ಜರ್ಮನ್ಸ್ನ ದೇಶದಿಂದ ಹೊರಗೆ ಹಾಕಿತು. ದ ಕಮಿಟಿ ಮೇಡ್ ಅ ಡಿಸಿಷನ್ ಟು ಎಕ್ಸ್ಪೆಲ್ ದ 3 ಮೆಂಬರ್ಸ್ನ ಹೊರಗೆ ಹಾಕೋದಕ್ಕೆ ಅವರು ಡಿಸೈಡ್ ಮಾಡಿದ್ರು. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ಏರ್ ಇಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಲಂಗ್ಸ್ ವೆನ್ ವಿ ಬ್ರೀದ್ ಔಟ್. ಏರ್ ಲಂಗ್ಸಿಂದ ಹೊರಗಡೆ ಬರುತ್ತೆ ವಿತ್ ಫೋರ್ಸ್ ವೆನ್ ವಿ ಬ್ರೀದ್ ಔಟ್. ಈ ರೀತಿ ಮೀನಿಂಗ್ ಕೊಡೋದಕ್ಕೂ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್, ವಿತ್ ಹೋಲ್ಡ್. ಈ ವರ್ಡ್ ಕೇಳಿರ್ತೀರಲ್ವಾ? ಅಂದರೆ ಏನನ್ನಾದರೂ ಕೊಡೋದಿಲ್ಲ ಅಂತ ಹೇಳಿ ತಡೆ ಹಿಡಿಯೋದು, ಹೋಲ್ಡ್ ಬ್ಯಾಕ್ ಮಾಡ್ಕೊಳ್ಳೋದು. ದ ಕಂಪನಿ ಇಸ್ ವಿತ್ ಹೋಲ್ಡಿಂಗ್ ದ ಪೇಮೆಂಟ್ಸ್ ಆಫ್ ಮೆನಿ ಲೇಬರರ್ಸ್. ಸೊ ಲೇಬರರ್ಸ್ ಕೊಡಬೇಕಾಗಿರುವಂಥ ಪೇಮೆಂಟ್ನ ಅವ್ರು ಕೊಡ್ತಾ ಇಲ್ಲ, ಹೋಲ್ಡ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಏನೋ ಕೆಲಸ ಆಗಿಲ್ಲ ಅಥವಾ ಮತ್ತೇನೋ ರೀಸನಿಂದ. ದ ಪರ್ಸನಲ್ ಡೀಟೇಲ್ಸ್ ಆಫ್ ದ ವುಮೆನ್ ಆರ್ ಬೀಯಿಂಗ್ ವಿತ್ ಹೆಲ್ಡ್. ವಿತ್ ಹೋಲ್ಡ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ವಿತ್ ಹೆಲ್ಡ್. ಅವರ ಡೀಟೇಲ್ಸ್ನ ಕೊಡದೆ ತಡೆ ಹಿಡಿದುಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಫೈನಾನ್ಷಿಯಲ್ ಏಡ್ ಫಾರ್ ಪೂರ್ ಕಂಟ್ರೀಸ್ ಹ್ಯಾಸ್ ಬಿನ್ ವಿತ್ ಹೆಲ್ಡ್. ಅಂದರೆ ಪೂರ್ ಕಂಟ್ರೀಸ್ಗೆ ಕೊಡಬೇಕಾದಂತಹ ಆರ್ಥಿಕ ಸಹಾಯನ ಏನು ಮಾಡಿದ್ದಾರೆ? ವಿತ್ ಹೋಲ್ಡ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಯೂಸ್ ಆಗ್ತಿದೆ. ಆ ವಿಡಿಯೋಸ್ ಎಲ್ಲ ನೀವು ನೋಡಿದರೆ ಈ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್, ಇಂಟರ್ವೀನ್. ಅಂದರೆ ಒಂದು ಆ್ಯಕ್ಷನಲ್ಲಿ ಅಥವಾ ಒಂದು ಸಿಚುವೇಶನಲ್ಲಿ ಮಧ್ಯಪ್ರವೇಶ ಮಾಡೋದು, ಅಲ್ಲೇನಾದರೂ ಚೇಂಜಸ್ ಮಾಡೋದಕ್ಕೆ, ಮಾತಾಡೋದಕ್ಕೆ. ರೈಟ್, ಇಲ್ಲಿ ನೋಡಿ, ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಇಂಟರ್ವೀನ್ಡ್ ಪರ್ಸ್ನಲಿ. ಪ್ರೈಮ್ ಮಿನಿಸ್ಟರೇ ಪರ್ಸ್ನಲ್ ಆಗಿ ಮಧ್ಯಪ್ರವೇಶ ಮಾಡಿದರು. ದ ಸಿಚುವೇಶನ್ ಕಾಮ್ ಡೌನ್ ವೆನ್ ದ ಪ್ರಿನ್ಸಿಪಾಲ್ ಇಂಟರ್ವೀನ್ಡ್. ಸ್ಟಾಪ್ ಶೌಟಿಂಗ್ ಸೀಮಾ, ಹರ್ ಮದರ್ ಇಂಟರ್ವೀನ್ಡ್. ಆ ಮಾತನ್ನು ಹೇಳ್ಕೊಂಡು ಹರ್ ಮದರ್ ಇಂಟರ್ವೀನ್ಡ್. ಕನ್ಫ್ರಂಟ್ ಅಂದರೆ ಯಾರನ್ನಾದರೂ ಫೇಸ್ ಟು ಫೇಸ್ ಮೀಟ್ ಆಗೋದು. ಅಂದರೆ ಏನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ, ಏನಾದರೂ ಸೀರಿಯಸ್ ಇಶ್ಯೂ ಡಿಸ್ಕಸ್ ಮಾಡೋದಕ್ಕೆ, ಫೈಟ್ ಮಾಡೋದಕ್ಕೆ, ಏನಕ್ಕಾದರೂ ಆರ್ ಪ್ರಾಬ್ಲಮ್ಸ್ನ, ಡಿಫಿಕಲ್ಟೀಸ್ನ ಎದುರಿಸೋದು, ಅದಕ್ಕೂ ಕೂಡ ಕನ್ಫ್ರಂಟ್ ಅಂತಾರೆ. ಇಲ್ಲಿ ನೋಡಿ, ಹಿ ಡಿಸೈಡೆಡ್ ಟು ಕನ್ಫ್ರಂಟ್ ದ ರೌಡೀಸ್. ಅವನು ಹೋಗಿ ರೌಡೀಸ್ನ ಫೇಸ್ ಟು ಫೇಸ್ ಎದುರಿಸಬೇಕು ಅಂತ ಡಿಸೈಡ್ ಮಾಡ್ದ. ಹಿ ಚಾಲೆಂಜ್ಡ್ ಹಿಮ್ ಟು ಕನ್ಫ್ರಂಟ್ ಹಿಮ್ ಇನ್ ದ ಬಾಕ್ಸಿಂಗ್ ರಿಂಗ್. ಬಾಕ್ಸಿಂಗ್ ರಿಂಗಲ್ಲಿ ಬಂದು ನನ್ನನ್ನು ಎದುರಿಸುವಂತ ಅವನಿಗೆ ಚಾಲೆಂಜ್ ಮಾಡ್ದ. ಐ ಕನ್ಫ್ರಂಟೆಡ್ ದ ಪ್ರಾಬ್ಲಮ್. ನಾ ಪ್ರಾಬ್ಲಮ್ನ ಎದುರಿಸಿದೆ ವಿತ್ ಕಾನ್ಫಿಡೆನ್ಸ್. ಯು ವಿಲ್ ಬಿಕಮ್ ಸ್ಟ್ರಾಂಗರ್ ವೆನ್ ಯು ಕನ್ಫ್ರಂಟ್ ದ ಡಿಫಿಕಲ್ಟೀಸ್ ಇನ್ ಯುವರ್ ಲೈಫ್. ರೈಟ್. ನೆಕ್ಸ್ಟ್ ಒನ್, ಡಿಸ್ರಪ್ಟ್. ಅಂದರೆ ಒಂದು ಸಿಸ್ಟಮ್ ಅಥವಾ ಒಂದು ಪ್ರಾಸೆಸ್ ನಾರ್ಮಲ್ ಫ್ಲೋನಲ್ಲಿ ನಡೀತಾ ಇರುತ್ತೆ, ಅದನ್ನು ಭಂಗ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೆವಿ ರೈನ್ ಡಿಸ್ರಪ್ಟೆಡ್ ದ ಟ್ರಾಫಿಕ್ ಇನ್ ದ ಸಿಟಿ. ಮಳೆಯಿಂದಾಗಿ ಸಂಚಾರ ಎಲ್ಲ ಅಸ್ತವ್ಯಸ್ತವಾಯಿತು. ಅ ಗ್ರೂಪ್ ಆಫ್ ಪ್ರೊಟೆಸ್ಟರ್ಸ್ ಡಿಸ್ರಪ್ಟೆಡ್ ದ ಮಿನಿಸ್ಟರ್ಸ್ ಸ್ಪೀಚ್. ಮಿನಿಸ್ಟರ್ ಸ್ಪೀಚ್ ಮಾಡ್ತಾ ಇರುವಾಗ ಅವರೆಲ್ಲ ಬಂದು ಡಿಸ್ರಪ್ಟ್ ಮಾಡಿದರು, ಅಡ್ಡಿಪಡಿಸಿದ್ರು, ಅಂದರೆ ಕಂಟಿನ್ಯೂ ಆಗೋದಕ್ಕೆ ಬಿಡಲಿಲ್ಲ.
The communication was seriously disrupted by the storm. Jio disrupted the telecom industry in 2016. ಇಲ್ಲಿ ನೋಡಿ, ಇದರಲ್ಲಿ ಏನು ಮೀನಿಂಗ್ ಕೊಡ್ತಾ ಇದೆ ಅಂದರೆ, ಒಂದು ಇಂಡಸ್ಟ್ರಿ ಒಂದು ನಾರ್ಮಲ್ ಫ್ಲೋನಲ್ಲಿ ನಡೀತಾ ಇರುತ್ತೆ. ಯಾವುದಾದ್ರೂ ಒಂದು ಹೊಸ ಕಂಪನಿ ಒಂದು ಹೊಸ ಇನೋವೇಷನ್ನಿಂದ ಬಂದು ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಡುತ್ತೆ, ಫುಲ್ ಮಾಡೆಲ್ನೇ ಚೇಂಜ್ ಮಾಡಿಬಿಡುತ್ತೆ, ಬೇರೆಯವ್ರು ಮಾಡ್ತಾ ಇರೋಂಥ ಬಿಸ್ನೆಸ್ನೇ ಹಾಳು ಮಾಡಿಬಿಡುತ್ತೆ, ರೈಟ್? ಆ ಮೀನಿಂಗ್ ಕೊಡೋದಕ್ಕೂ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಎಕ್ಸ್ಪ್ಲಾಯ್ಟ್ ಅಂದರೆ ಒಂದು ರಿಸೋರ್ಸ್ನ ಪೂರ್ತಿ ಪ್ರಯೋಜನ ಪಡೆ. ಇಲ್ಲಿದು ಪಾಸಿಟಿವ್ ಮೀನಿಂಗ್ ಕೊಡ್ತಾ ಇದೆ. ಆ್ಯಂಡ್ ಇದಕ್ಕೂ ನೆಗೆಟಿವ್ ಮೀನಿಂಗ್ ಕೂಡ ಇದೆ. ಇಲ್ಲಿ ನೋಡಿ, ಲಾಭಕ್ಕಾಗಿ ಬಳಸಿಕೊಳ್ಳು, ಯಾರನ್ನಾದರೂ ಏನನ್ನಾದರೂ ನಮ್ಮ ಸ್ವಂತ ಲಾಭಕ್ಕಾಗಿ ಅವ್ರನ್ನ ಹೇಗಾದರೂ ಬಳಸ್ಕೊಳ್ಳೋದು. ಎರಡೂ ಮೀನಿಂಗ್ ಇದೆ ಇದಕ್ಕೆ. ಫಸ್ಟ್ ಒನ್ ನೋಡಿ, ವಿ ಶುಡ್ ಫುಲ್ಲಿ ಎಕ್ಸ್ಪ್ಲಾಯ್ಟ್ ದ ರಿಸೋರ್ಸಸ್ ಅವೈಲೇಬಲ್ ಇನ್ ದ ಕಂಪನಿ. ಕಂಪನಿನಲ್ಲಿರೋ ಎಲ್ಲ ರಿಸೋರ್ಸಸ್ನ ನಾವು ಪೂರ್ತಿಯಾಗಿ ಬಳಸ್ಕೊಂಡು ಪ್ರೊಡಕ್ಷನ್ ಮಾಡಬೇಕು ಅಂದರೆ ಪಾಸಿಟಿವ್ನಲ್ಲೇ ಹೇಳ್ತಾ ಇದ್ದೀವಿ. ಬಟ್ ಇಲ್ಲಿ ನೋಡಿ, ಯು ಆರ್ ಎಕ್ಸ್ಪ್ಲಾಯ್ಟಿಂಗ್ ದೀಸ್ ಚಿಲ್ಡ್ರನ್ ಫಾರ್ ಮನಿ. ನಿನ್ನ ದುಡ್ಡಿಗೋಸ್ಕರ ಈ ಮಕ್ಕಳನ್ನ ಬಳಸ್ಕೊಳ್ತಾ ಇದೆಯಾ, ವಿಚ್ ಇಸ್ ನಾಟ್ ಗುಡ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಶೋಷಣೆ ಮಾಡೋದು. ಗೊತ್ತಿದಲ್ಲ ನಿಮಗೆ? ಇನ್ ದ 17th century, people were kidnapped from Africa and exploited to work as servants in America. ಸೊ ಆಫ್ರಿಕಾದ ಜನರನ್ನ ಅಮೆರಿಕದಲ್ಲಿ ಶೋಷಣೆ ಮಾಡಿದ್ರು. ಈ ಮೀನಿಂಗ್ ಕೂಡ ಬರುತ್ತೆ. ನೆಕ್ಸ್ಟ್ ಒನ್, ಅಬಾಲಿಷ್ ಅಂದರೆ ಅಫಿಷಿಯಲ್ ಆಗಿ ಒಂದನ್ನ ರದ್ದು ಮಾಡೋದು, ಕೊನೆಗಾಣಿಸೋದು, ನಿರ್ಮೂಲನೆ ಮಾಡುವುದು. ಅಫಿಷಿಯಲಿ ಇಂಡಿಯಾ ಹ್ಯಾಸ್ ಅಬಾಲಿಷ್ಡ್ ಮಲ್ಟಿಪಲ್ ಟ್ಯಾಕ್ಸಸ್ ಓವರ್ ದ ಲಾಸ್ಟ್ ಫ್ಯೂ ಇಯರ್ಸ್. ಅಂದರೆ ತುಂಬ ಟ್ಯಾಕ್ಸ್ಗಳು ಇಂಡಿಯಾದಲ್ಲಿ ಇದ್ವು, ಇಂಟ್ರೆಸ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಅಂತ. ಸೊ ಆ ರೀತಿ ಇದ್ದಂಥ ತುಂಬ ಟ್ಯಾಕ್ಸ್ಗಳನ್ನ ಇಂಡಿಯಾ ಅಬಾಲಿಷ್ ಮಾಡ್ತು. ದಿ ಅಮೆರಿಕನ್ಸ್ ಅಬಾಲಿಷ್ಡ್ ಸ್ಲೇವರಿ ಇನ್ 1863. ಅಂದರೆ ಅಮೆರಿಕಾದಲ್ಲಿ ಸ್ಲೇವರಿ ಇತ್ತು, ಅಂದರೆ ಗುಲಾಮ ಪದ್ಧತಿ, ಬೇರೆಯವ್ರಿಗೆ ಸ್ಲೇವ್ಸ್ ಥರ ಕೆಲಸ ಮಾಡೋದಿತ್ತು. ಅದನ್ನು ಅಮೆರಿಕ ಅಬಾಲಿಷ್ ಮಾಡಿದ್ದು 1863ನಲ್ಲಿ. ವಾಟ್ ಡು ಯು ಥಿಂಕ್ ಶುಡ್ ಬಿ ಅಬಾಲಿಷ್ಡ್ ಇನ್ ಇಂಡಿಯಾ? ನಿನ್ನ ಪ್ರಕಾರ ಇಂಡಿಯಾದಲ್ಲಿ ಈಗ ಏನು ಅಬಾಲಿಷ್ ಆಗಬೇಕು? ನೆಕ್ಸ್ಟ್ ಒನ್, ಅಬ್ಯಾಂಡನ್. ಅಬ್ಯಾಂಡನ್ ಅಂದರೆ ಯಾರನ್ನಾದರೂ ಶಾಶ್ವತವಾಗಿ ಬಿಟ್ಬಿಡೋದು. ಯಾವಾಗ ಅಂದರೆ ಅವ್ರನ್ನೇನು ನೋಡ್ಕೊಳ್ಳೋದಕ್ಕಾಗಲ್ಲ, ಕೇರ್ ಮಾಡೋದಕ್ಕಾಗಲ್ಲ ಅಂತ ಬಿಟ್ಬಿಡೋದು. ಪೇರೆಂಟ್ಸ್ ಮಕ್ಕಳನ್ನ, ಆರ್ ಈ ಮೀನಿಂಗು ಕೂಡ ಕೊಡುತ್ತೆ, ಯಾವುದಾದ್ರೂ ಒಂದು ಜಾಗನ ಅಥವಾ ಒಂದು ವಸ್ತುನ ಬಿಟ್ಬಿಡೋದು. ಇನ್ನು ನಾನು ಅದನ್ನು ಯೂಸ್ ಮಾಡಲ್ಲ, ಇನ್ನು ಸಾಕಿದು ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ಬಿಡೋದು. ಇಲ್ಲಿ ನೋಡಿ, ಫಸ್ಟ್ ಒನ್, ಹಿ ವಾಸ್ ಅಬ್ಯಾಂಡನ್ಡ್ ಬೈ ಹಿಸ್ ಪೇರೆಂಟ್ಸ್ ಅಟ್ 6. ಅವನ ಪೇರೆಂಟ್ಸ್ ಅವನಿಗೆ 6 ವರ್ಷ ಇದ್ದಾಗ ಅವನನ್ನು ಹಾಗೆ ಬಿಟ್ಟು ಹೋಗ್ಬಿಟ್ರು, ಅವನನ್ನು ಕೇರ್ ಮಾಡದೆ, ಅವನನ್ನು ಇನ್ನು ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ. ಸೊ ಹಿ ವಾಸ್ ಅಬ್ಯಾಂಡನ್ಡ್ ಬೈ ಹಿಸ್ ಪೇರೆಂಟ್ಸ್. ಮೈ ಡ್ಯಾಡ್ ಅಬ್ಯಾಂಡನ್ಡ್ ಹಿಸ್ ಓಲ್ಡ್ ಅಂಬಾಸಿಡರ್ ಕಾರ್. ಅಂದರೆ ಅವ್ರ ಹತ್ರ ಆ ಕಾರ್ ಇತ್ತು, ಇನ್ನು ಅದನ್ನು ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಹಾಗೆ ಬಿಟ್ಬಿಟ್ರು. ಸೊ ಆ ಥರ ಬಿಟ್ಟಿದ್ದೀವಿ ಅಂದರೆ ಆ ಕಾರ್ ಹಾಗೆ ಹಾಳಾಗೋಗಿರುತ್ತೆ, ಅಥವಾ ಯಾವುದೋ ಒಂದು ಜಾಗದಲ್ಲಿ ಇದ್ದಲ್ಲೇ ಇದ್ಬಿಟ್ಟಿರುತ್ತೆ. ಆ ಥರ ಸಿಚುವೇಶನಲ್ಲಿ ಹೇಳಬೇಕು. ದ ವಿಲೇಜ್ ಹ್ಯಾಡ್ ಬೀನ್ ಅಬ್ಯಾಂಡನ್ಡ್ ಅಂದರೆ ಅರ್ಥ, ಹಳ್ಳಿಲಿರೋ ಜನ ಎಲ್ಲರೂ ಆ ಹಳ್ಳಿನ ಬಿಟ್ಬಿಟ್ಟು ಹೋಗ್ಬಿಟ್ರು. ಸೊ ಆ ವಿಲೇಜ್ ಖಾಲಿಯಾಗಿ ಹಾಗೆ ಉಳ್ಕೊಂಡ್ಬಿಡ್ತು. ಆ್ಯಂಡ್ ಅಬ್ಯಾಂಡನ್ನ ಅಡ್ಜೆಕ್ಟಿವ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಈ ರೀತಿ. ಆ್ಯಂಡ್ ಅಬ್ಯಾಂಡನ್ಡ್ ಹೌಸ್ ಅಂದರೆ ಆ ಮನೇನ ಹಾಗೆ ಖಾಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ತುಂಬ ವರ್ಷಗಳಿಂದ ಅದು ಹಾಗೆ ಖಾಲಿಯಾಗಿದೆ, ಹಾಳು ಬಿತ್ತಿದೆ, ಅಲ್ಲಿ ಯಾರೂ ಬಂದಿಲ್ಲ. ಸೊ ಅದು ಅಬ್ಯಾಂಡನ್ಡ್ ಹೌಸ್ ಆಯಿತು. ಅದೇ ಥರ ಅಬ್ಯಾಂಡನ್ಡ್ ಲ್ಯಾಂಡ್. ನೆಕ್ಸ್ಟ್ ಇನ್ನೊಂದು ಮೀನಿಂಗ್ ಕೂಡ ಕೊಡುತ್ತೆ. ಇಲ್ಲಿ ನೋಡಿ, ದ ಮ್ಯಾಚ್ ವಾಸ್ ಅಬ್ಯಾಂಡನ್ಡ್ ಡ್ಯೂ ಟು ರೈನ್. ಸೊ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೇ ನಿಲ್ಲಿಸ್ಬಿಡೋದು, ಡಿಸ್ಕಂಟಿನ್ಯೂ ಮಾಡಿಬಿಡೋದು, ಅವಾಗಲೂ ಈ ಮೀನಿಂಗ್ ಕೊಡುತ್ತೆ, ರೈಟ್? ಕೆಯಾಟಿಕ್ ಅಡ್ಜೆಕ್ಟಿವ್. ಕೆಯಾಟಿಕ್ ಅಂದರೆ ಒಂದು ಪ್ರಾಪರ್ ಆರ್ಡರ್ನಲ್ಲಿ ಇಲ್ಲದೆ ಇರೋದು, ಆರ್ ತುಂಬ ಕನ್ಫ್ಯೂಸಿಂಗ್ ಸ್ಟೇಟ್ನಲ್ಲಿರೋದು, ಎಲ್ಲ ಅಸ್ತವ್ಯಸ್ತವಾಗಿರೋದು. ಹರ್ ಲೈಫ್ ಇಸ್ ಟೋಟಲಿ ಕೆಯಾಟಿಕ್. ಸೊ ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿದೆಯಲ್ಲ. ಹರ್ ಲೈಫ್ ಇಸ್ ಟೋಟಲಿ ಕೆಯಾಟಿಕ್ ಅಂದರೆ ಅವಳ ಲೈಫ್ ತುಂಬ ಗೊಂದಲವಾಗಿದೆ, ಅವಳು ಪ್ರಾಪರಾಗಿ ಮ್ಯಾನೇಜ್ ಮಾಡ್ತಿಲ್ಲ ಏನನ್ನು. The current political situation is chaotic. He's a chaotic kind of a person. ಯಾಕೆಂದರೆ he's always trying to do many things at once. So ಆ ವ್ಯಕ್ತಿನೇ chaotic kind of person. Some streets in Bangalore are extremely chaotic to walk in. ನಡ್ಕೊಂಡು ಹೋಗೋದಕ್ಕೆ ತುಂಬ chaotic ಆಗಿರುತ್ತೆ, ಅಲ್ಲಿ ತುಂಬ ಶಾಪ್ಸ್ ಇರುತ್ತೆ, ತುಂಬ ಗೊಂದಲ ಇರುತ್ತೆ ಅಂತ ಹೇಳ್ತಾ ಇದೆ. Our house is a bit chaotic at the moment. Please come back later. ಅಂದರೆ ನಾವೇನೋ ಕ್ಲೀನ್ ಮಾಡ್ತಾ ಇದ್ರೆ ಮನೆಯೆಲ್ಲ ಕ್ಯಾಟಿಕ್ ಆಗಿರುತ್ತಲ್ಲ, ಅವಾಗ ಹೇಳಬೇಕು. ನೆಕ್ಸ್ಟ್ ಒನ್, ರೂತ್ಲೆಸ್ ಅಂದರೆ ನಿರ್ದಯಿ ಆಗಿರೋದು, ಬೇರೆಯವ್ರ ಬಗ್ಗೆ ಕರುಣೆ ಇಲ್ಲದೆ ಇರೋದು. ಅ ರೂತ್ಲೆಸ್ ಪೊಲೀಸ್ ಆಫೀಸರ್, ಆ ಥರ ಡಿಸ್ಕ್ರೈಬ್ ಮಾಡ್ಬೋದು ನೀವು ವ್ಯಕ್ತಿಗಳನ್ನ. ಹಿಟ್ಲರ್ ವಾಸ್ ಅ ರೂತ್ಲೆಸ್ ಡಿಕ್ಟೇಟರ್. ದ ಟೀಚರ್ ಈಸ್ ಬೀಯಿಂಗ್ ಸೋ ರೂತ್ಲೆಸ್ ಟುವಾರ್ಡ್ಸ್ ಸ್ಟೂಡೆಂಟ್ಸ್. ಟುವಾರ್ಡ್ಸ್ ಸ್ಟೂಡೆಂಟ್ಸ್ ಅಂದರೆ ಸ್ಟೂಡೆಂಟ್ಸ್ಗಳ ಬಗೆಗೆ ಅನ್ನೋ ಮೀನಿಂಗ್ ಬರುತ್ತೆ, ರೈಟ್?
ಸೊ ನಾನು ಸ್ಪೋಕನ್ ಇಂಗ್ಲೀಷ್ ಸೀರೀಸ್ನಲ್ಲಿ ಅಡ್ಜೆಕ್ಟಿವ್ಸ್ನ ಯಾವ್ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಅವೆಲ್ಲ ಕಲ್ತಿದ್ರೆ ನಿಮ್ಗೆ ಎಕ್ಸಾಂಪಲ್ಸ್ ಈಸಿ ಆಗುತ್ತೆ. ಹಿ ಎಸ್ಕೇಪ್ಡ್ ಫ್ರಮ್ ಅ ರೂತ್ಲೆಸ್ ಗ್ಯಾಂಗ್ ಆಫ್ ಪೀಪಲ್. ಅಂದರೆ ಆ ಗ್ಯಾಂಗ್ ಆಫ್ ಪೀಪಲ್ ರೌಡಿಗಳಾಗಿದ್ರು, ತುಂಬ ರೂತ್ಲೆಸ್ ಆಗಿದ್ರು. ಹಿ ಎಸ್ಕೇಪ್ ಫ್ರಮ್ ಇಟ್. ನೆಕ್ಸ್ಟ್ ಒನ್, ರಿಲಕ್ಟೆಂಟ್. ಅಂದರೆ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲದೆ ಇರೋದು, ಬಟ್ ಆದರೂ ಮಾಡೋದು, ಅನ್ವಿಲ್ಲಿಂಗ್ಲಿ ಮಾಡೋದು. ರೈಟ್? ನೋಡಿ ಇಲ್ಲಿ, ಶಿ ವಾಸ್ ರಿಲಕ್ಟೆಂಟ್ ಟು ಗೋ ವಿತ್ ಹಿಮ್. ಅವನ ಜೊತೆ ಹೋಗೋದಕ್ಕೆ ಅವಳಿಗೆ ಮನಸ್ಸೇ ಇರಲಿಲ್ಲ. ಶಿ ವಾಸ್ ವೆರಿ ರಿಲಕ್ಟೆಂಟ್. ಸ್ಟೂಡೆಂಟ್ಸ್ ಮೇ ಫೀಲ್ ರಿಲಕ್ಟೆಂಟ್ ಟು ಆಸ್ಕ್ ಕ್ವೆಶ್ಚನ್ಸ್. ಸಮಟೈಮ್ಸ್ ದೇ ಫೀಲ್ ರಿಲಕ್ಟೆಂಟ್. ಶಿ ಗೇವ್ ಅ ರಿಲಕ್ಟೆಂಟ್ ಸ್ಮೈಲ್. ಸ್ಮೈಲ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೂ ಹಾಗೆ ಕೆಲವು ಜನ ಸ್ಮೈಲ್ ಮಾಡ್ತಾರಲ್ವಾ, ಅದು ಹೇಳ್ತಾ ಇದ್ದೀವಿ ಇಲ್ಲಿ. ವೆನ್ ಐ ಸ್ಟಾರ್ಟೆಡ್ ಮೈ ಜಾಬ್ ಐ ರಿಯಲಿ ಡಿಡೆಂಟ್ ಲೈಕ್ ಇಟ್. ಐ ವಾಸ್ ವೆರಿ ರಿಲಕ್ಟೆಂಟ್. ಅಂದರೆ ಆ ಕೆಲಸದಲ್ಲಿ ನನಗೆ ಮನಸ್ಸೇ ಇರಲಿಲ್ಲ. ಐ ವಾಸ್ ವೆರಿ ರಿಲಕ್ಟೆಂಟ್ ಇನ್ ಮೈ ವರ್ಕ್. ಹಿ ಡಸಂಟ್ ವಾಂಟ್ ರಿಲಕ್ಟೆಂಟ್ ಎಂಪ್ಲಾಯೀಸ್ ಇನ್ ಹಿಸ್ ಕಂಪನಿ. ಈ ಥರ ನೀವು ಪರ್ಸನ್ನ ಡಿಸ್ಕ್ರೈಬ್ ಮಾಡ್ಬೋದು. ರಿಲಕ್ಟೆಂಟ್ ಎಂಪ್ಲಾಯಿ, ರಿಲಕ್ಟೆಂಟ್ ವರ್ಕರ್, ರಿಲಕ್ಟೆಂಟ್ ಆಕ್ಟರ್. ರೈಟ್? ದ ಗೌರ್ಮೆಂಟ್ ಹ್ಯಾಸ್ ಬೀನ್ ರಿಲಕ್ಟೆಂಟ್ ಟು ಬ್ರಿಂಗ್ ದ ಲಾ ಅಗೇನ್ಸ್ಟ್ ಸಮಥಿಂಗ್. ನೋಡಿ, ದ ಗೌರ್ಮೆಂಟ್ ಹ್ಯಾಸ್ ಬೀನ್ ರಿಲಕ್ಟೆಂಟ್. ಈ ಥರ ಸೆಂಟೆನ್ಸ್ಗಳನ್ನೆಲ್ಲ ಕಲ್ತಿದ್ದೀರಾ ನೀವು ನನ್ನ ಹಳೆ ಕ್ಲಾಸಲ್ಲಿ. ನೆಕ್ಸ್ಟ್ ಒನ್, ಡಿಸೆಪ್ಟಿವ್. ಅಂದರೆ ಇಲ್ಯೂಷನರಿ. ಇಲ್ಲದೆ ಇರೋದನ್ನ ನಿಜ ಅಂತ ತೋರಿಸುವ, ನಂಬಿಸುವ, ಆ ರೀತಿ ಮೋಸ ಮಾಡುವ, ದಾರಿ ತಪ್ಪಿಸುವ ಏನಾದರೂ ಒಂದು ವಿಷಯ. ಮ್ಯಾಜಿಕ್ ಟ್ರಿಕ್ಸ್ ಆರ್ ಆಲ್ವೇಸ್ ಡಿಸೆಪ್ಟಿವ್. ಅಂದರೆ ಅವ್ರು ರಿಯಲ್ ಇರಲ್ಲ, ಬಟ್ ನಮ್ಗೆ ಆ ರೀತಿ ಕಾಣಿಸುತ್ತೆ. ದೇ ಆರ್ ಆಲ್ವೇಸ್ ಡಿಸೆಪ್ಟಿವ್. ಅಪಿಯರೆನ್ಸಸ್ ಕ್ಯಾನ್ ಬಿ ಡಿಸೆಪ್ಟಿವ್. ಅಂದರೆ ನೀವು ಯಾರನ್ನಾದ್ರೂ ನೋಡಿದರೆ, ಏನನ್ನಾದರೂ ನೋಡಿದರೆ ಅವು ಅದೇ ರೀತಿ ಇರುತ್ತೆ, ಅವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಅಪಿಯರೆನ್ಸಸ್ ಕ್ಯಾನ್ ಬಿ ಡಿಸೆಪ್ಟಿವ್. A new law must be made against deceptive advertising. It's deceptive. It looks bigger from the outside, but inside it's very small. Right? ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ನೆಕ್ಸ್ಟ್ ಒನ್, ಸ್ಕೆಪ್ಟಿಕಲ್. ಅಂದರೆ ಒಂದು ವಿಷಯವನ್ನು ನಂಬದೇ ಇರುವ, ಡೌಟ್ಫುಲ್ ಆಗಿರೋದು. ಐ ವಾಸ್ ಸ್ಕೆಪ್ಟಿಕಲ್ ಅಬೌಟ್ ದ ರಿಸಲ್ಟ್ ವೆನ್ ಐ ಸ್ಟಾರ್ಟೆಡ್ ಇಟ್. ನಾನು ಸ್ಟಾರ್ಟ್ ಮಾಡಿದಾಗ ರಿಸಲ್ಟ್ ಬರುತ್ತೋ ಇಲ್ವೋ, ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಡೌಟ್ಫುಲ್ ಆಗಿದ್ದೆ ನಾನು. He knows how to convince skeptical customers to buy. Skeptical customers ಅಂದರೆ ಅವ್ರು ತಗೊಳಕ್ಕೆ ಬರ್ತಾರೆ, ಬಟ್ ಪ್ರಾಡಕ್ಟ್ಸ್ಗಳನ್ನ ಬೇಗ ನಂಬಲ್ಲ ಅಂತ ಕಸ್ಟಮರ್ಸ್. He knows how to convince them. Some people are still skeptical about the COVID vaccines. ಸೊ ಕೋವಿಡ್ ವ್ಯಾಕ್ಸಿನ್ಸ್ ಬಗ್ಗೆ ಈಗಲೂ ಸ್ವಲ್ಪ ಜನ ಸ್ಕೆಪ್ಟಿಕಲ್ ಆಗಿದ್ದಾರೆ. ಅದ್ರದ್ದು ಸೈಡ್ ಎಫೆಕ್ಟ್ಸ್ ಇದೆಯಾ, ಏನು, ಹೇಗೆ ಅಂತ. ರೈಟ್? ಸೊ ನೋಡಿ, ಈ ವರ್ಡ್ನ ಈ ಥರ ಫಾರ್ಮಲ್ ಆಗಿ ಯೂಸ್ ಮಾಡ್ಕೋಬೇಕು. ವೇಗ್ ಅಂದರೆ ಅನ್ಕ್ಲಿಯರ್ ಆಗಿರೋದು, ಸ್ಪಷ್ಟವಾಗಿ ಇಲ್ಲದೆ ಇರೋದು. ಏನಾದರೂ ಒಂದು ವಿಷಯ, ಐಡಿಯಾಸ್, ಮೆಮೊರೀಸ್. ಹಿ ಗೇವ್ ಅ ವೇಗ್ ಎಕ್ಸ್ಪ್ಲನೇಷನ್. ಅಂದರೆ ಕ್ಲಿಯರ್ ಆಗಿ ಹೇಳಲಿಲ್ಲ, ಸ್ವಲ್ಪ ಅರ್ಥ ಆಯಿತು, ಅರ್ಥ ಆಗಿಲ್ಲ, ಅನ್ಕ್ಲಿಯರ್ ಆಗಿತ್ತು. ಮೆನಿ ಪೇಷಂಟ್ಸ್ ಸಫರ್ ವೇಗ್ ಸಿಂಪ್ಟಮ್ಸ್. ಸಫರ್ ಫ್ರಮ್ ಅನ್ಬೋದು, ಆರ್ ಜಸ್ಟ್ ಸಫರ್. ಮೆನಿ ಪೇಷಂಟ್ಸ್ ಸಫರ್ ವೇಗ್ ಸಿಂಪ್ಟಮ್ಸ್ ಅಂದರೆ ಗೊತ್ತಿಲ್ಲದೆ ಇರೋದು, ರ್ಯಾಂಡಮ್ ಸಿಂಪ್ಟಮ್ಸ್, ಅನ್ಕ್ಲಿಯರ್ ಆಗಿದೆ, ಟ್ರ್ಯಾಕ್ ಮಾಡೋಕ್ಕೆ ಕಷ್ಟ ಆಗುವಂಥದ್ದು. ರೈಟ್? ಐ ಹ್ಯಾವ್ ಸಮ್ ವೇಗ್ ಮೆಮೊರೀಸ್ ಆಫ್ ಮೀಟಿಂಗ್ ದೆಮ್. ಅಂದರೆ ಅವ್ರನ್ನ ನಾನು ಮೀಟ್ ಆಗಿದ್ದು ನನಗೆ ನೆನಪಿದೆ, ಬಟ್ ಅಷ್ಟು ಕ್ಲಿಯರ್ ಆಗಿ ನೆನಪಿಲ್ಲ. ವೇಗ್ ಮೆಮೊರೀಸ್ ಅಂತೀವಿ. ವಾಟ್ ಎವರ್ ಹಿ ಟೋಲ್ಡ್ ವಾಸ್ ವೇಗ್ ಅಂಡ್ ಕನ್ಫ್ಯೂಸಿಂಗ್. ರೈಟ್? ನೆಕ್ಸ್ಟ್ ಒನ್, ಸ್ಲೀಕ್. ಅಂದರೆ ಒಂದರ ಸರ್ಫೇಸ್ ಸ್ಮೂತ್ ಆಗಿರೋದು, ಗ್ಲಾಸಿ ಆಗಿರೋದು. ಹರ್ ಡ್ರೆಸ್ ವಾಸ್ ಸ್ಲೀಕ್ ಅಂಡ್ ಶೈನಿ. ಹರ್ ಹೇರ್ ವಾಸ್ ಸ್ಲೀಕ್ ಅಂಡ್ ಶೈನಿ ಅಂತ ನೀವು ಹೇಳ್ಬೋದು. ದಿಸ್ ಫೋನ್ ಹ್ಯಾಸ್ ಗಾಟ್ ಅ ಸ್ಲೀಕ್ ಡಿಸೈನ್. Your dog has nice sleek fur. I like it. Fur ಅಂದರೆ ಬಾಡಿ ಮೇಲಿರೋ ಹೇರ್. Who owns that sleek black car parked outside your house? ಅಂದರೆ ಯಾರ್ದು ಆ ಕಾರ್ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಸ್ಲೀಕ್ ಅಂದರೆ ಸ್ಮೂತ್, ಶೈನಿ, ತುಂಬ ಎಲಿಗೆಂಟ್ ಆಗಿರೋದು, ಗ್ಲಾಸಿ ಫಿನಿಶ್ ಇರೋದು. ಆ್ಯಂಡ್ ಇನ್ನೊಂದು ಮೀನಿಂಗ್ ಕೂಡ ಕೊಡುತ್ತೆ ಇಲ್ಲಿ ನೋಡಿ. ಅ ಯಂಗ್ ಅಂಡ್ ಸ್ಲೀಕ್ ಬಿಸ್ನೆಸ್ ಮ್ಯಾನ್ ಅಂದರೆ ಸಮನ್ ಹೂ ಇಸ್ ರಿಚ್, ಸ್ಟೈಲಿಶ್ ಆ್ಯಂಡ್ ವೆಲ್ ಗ್ರೂಮ್ಡ್ ಅಂತ ವ್ಯಕ್ತಿನೂ ಕೂಡ ಈ ಥರ ಡಿಸ್ಕ್ರೈಬ್ ಮಾಡ್ಬೋದು. ನೆಕ್ಸ್ಟ್ ಒನ್, ಸಾಗಿ. ಸಾಗಿ ಅಲ್ಲ, ಸಾಗಿ. ಅ ಮತ್ತೆ ಓ ಮಧ್ಯದಲ್ಲಿ ಪ್ರೊನೌನ್ಸ್ ಮಾಡಬೇಕು. ಸಾಗಿ. ಚೆನ್ನಾಗಿ ನೆಂದೋಗಿರೋದು, ಒದ್ದೆ ಆಗಿರೋದು. ಅವ್ರ ನೆಲ ಕೆಸರಾಗಿದ್ರೂ ಕೂಡ ಅದಕ್ಕೆ ಸಾಗಿ ಅಂತ ಕರಿತೀವಿ. ಫಸ್ಟ್ ಒನ್ ನೋಡಿ, ಸಿ ದೀಸ್ ಚಪಾತೀಸ್, ದೇ ಆರ್ ಸಾಗಿ. ಅಂದರೆ ಚಪಾತಿ ನೀರಲ್ಲಿ ಬಿದ್ದು ಎಲ್ಲ ನೆಂದೋಗ್ಬಿಟ್ಟಿದ್ದಾವೆ. ಅವಾಗ ನೀವು ಅನ್ಬೋದು ಈ ಥರ. ಡೋಂಟ್ ಎಂಟರ್ ಇನ್ ದೋಸ್ ಸಾಗಿ ಶೂಸ್. ನೀರಲ್ಲಿ ಚೆನ್ನಾಗಿ ನೆಂದರೆ ಶೂಸ್ ಏನಾಗುತ್ತೆ? ದೇ ಬಿಕಮ್ ಸಾಗಿ. How will you eat in the soggy paper plate? The ground was soggy from the rain. ಮಳೆಯಿಂದಾಗಿ ನೆಲ ಕೆಸರಾಗಿತ್ತು.
ಆರ್ ತುಂಬ ಒದ್ದೆಯಾಗಿತ್ತು. ಆನ್ ಅ ಸಾಗಿ ಮಾರ್ನಿಂಗ್ ಅನ್ಬೋದು. ಅಂದರೆ ಡಲ್ ಅಂಡ್ ಲೈಫ್ಲೆಸ್ ಅನ್ನೋ ಮೀನಿಂಗ್ ಕೊಡುತ್ತೆ. ತುಂಬ ಬೋರಿಂಗ್ ಆಗಿತ್ತು ಅವತ್ತು, ಆ ರೀತಿ ಹೇಳ್ಬೋದು ನೀವು. ಫಿಲ್ತಿ ಅಂದರೆ ಎಕ್ಸ್ಟ್ರೀಮ್ಲಿ ಡರ್ಟಿ, ತುಂಬ ಕೊಳಕಾಗಿರೋದು. ಇಲ್ಲಿ ನೋಡಿ, ಗೋ ವಾಶ್ ಯುವರ್ ಫಿಲ್ತಿ ಹ್ಯಾಂಡ್ಸ್. ಡರ್ಟಿಗಿಂತ ಜಾಸ್ತಿ ಇನ್ನು ಎಕ್ಸ್ಟ್ರೀಮ್ಲಿ ನೀವು ಹೇಳಬೇಕಂದ್ರೆ ಫಿಲ್ತಿ ಯೂಸ್ ಮಾಡಿ. ಲುಕ್ ಅಟ್ ದ ಕಾರ್ಪೆಟ್, ಹೌ ಫಿಲ್ತಿ ಇಟ್ ಈಸ್. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಲುಕ್ ಟೆರಿಬ್ಲಿ ಫಿಲ್ತಿ, ಅಂದರೆ ತುಂಬ ಗಲೀಜಾಗಿರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಐ ಹೇಟ್ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್, ದೇ ಆರ್ ಫಿಲ್ತಿ ಹ್ಯಾಬಿಟ್ಸ್ ಅಂತಾನೂ ಹೇಳ್ಬೋದು. ಅಂದರೆ ತುಂಬ ಕೆಟ್ಟ ಹ್ಯಾಬಿಟ್ಸ್ ಅವು. ಆ್ಯಂಡ್ ನೆಕ್ಸ್ಟ್, ಅ ಫಿಲ್ತಿ ಮೈಂಡ್, ಅ ಫಿಲ್ತಿ ಮೂವಿ, ಅ ಫಿಲ್ತಿ ಜೋಕ್ ಅನ್ಬೋದು. ಅಂದರೆ ತುಂಬ ಸೆಕ್ಷುವಲಿ ಅಫೆನ್ಸಿವ್ ಆಗಿದ್ದರೆ ಅದಕ್ಕೂ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಶಾಬಿ ಅಂದರೆ ಚಿಂದಿ ಆಗಿರೋ ಬಟ್ಟೆ, ಆರ್ ಯಾವುದಾದ್ರೂ ವಸ್ತುಗಳನ್ನ ನೀವು ತುಂಬ ದಿನ ಯೂಸ್ ಮಾಡಿದ್ರೆ ಮುರಿದೋಗಿರೋ ಸ್ಟೇಜಿಗೆ ಬಂದಿರುತ್ತಲ್ವ, ಹರ್ಕಲಾಗಿರುತ್ತೆ, ಆ ಸ್ಟೇಟ್ಗೆ ಶಾಬಿ ಅಂತೀವಿ. ಇಲ್ಲಿ ನೋಡಿ, ಹಿಸ್ ಕ್ಲೋತ್ಸ್ ವರ್ ಓಲ್ಡ್ ಅಂಡ್ ಶಾಬಿ, ರೈಟ್? ಅವ್ನ ಬಟ್ಟೆಗಳು ಹೇಗಿದ್ವು? ತುಂಬ ಹಳೇದಾಗಿತ್ತು, ಆಲ್ಮೋಸ್ಟ್ ಹರಿದೋಗ್ಬಿಟ್ಟಿದ್ವು, ಚಿಂದಿ ಬಟ್ಟೆ ಅಂತೀವಲ್ವ. ಹಿ ವಾಸ್ ವೇರಿಂಗ್ ಎ ಶಾಬಿ ಜೀನ್ಸ್ ಅಟ್ ದ ಫಂಕ್ಷನ್. ಶಾಬಿ ಜೀನ್ಸ್ ಅಂದರೆ ತುಂಬ ಹಳೆ ಹರಿದೋಗಿರೋ ಜೀನ್ಸ್. ಹಿಸ್ ಶಾಬಿ ಅಪಿಯರೆನ್ಸ್ ಕ್ರಿಯೇಟ್ಸ್ ಅ ಬ್ಯಾಡ್ ಇಂಪ್ರೆಷನ್. ಹೂ ವಾಂಟ್ಸ್ ಟು ಲಿವ್ ಇನ್ ದಟ್ ಶಾಬಿ ಹೌಸ್ ಅಂದರೆ ತುಂಬ ಹಳೆ ದುರ್ವ್ಯವಸ್ಥೆಯಲ್ಲಿರೋ ಮನೆ. ಅ ಶಾಬಿ ಓಲ್ಡ್ ಮ್ಯಾನ್ ಅನ್ಬೋದು. ಅಂದರೆ ಆ ವ್ಯಕ್ತಿ ನೋಡೋದಕ್ಕೆ ಆ ರೀತಿ ಇದ್ದ, ಅವನ ಅಪಿಯರೆನ್ಸ್. ಆ್ಯಂಡ್ ಇದಕ್ಕೆ ಈ ರೀತಿ ಮೀನಿಂಗ್ ಕೂಡ ಬರುತ್ತೆ. ದ ವೇ ಹಿ ಸ್ಪೀಕ್ಸ್ ಟು ವಿಮೆನ್ ಇಸ್ ಶಾಬಿ ಅಂದರೆ ತುಂಬ ನೀಚವಾಗಿರೋದು, ಮೀನ್ ಅಂಡ್ ಅನ್ಫೇರ್, ಆ ಮೀನಿಂಗ್ ಕೂಡ ಬರುತ್ತೆ, ರೈಟ್? ಅಲೈ ಅಂದರೆ ಅಫಿಷಿಯಲ್ ಫ್ರೆಂಡ್, ಬಿಸ್ನೆಸ್ನಲ್ಲಿ ಆಗಿರ್ಬೋದು, ಪಾಲಿಟಿಕ್ಸ್ನಲ್ಲಿ ಆಗಿರ್ಬೋದು, ಬೇರೆ ಕಂಟ್ರಿ ಜೊತೆನೂ ಆಗಿರ್ಬೋದು. ಇಲ್ಲಿ ನೋಡಿ, ಹಿ ಇಸ್ ದ ಪ್ರೈಮ್ ಮಿನಿಸ್ಟರ್ಸ್ ಕ್ಲೋಸೆಸ್ಟ್ ಪೊಲಿಟಿಕಲ್ ಅಲೈ. ಇನ್ ದ್ಯಾಟ್ ವಾರ್ ಇಂಗ್ಲೆಂಡ್ ವಾಸ್ ನಾಟ್ ಅನ್ ಅಲೈ. ಇಂಗ್ಲೆಂಡ್ ಯಾವ ದೇಶಕ್ಕೂ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಸೊ ಯಾವ ಕಂಟ್ರಿ ಜೊತೆನೂ ಅಲೈ ಆಗಿರಲಿಲ್ಲ. ದೆ ಬೋತ್ ಆರ್ ನೌ ಬಿಸ್ನೆಸ್ ಅಲೈಸ್. ಎರಡೂ ಕಂಪನಿಗಳು ಈಗ ಫ್ರೆಂಡ್ಸ್ ಅಂತ ಅರ್ಥ. ರಷ್ಯಾ ಇಸ್ ಒನ್ ಆಫ್ ಇಂಡಿಯಾಸ್ ಕ್ಲೋಸೆಸ್ಟ್ ಅಲೈಸ್. ಒನ್ ಆಫ್ ಅಲೈ ಅಂತ ಹೇಳಲ್ಲ, ಒನ್ ಆಫ್ ಅಲೈಸ್ ಅಂತಾರೆ. ಅಂದರೆ ಇಂಡಿಯಾ ಜೊತೆ ಫ್ರೆಂಡ್ ಕಂಟ್ರೀಸ್ ತುಂಬ ಇದ್ದಾವೆ, ಅದರಲ್ಲಿ ರಷ್ಯಾ ಇಸ್ ಒನ್ ಆಫ್ ಇಂಡಿಯಾಸ್ ಕ್ಲೋಸೆಸ್ಟ್ ಅಲೈಸ್. ಸೊ ಎಲ್ಲ ಸೆಂಟೆನ್ಸ್ನಲ್ಲೂ ಫ್ರೆಂಡ್ ಅಂತ ಯೂಸ್ ಮಾಡೋಕ್ಕಾಗಲ್ಲ, ರೈಟ್? ನೀವು ಅಫಿಷಿಯಲ್ ಆಗಿ ಫಾರ್ಮಲ್ ಆಗಿ ಹೇಳಬೇಕಲ್ವಾ, ಈ ವರ್ಡ್ ಯೂಸ್ ಮಾಡಿ. ನೆಕ್ಸ್ಟ್, ಟ್ರೀಟಿ ಅಂದರೆ ಒಪ್ಪಂದ, ಒಂದು ಫಾರ್ಮಲ್ ಅಗ್ರಿಮೆಂಟ್. ಅ ಪೀಸ್ ಟ್ರೀಟಿ, ಶಾಂತಿ ಒಪ್ಪಂದ ಕೇಳಿರ್ತಿರಲ್ಲ. ಟ್ರೀಟಿ ಆಫ್ ಮದ್ರಾಸ್, ನೀವು ಹಿಸ್ಟ್ರಿನಲ್ಲಿ ಓದಿರ್ತೀರ, ಮದ್ರಾಸ್ ಒಪ್ಪಂದ. US India tax treaty. Both sides have agreed to sign the treaty. India has signed treaty of peace and friendship with Nepal, right? Next one, dispute ಅಂದ್ರೆ ವಿವಾದ. ಇಲ್ಲಿ ನೋಡಿ, ಬಾರ್ಡರ್ ಡಿಸ್ಪ್ಯೂಟ್ ಅಂದರೆ ಬಾರ್ಡರ್ನ ವಿವಾದ. ಅ ಲಾಂಗ್ ರನ್ನಿಂಗ್ ಡಿಸ್ಪ್ಯೂಟ್, ತುಂಬ ಟೈಮಿಂದ ನಡೀತಾ ಇರೋಂಥ ಡಿಸ್ಪ್ಯೂಟ್. ಇಂಡಿಯಾ ಇಸ್ ಡೀಲಿಂಗ್ ಬಾರ್ಡರ್ ಡಿಸ್ಪ್ಯೂಟ್ ವಿತ್ ಬೋತ್ ಚೈನಾ ಅಂಡ್ ಪಾಕ್. ಇಂಡಿಯಾ ಮತ್ತು ಚೈನಾ ಮಧ್ಯದಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ ಇದೆ ಅಂತ ಹೇಳಬೇಕು ನೀವು, ರೈಟ್? ದ ಫರ್ಮ್ ಅಂದರೆ ಕಂಪನಿ. ದ ಫರ್ಮ್ ಈಸ್ ಇನ್ವಾಲ್ವ್ಡ್ ಇನ್ ಅ ಲೀಗಲ್ ಡಿಸ್ಪ್ಯೂಟ್ ವಿತ್ ದ ರೈವಲ್ ಕಂಪನಿ. ದ ಯೂನಿಯನ್ಸ್ ಆರ್ ಇನ್ ಡಿಸ್ಪ್ಯೂಟ್ ವಿತ್ ಮ್ಯಾನೇಜ್ಮೆಂಟ್. ಆರ್ಗ್ಯುಮೆಂಟ್ ಆರ್ ಡಿಬೇಟ್ಗೂ ಕೂಡ ಡಿಸ್ಪ್ಯೂಟ್ ಅಂತಾರೆ, ರೈಟ್? ನೆಕ್ಸ್ಟ್ ಒನ್, ಕಂಪ್ಲೈನ್ಸ್. ಇದು ಕೂಡ ಒಂದು ಅಫಿಷಿಯಲ್ ವರ್ಡ್. ಅಂದರೆ ಒಂದು ಆರ್ಡರ್ನ ಫಾಲೋ ಮಾಡುವಂತಹ ಕ್ರಿಯೆಗೆ ಕಂಪ್ಲೈನ್ಸ್ ಅಂತಾರೆ. ನಿಯಮ ಪಾಲನೆ, ಅಗ್ರಿಮೆಂಟ್ನಲ್ಲಿರೋ ಥರ ನೀವು ಫಾಲೋ ಆಗಬೇಕು. ಆಗ್ತಿದ್ದೀರಾ ಅಂದರೆ ಯು ಆರ್ ಇನ್ ಕಂಪ್ಲೈನ್ಸ್ ವಿತ್ ದ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಇನ್ ಕಂಪ್ಲೈನ್ಸ್ ವಿತ್ ಇಸ್ ಫಾದರ್ಸ್ ವಿಲ್ ಅಂದರೆ ಅವರ ಫಾದರ್ನ ವಿಲ್ನಲ್ಲಿ ಬರೆದಿರುವ ಹಾಗೆ, ಅದರ ಪ್ರಕಾರ ಅವನು ನಡ್ಕೊಂಡಿದ್ದಾನೆ ಅಥವಾ ಕೆಲಸಗಳಾಗಿದೆ ಅಂತ. ಕಂಪ್ಲೈನ್ಸ್ ವಿತ್ ಅಂತಾನೆ ಬರುತ್ತೆ. ಈ ವರ್ಡ್ಸ್ ಎರಡೂ ನೆನ್ಪಿಟ್ಕೊಂಬಿಡಿ. ಕಂಪ್ಲೈನ್ಸ್ ಜೊತೆ ಯಾವಾಗಲೂ ವಿತ್ ಇರುತ್ತೆ, ರೈಟ್? ದ ಕಂಪನಿ ಸೇಸ್ ಇಟ್ ಈಸ್ ಇನ್ ಫುಲ್ ಕಂಪ್ಲೈನ್ಸ್ ವಿತ್ ಎನ್ವೈರನ್ಮೆಂಟಲ್ ಲಾಸ್. ಅಂದರೆ ಅರ್ಥ, ಆ ಕಂಪನಿ ಎನ್ವೈರನ್ಮೆಂಟಲ್ ಲಾಸ್ನ ಫಾಲೋ ಮಾಡ್ತಿದೆ. ಇಟ್ ಈಸ್ ಇನ್ ಕಂಪ್ಲೈನ್ಸ್ ವಿತ್ ದ ಲಾಸ್, ರೈಟ್? ಕಂಪ್ಲೈನ್ಸ್ ವಿತ್ ದ ನ್ಯೂ ಲಾ ಈಸ್ ಎಕ್ಸ್ಪೆಕ್ಟೆಡ್. ಹೊಸ ಕಾನೂನನ್ನು ಪಾಲನೆ ಮಾಡುವುದು ಈಸ್ ಎಕ್ಸ್ಪೆಕ್ಟೆಡ್. ಹಿ ಈಸ್ ರೆಸ್ಪಾನ್ಸಿಬಲ್ ಟು ಎನ್ಶೋರ್ ಕಂಪ್ಲೈನ್ಸ್ ವಿತ್ ದ ಪಾಲಿಸಿ. ಸೊ ಅವ್ನು ಏನು ಎನ್ಶೋರ್ ಮಾಡ್ತಾನೆ, ಪಾಲಿಸಿ ಪ್ರಕಾರ ಆಗ್ತಿದ್ಯಾ, ಅವ್ರು ನಡ್ಕೊತಿದಾರ ಅನ್ನೋದನ್ನು ಅವ್ನು ಎನ್ಶೋರ್ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಸೊ ಎಲ್ಲ ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಳ್ಳಿ ಆ್ಯಂಡ್ ಓದಿ. ರಿಪೀಟೆಡಾಗಿ ಓದ್ತಾ ಇದ್ದರೆ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ, ಏನು ಕಷ್ಟ ಆಗಲ್ಲ. ಅಟ್ಲೀಸ್ಟ್ ವರ್ಡ್ ಮತ್ತು ಮೀನಿಂಗ್ಸ್ನಾದರೂ ಡೈಲಿ ಓದ್ಕೋಬೋದಲ್ವಾ? ಆ ಥರ ಆದರೆ ನೀವು 1 ನಿಮಿಷದಲ್ಲಿ 10 ಮಿನಿಟ್ಸ್ ಓದಿ ನೆನ್ಪಿಟ್ಕೋಬೋದು. ಅಷ್ಟೇ ಓದಿ, ನೆಕ್ಸ್ಟ್ ಟೈಮ್ ನೀವು ಯಾವ್ದಾದ್ರು ಟೆಕ್ಸ್ಟ್ ಓದ್ತಾ ಇದ್ದಾಗ ಅರ್ಥ ಆಗೋಗುತ್ತೆ. ಪ್ಲೇಂಟಿಫ್, ಸೊ ಇದು ಒಂದು ಲಾ ವರ್ಡ್. ಅಂದರೆ ಯಾರಾದರೂ ಒಬ್ಬರ ವಿರುದ್ಧ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿರೋ ವ್ಯಕ್ತಿಗೆ ಪ್ಲೇಂಟಿಫ್ ಅಂತ ಕರೀತಾರೆ.
ನಾನು ಯಾರ ಮೇಲಾದರೂ ಕೋರ್ಟ್ನಲ್ಲಿ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ನಾನು ಪ್ಲೇಂಟಿಫ್ ಆಗ್ತೀನಿ, ರೈಟ್? ದ ಪ್ಲೇಂಟಿಫ್ ಕ್ಲೇಮ್ ಕಾಂಪೆನ್ಸೇಷನ್ ಆಫ್ 25 lakh rupees. ಕ್ಲೇಮ್ ಮಾಡೋದಂದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಡಿಮ್ಯಾಂಡ್ ಮಾಡೋದು. ಇದು ಕೂಡ ಒಂದು ಅಫಿಷಿಯಲ್ ವರ್ಡ್. ಕಾಂಪನ್ಸೇಷನ್ ದುಡ್ಡು ಅಂತ ಎಷ್ಟು ಕ್ಲೇಮ್ ಮಾಡ್ದ? 25 lakh rupees. ದ ಜಡ್ಜ್ ರೂಲ್ಡ್ ಅಗೇನ್ಸ್ಟ್ ದ ಪ್ಲೇಂಟಿಫ್. ರೂಲ್ ಅಗೇನ್ಸ್ಟ್ ಅಂದ್ರೆ ಅವರ ವಿರುದ್ಧವಾಗಿ ಜಡ್ಜ್ಮೆಂಟ್ ನ ಕೊಡೋದು. ಸೊ ಜಡ್ಜ್ ಏನ್ ಮಾಡಿದ್ರಿ ಇಲ್ಲಿ? ದ ಜಡ್ಜ್ ರೂಲ್ಡ್ ಅಗೇನ್ಸ್ಟ್ ದ ಪ್ಲೇಂಟಿಫ್ ಅಂದ್ರೆ ಪ್ಲೇಂಟಿಫ್ ನ ಫೇವರ್ ಆಗಿ ಜಡ್ಜ್ಮೆಂಟ್ ಬಂದಿಲ್ಲ ಅಂತ ಅರ್ಥ. ಅವ್ರ ಫೇವರ್ ಆಗಿ ಬಂದ್ರೆ ಏನನ್ಬೇಕು? ದ ಜಡ್ಜ್ ರೂಲ್ಡ್ ಇನ್ ಫೇವರ್ ಆಫ್ ದ ಪ್ಲೇಂಟಿಫ್ ಅಂದ್ರೆ ಅವರ ಪರವಾಗಿ ಅವರ ಫೇವರ್ನಲ್ಲೇ ಜಡ್ಜ್ಮೆಂಟ್ ನ ಕೊಟ್ರು. ಅನ್ಪ್ರೆಸಿಡೆಂಟೆಡ್ ಅಂದ್ರೆ ಅರ್ಥ ಹಿಂದೆ ಯಾವತ್ತೂ ನಡೀದೇ ಇರೋದು, ನೋಡದೇ ಇರೋದು, ಆಗದೆ ಇರೋದು. ಇಲ್ಲಿ ನೋಡಿ, ಆನ್ ಅನ್ಪ್ರೆಸಿಡೆಂಟೆಡ್ ಸಕ್ಸಸ್ ಅಂದ್ರೆ ಅಷ್ಟು ದೊಡ್ಡ ಸಕ್ಸಸ್ ಯಾವತ್ತೂ ಯಾರೂ ನೋಡೇ ಇರಲಿಲ್ಲ ಹಿಂದೆ, ಆರ್ ಅವ್ರ ಲೈಫ್ನಲ್ಲಿ ಆಗೇ ಇರಲಿಲ್ಲ ಅಂತ ಹೇಳ್ತಾ ಇದ್ದೆ. ಅನ್ಪ್ರೆಸಿಡೆಂಟೆಡ್ ಡಿಮ್ಯಾಂಡ್ಸ್ ಆನ್ ದಿ ಹೆಲ್ತ್ ಕೇರ್ ಸಿಸ್ಟಮ್. ಸೊ ಈಗ ಹೆಲ್ತ್ ಕೇರ್ ಸಿಸ್ಟಮ್ನ ಎಷ್ಟು ಡಿಮ್ಯಾಂಡ್ಸ್ ಇದೆ? ಹಿಂದೆ ಯಾವತ್ತೂ ಇರದೇ ಇರೋ ಅಷ್ಟು. 2020 ಹ್ಯಾಸ್ ಬೀನ್ ಅ ಇಯರ್ ಆಫ್ ಅನ್ಪ್ರೆಸಿಡೆಂಟೆಡ್ ಈವೆಂಟ್ಸ್. ನೋಡಿ, ಅನ್ಪ್ರೆಸಿಡೆಂಟೆಡ್ ಈವೆಂಟ್ಸ್ ಅಂದರೆ ಯಾವತ್ತೂ ನಡೆದೇ ಇದ್ದಂತಹ ಈವೆಂಟ್ಸ್ ನ ವರ್ಷ ಅದಾಗಿತ್ತು. ಅನ್ಎಂಪ್ಲಾಯ್ಮೆಂಟ್ ಹ್ಯಾಸ್ ರೀಚ್ಡ್ ಅನ್ ಅನ್ಪ್ರೆಸಿಡೆಂಟೆಡ್ ಲೆವೆಲ್. ಹಿ ಹ್ಯಾಸ್ ವೋನ್ ದಿ ಎಲೆಕ್ಷನ್ ವಿತ್ ಅನ್ ಅನ್ಪ್ರೆಸಿಡೆಂಟೆಡ್ ಮೆಜಾರಿಟಿ, ರೈಟ್? ನೆಕ್ಸ್ಟ್ ಒನ್, ಇನ್ವಿನ್ಸಿಬಲ್ ಅಂದರೆ ಸೋಲ್ಸೋದಕ್ಕೆ ತುಂಬ ಕಷ್ಟವಾದ, ತುಂಬ ಪವರ್ಫುಲ್ ಆಗಿರುವ ಆರ್ ಅಜೇಯವಾಗಿರುವ. ಇಲ್ಲಿ ನೋಡಿ, ಆನ್ ಇನ್ವಿನ್ಸಿಬಲ್ ವಾರಿಯರ್, ಆನ್ ಇನ್ವಿನ್ಸಿಬಲ್ ಟೀಮ್ ಅನ್ಬೋದು ನೀವು. ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮ್ ಹ್ಯಾಡ್ ಬೀನ್ ಇನ್ವಿನ್ಸಿಬಲ್ ಫಾರ್ ಇಯರ್ಸ್. ಬಹಳಷ್ಟು ವರ್ಷಗಳು ಆ ಟೀಮ್ ಅಷ್ಟು ಪವರ್ಫುಲ್ ಆಗಿತ್ತು, ಸೋಲ್ಸೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಆರ್ ಅಜೇಯವಾಗಿತ್ತು ಅನ್ನೋ ಮೀನಿಂಗ್ ಕೊಡುತ್ತೆ, ರೈಟ್? ದಿಸ್ ಡಸ್ ನಾಟ್ ಮೀನ್ ದೇ ಆರ್ ಇನ್ವಿನ್ಸಿಬಲ್ ಅಂಡ್ ಅನ್ಸ್ಟಾಪಬಲ್. He only seems to be invincible. You can easily defeat him. ಅವನು ಸೋಲ್ಸೋದಕ್ಕೆ ತುಂಬ ಕಷ್ಟ ಥರ ಕಾಣ್ತಾನೆ ಅಷ್ಟೇ, ಬಟ್ ಯು ಕ್ಯಾನ್ ಈಸಿಲಿ ಡಿಫೀಟ್ ಹಿಮ್. ನೆಕ್ಸ್ಟ್ ಒನ್, ಇಂಡಿಸ್ಪೆನ್ಸಿಬಲ್ ಅಂದರೆ ಎಕ್ಸ್ಟ್ರೀಮ್ಲಿ ನೆಸೆಸರಿ. ಅದನ್ನು ನೀವು ಬಿಡೋಕ್ಕಾಗೋದೇ ಇಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಅದು ಇರಲೇಬೇಕು. ದ ಕಂಪ್ಯೂಟರ್ ಈಸ್ ನಾವ್ ಎನ್ ಇಂಡಿಸ್ಪೆನ್ಸಿಬಲ್ ಮಷೀನ್ ಇನ್ ಬಿಸ್ನೆಸಸ್, ರೈಟ್? ಹೌದಲ್ವಾ? ರಿಮೆಂಬರ್, ಟ್ರೀಸ್ ಆರ್ ಇಂಡಿಸ್ಪೆನ್ಸಿಬಲ್ ಫಾರ್ ಅಸ್ ಟು ಬಿ ಅಲೈವ್. ನಾವು ಜೀವಂತವಾಗಿರ್ಬೇಕಂದ್ರೆ ಟ್ರೀಸ್ ಆರ್ ಇಂಡಿಸ್ಪೆನ್ಸಿಬಲ್. ಒನ್ಸ್ ಧೋನಿ ವಾಸ್ ಎನ್ ಇಂಡಿಸ್ಪೆನ್ಸಿಬಲ್ ಪ್ಲೇಯರ್ ಇನ್ ದಿ ಇಂಡಿಯನ್ ಟೀಮ್. ಇಟ್ ಈಸ್ ಸ್ಯಾಡ್ ದಟ್ ಸ್ಮಾರ್ಟ್ಫೋನ್ಸ್ ಹ್ಯಾವ್ ಬಿಕಮ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಆಫ್ ಅವರ್ ಲೈಫ್ಸ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್, ಇಂಡಿಸ್ಟ್ರಕ್ಟಬಲ್. ಡಿಸ್ಟ್ರಕ್ಟಬಲ್ಗೆ ಆಪೋಸಿಟ್ ಅಂದರೆ ಡೆಸ್ಟ್ರಾಯ್ ಮಾಡೋದಕ್ಕೆ ಅಸಾಧ್ಯವಾದ, ಅದನ್ನು ನಾಶ ಮಾಡಲು ಅಸಾಧ್ಯವಾದ, ಅಳಿಸಲಾಗದ. The sun is indestructible, ಅಲ್ವಾ? The indestructible properties of something. ಪ್ರಾಪರ್ಟೀಸ್ ಅಂದರೆ ಗುಣಗಳು, ನಾಶ ಮಾಡಲು ಆಗದಿರುವಂತಹ ಗುಣಗಳು. A man with indestructible willpower. These indestructible plastic containers are really damaging our earth. ಅಂದರೆ ಪೂರ್ತಿಯಾಗಿ ನಾಶನೇ ಮಾಡೋಕ್ಕಾಗದಂಥ ಪ್ಲಾಸ್ಟಿಕ್ ಕಂಟೈನರ್ಸ್ ಡ್ಯಾಮೇಜ್ ಮಾಡ್ತಾ ಇದೆ ನಮ್ಮ ಭೂಮಿಯನ್ನು. ನೆಕ್ಸ್ಟ್ ಒನ್, ಇನೆವಿಟಬಲ್ ಅಂದರೆ ಅನ್ಸ್ಟಾಪಬಲ್. ಅದನ್ನು ತಪ್ಪಿಸೋದಕ್ಕಾಗೋದೇ ಇಲ್ಲ, ಅದು ನಡೆಯುವಂಥದ್ದು. ಇಲ್ಲಿ ನೋಡಿ, ಡೆತ್ ಈಸ್ ಇನ್ಎವಿಟಬಲ್. ಹಿ ಸೆಡ್ ಯುವರ್ ಡಿಫೀಟ್ ಈಸ್ ಇನ್ಎವಿಟಬಲ್ ಅಂದರೆ ನಿನ್ನ ಸೋಲು ಖಂಡಿತ ಅನ್ನೋ ಮೀನಿಂಗ್, ಯಾರೂ ತಪ್ಸಕ್ಕಾಗಲ್ಲ. ಲೈಫ್ ಈಸ್ ಫುಲ್ ಆಫ್ ಇನ್ಎವಿಟಬಲ್ ಹೈಸ್ ಅಂಡ್ ಲೋಸ್. ಆಕ್ಸಿಡೆಂಟ್ ಆರ್ ದಿ ಇನ್ಎವಿಟಬಲ್ ರಿಸಲ್ಟ್ ಆಫ್ ಕೇರ್ಲೆಸ್ನೆಸ್. ಇನ್ಎವಿಟಬಲ್ ರಿಸಲ್ಟ್ ಅಂದರೆ ಅನ್ಅವಾಯ್ಡಬಲ್ ರಿಸಲ್ಟ್. The company had to face inevitable consequences. ಕಾನ್ಸಿಕ್ವೆನ್ಸಸ್ ಅಂದರೆ ಪರಿಣಾಮಗಳು, ಅದು ಫೇಸ್ ಮಾಡಲೇಬೇಕಾಗಿತ್ತು, ಅದನ್ನು ಅವ್ರು ತಪ್ಸೋಕ್ಕಾಗಲೇ ಇಲ್ಲ. ಕ್ರೀಪಿ ಅಂದರೆ ನೋಡೋದಕ್ಕೆ ವಿಕಾರವಾಗಿರುವ, ಭಯ ಪಡಿಸೋ ಥರ ಇರುವ, ತುಂಬ ವಿಚಿತ್ರವಾಗಿರೋದು. ಅ ಕ್ರೀಪಿ ಫೇಸ್ ಅನ್ಬೋದು ನೀವು. ಕ್ರೀಪಿ ಸೌಂಡ್, ಫಿಲ್ಮ್, ಅ ಕ್ರೀಪಿ ಸ್ಮೈಲ್, ಅ ಕ್ರೀಪಿ ಮ್ಯಾನ್, ಕ್ರೀಪಿ ಫೀಲಿಂಗ್ಸ್, ತುಂಬ ಭಯ ಪಡಿಸೋ ಥರ ಇರ್ತಾರೆ, ರೈಟ್? ಇದು ಇನ್ಫಾರ್ಮಲಿ ತುಂಬ ಯೂಸ್ ಮಾಡ್ತಾರೆ. ಸ್ಪೋಕನ್ನಲ್ಲಿ, ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಈ ವರ್ಡ್. ಹಿ ವಾಸ್ ಅ ಕ್ರೀಪಿ ಲುಕಿಂಗ್ ಗಾಯ್ ಅಂದರೆ ಅವ್ನು ನೋಡೋದಕ್ಕೆ ಆ ಥರ ಇದ್ದ. ಇಟ್ ಫೀಲ್ಸ್ ಅ ಬಿಟ್ ಕ್ರೀಪಿ ಹಿಯರ್, ಲೆಟ್ಸ್ ಗೋ ಔಟ್. ದ ಹೌಸ್ ಲುಕ್ಡ್ ಓಕೆ ಫ್ರಮ್ ದಿ ಔಟ್ಸೈಡ್, ಬಟ್ ಇನ್ಸೈಡ್ ಇಟ್ ವಾಸ್ ಆಲ್ ಡಾರ್ಕ್ ಆ್ಯಂಡ್ ಕ್ರೀಪಿ. ಅ ಕ್ರೀಪಿ ಡ್ರೈವರ್ ಅಂದರೆ ನೀವೇನಾದರೂ ತುಂಬ ಅನ್ಕಂಫರ್ಟಬಲ್ ಆಗೋ ಥರ ಅವ್ನು ಬಿಹೇವ್ ಮಾಡ್ತಾ ಇದ್ರೆ ಅ ಕ್ರೀಪಿ ಮ್ಯಾನ್ ಅನ್ಬೋದು. ಅಜೈಲ್ ಅಂದರೆ ತುಂಬ ಚುರುಕಾಗಿರೋದು, ಎಲ್ಲ ಕೆಲಸಗಳನ್ನು ತುಂಬ ಬೇಗ ಬೇಗ ಮಾಡ್ತಾ ಇರೋದು, ಲವಲವಿಕೆಯಿಂದ ಇರೋದು. ಯೋರ್ ಫಾದರ್ ಲುಕ್ಸ್ ವೆರಿ ಅಜೈಲ್. ಹಿ ಈಸ್ ಫಿಸಿಕಲಿ ಸ್ಟ್ರಾಂಗ್ ಅಂಡ್ ಅಜೈಲ್.
A 30-minute regular exercise keeps you agile. ಅರ್ಥ ಆಗ್ತಿದೆ ಅಲ್ವಾ? Kids are as agile as monkeys. He has got an agile mind. Agile mind ಅಂದರೆ ತುಂಬ ಶಾರ್ಪ್ ಮೈಂಡ್, ಬೇಗ ಅರ್ಥ ಮಾಡ್ಕೊಳ್ಳೋ, ಥಿಂಕ್ ಮಾಡೋ ಕೆಪಾಸಿಟಿ ಇರೋದು. ನೆಕ್ಸ್ಟ್ ಒನ್, ಗ್ರಂಪಿ ಅಂದರೆ ಯಾವಾಗಲೂ ಸಿಡುಕಿನಿಂದ ಇರೋರು, ಸಣ್ಣ ಸಣ್ಣ ವಿಷಯಗಳಿಗೆ ಸಿಟ್ಟಾಗೋರು. ಅ ಗ್ರಂಪಿ ಬಾಸ್, ಅ ಗ್ರಂಪಿ ವುಮನ್ ಮ್ಯಾನೇಜರ್, ಅ ಗ್ರಂಪಿ ಫೇಸ್ ಅನ್ಬೋದು ನೀವು. ದ ಶಾಪ್ಕೀಪರ್ ಇಸ್ ಆಲ್ವೇಸ್ ಗ್ರಂಪಿ ಅಂದರೆ ಕಸ್ಟಮರ್ ಜೊತೆ ಚೆನ್ನಾಗಿ ಮಾತಾಡಲ್ಲ, ಯಾವಾಗಲೂ ಗ್ರಂಪಿ ಆಗಿರ್ತಾನೆ. ವೈ ಆರ್ ಯು ಸೋ ಗ್ರಂಪಿ ಟುಡೇ? ಐ ಡಿಂಟ್ ಹ್ಯಾವ್ ಎನಫ್ ಸ್ಲೀಪ್ ಆ್ಯಂಡ್ ಐ ಆಮ್ ಫೀಲಿಂಗ್ ಅ ಬಿಟ್ ಗ್ರಂಪಿ. ರೈಟ್? ಅರ್ಥ ಆಯ್ತಲ್ಲ? ಸೊ ಡೈಲಿ ಲೈಫ್ನ ಇದೆಲ್ಲ ಹೆಲ್ಪ್ ಆಗುತ್ತೆ. ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಕೂಡ ಮಾಡಿ ಡೈಲಿ ಓದ್ತಾ ಇರಿ. ನೆಕ್ಸ್ಟ್ ಒನ್, ಪಂಜೆಂಟ್ ಅಂದರೆ ತುಂಬ ಘಾಟ್ ಆದಂತಹ ಟೇಸ್ಟ್ ಆರ್ ಸ್ಮೆಲ್ ಇರೋದು. ದೀಸ್ ಡ್ರೈ ಚಿಲ್ಲೀಸ್ ಆರ್ ಟೂ ಪಂಜೆಂಟ್ ಅಂದರೆ ಮೆಣಸಿನ್ಕಾಯಿ ತುಂಬ ಘಾಟ್ ಆಗಿದೆ ಅಂತಿರಲ್ವಾ? ಐ ಕಾಂಟ್ ಸ್ಟ್ಯಾಂಡ್ ದಿಸ್ ಪಂಜೆಂಟ್ ಸ್ಮೆಲ್. ಕಾಂಟ್ ಸ್ಟ್ಯಾಂಡ್ ಅಂದರೆ ತಡ್ಕೊಳಕ್ ಆಗದೆ ಇರೋದು. ಪಂಜೆಂಟ್ ಸ್ಮೆಲ್, ಅಷ್ಟು ಘಾಟ್ ಸ್ಮೆಲ್ ಬರ್ತಾ ಇದೆ, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಗಾರ್ಲಿಕ್ ಹ್ಯಾಸ್ ಅ ಪಂಜೆಂಟ್ ಅರೋಮಾ. ಅರೋಮಾ ಅಂದರೆ ವಾಸನೆ, ಸುವಾಸನೆ. ಹೂ ಇಸ್ ವೇರಿಂಗ್ ಅ ಪಂಜೆಂಟ್ ಪರ್ಫ್ಯೂಮ್ ಅಂದರೆ ಆ ಪರ್ಫ್ಯೂಮ್ ಸ್ಮೆಲ್ ಎಕ್ಸ್ಟ್ರೀಮ್ ಆಗಿದೆ. ಸೊ ಪರ್ಫ್ಯೂಮ್ನ ಬಾಡಿ ಹಾಕ್ಕೊಳ್ತಾರಲ್ವ, ಸೊ ವೇರ್ ಅ ಪರ್ಫ್ಯೂಮ್ ಅನ್ಬೋದು. ಇಟ್ಸ್ ಮೋರ್ ಪಂಜೆಂಟ್ ದೆನ್ ಯುವರ್ ನಾರ್ಮಲ್ ಕರಿ. ಅ ಪಂಜೆಂಟ್ ಕ್ರಿಟಿಸಿಸಮ್, ಅ ಪಂಜೆಂಟ್ ಆರ್ಗ್ಯುಮೆಂಟ್, ಕಾಮೆಂಟ್ ಅನ್ಬೋದು, ಅಂದರೆ ತುಂಬ ಸ್ಟ್ರಾಂಗ್ ಆ್ಯಂಡ್ ಎಫೆಕ್ಟಿವ್ ಆಗಿದ್ರೆ. ರೈಟ್? ನೆಕ್ಸ್ಟ್ ಒನ್, ಗ್ಲೂಮಿ ಅಂದರೆ ಕತ್ತಲೆ ಆಗಿರೋದು, ಕತ್ತಲೆ ಆಗಿರೋ ಪ್ಲೇಸ್, ವೆದರ್ ಆ್ಯಂಡ್ ನೋಡೋದಕ್ಕೆ ತುಂಬ ಡಿಪ್ರೆಸ್ಡ್ ಆಗಿರುವಂಥ, ತುಂಬ ಸಪ್ಪೆ ಆಗಿರುವಂಥ ಪರ್ಸನ್ಗೂ ನೀವು ಅನ್ಬೋದು. ವೆದರ್ ಈಸ್ ಗ್ಲೂಮಿ ಟುಡೇ ಅಂದರೆ ಮಳೆಗಾಲದಲ್ಲಿ ವೆದರ್ ಗ್ಲೂಮಿ ಆಗಿರುತ್ತಲ್ವ, ಕತ್ತಲೆ ಆಗಿರುತ್ತೆ. ಹೂ ಇಸ್ ಇನ್ ದಟ್ ಗ್ಲೂಮಿ ರೂಮ್? ಗ್ಲೂಮಿ ರೂಮ್ ಅಂದರೆ ತುಂಬ ಬೆಳಕಿಲ್ಲದೆ ಇರೋಂಥ ರೂಮ್. ಐ ಡಿಂಟ್ ಲೈಕ್ ದಟ್ ಪ್ಲೇಸ್, ಇಟ್ ವಾಸ್ ಸೋ ಗ್ಲೂಮಿ ಆ್ಯಂಡ್ ಫಿಲ್ತಿ. ಅ ಗ್ಲೂಮಿ ಪರ್ಸನ್, ಅ ಗ್ಲೂಮಿ ಎಕ್ಸ್ಪ್ರೆಷನ್ ಅನ್ಬೋದು, ಅಂದರೆ ನೋಡೋದಕ್ಕೆ ಅನ್ಹ್ಯಾಪಿಯಾಗಿ ಕಾಣುವ, ಹೋಪ್ಲೆಸ್ ಆಗಿ ಕಾಣುವಂಥ ವ್ಯಕ್ತಿ. ಅದೇ ಥರ ಹಿ ಲುಕ್ಸ್ ಗ್ಲೂಮಿ ಟುಡೇ ಅನ್ಬೋದು, ಯಾಕೋ ತುಂಬ ಸ್ಯಾಡ್ ಆಗಿದ್ದಾನೆ, ಸಪ್ಪೆ ಆಗಿದ್ದಾನೆ ಅಂತಿರಲ್ಲ, ಅವಾಗ ಅನ್ಬೇಕು ಈ ಥರ. ಅಡ್ವರ್ಬ್ಗಳು ಅಂದರೆ ಒಂದು ಕೆಲಸ ಹೇಗೆ ನಡೆಯುತ್ತೆ ಅಂತ ಹೇಳೋ ಪದಗಳು. ಸೊ ಅಡ್ವರ್ಬ್ಗಳು ವರ್ಬ್ನ ಹಿಂದೆನಾದರೂ ಬರುತ್ತೆ ಅಥವಾ ವರ್ಬ್ ಆದಮೇಲೆ ಆದರೂ ಬರುತ್ತೆ. ನೋಡ್ತಾರೆ, ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಒನ್, ಇವೆಂಚುವಲಿ ಅಂದರೆ ಅರ್ಥ ಅಂತಿಮವಾಗಿ. ನಾವು ತುಂಬ ಎಫರ್ಟ್ ಹಾಕಿದ ಮೇಲೆ ಕೊನೆಗೆ ಈ ಥರ ಆಯಿತು, ಇದು ಸಿಕ್ತು, ಇದನ್ನು ಮಾಡಿದೆ ಅಂತೀವಲ್ಲ, ಅವಾಗ ಯೂಸ್ ಮಾಡಬೇಕು. ಐ ಇವೆಂಚುಲಿ ಪಾಸ್ ದಿ ಎಕ್ಸಾಮ್ ಆಫ್ಟರ್ 4 years ಅಂದರೆ 4 years ಕಷ್ಟಪಟ್ಟ ನಂತರ ಲಾಸ್ಟ್ಗೆ ಇದಾಯಿತು, ಈ ಥರ ಹೇಳೋ ಕಾಂಟೆಕ್ಸ್ನಲ್ಲಿ ಹೇಳಬೇಕು. ರೈಟ್? ಇವೆಂಚುಲಿ ಆಫ್ಟರ್ 6 hours ವಿ ರೀಚ್ ದ ತಿರುಪತಿ ಟೆಂಪಲ್. It might take him a lot of time, but he will do it eventually. They eventually found their kid after so much of struggle. ತುಂಬ ಎಫರ್ಟ್ ಹಾಕಿದ ಮೇಲೆ, ತುಂಬ ಕಷ್ಟಪಟ್ಟ ಆದಮೇಲೆ ಕೊನೆಗೆ ಈ ಥರ ಆಯಿತು ಅಂತ ಹೇಳುವಾಗ ಹೇಳಬೇಕು. ರಿಲೆಂಟ್ಲೆಸ್ಲಿ ಅಂದರೆ ಒಂದೇ ಸಮನೆ ತುಂಬ ಹಾರ್ಶ್ ವೇನಲ್ಲಿ ಪಟ್ಟು ಬಿಡದೆ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಯಾರಾದರೂ. ಹಿ ಕ್ವೆಶ್ಚನ್ಡ್ ಹರ್ ರಿಲೆಂಟ್ಲೆಸ್ಲಿ. ಅವಳಿಗೆ ಪ್ರಶ್ನೆಗಳನ್ನ ಕೇಳ್ತಾನೇ ಇದ್ದ, ಒಂದೇ ಸಮನೆ ಬಿಡದೆ, ಅದನ್ನ ರಿಲೆಂಟ್ಲೆಸ್ಲಿ ಅಂತೀವಿ. ದೇ ರಿಲೆಂಟ್ಲೆಸ್ಲಿ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದ ಗವರ್ನಮೆಂಟ್. ಹಿ ವಾಸ್ ಬೀಯಿಂಗ್ ಬುಲಿಡ್ ರಿಲೆಂಟ್ಲೆಸ್ಲಿ ಅಟ್ ಸ್ಕೂಲ್. ಹಿ ಪರ್ಸ್ಯೂಡ್ ದ ಸಕ್ಸಸ್ ರಿಲೆಂಟ್ಲೆಸ್ಲಿ. ಪರ್ಸ್ಯೂಡ್ ದ ಸಕ್ಸಸ್ ಅಂದರೆ ಸಕ್ಸಸ್ನ ಪಡ್ಕೊಂಡ ತುಂಬ ಎಫರ್ಟ್ ಹಾಕಿ. ದ ಸನ್ ಇಸ್ ಬೀಟಿಂಗ್ ಡೌನ್ ರಿಲೆಂಟ್ಲೆಸ್ಲಿ. ಸನ್ ಇಸ್ ಬೀಟಿಂಗ್ ಡೌನ್ ಅಂದರೆ ಸನ್ ತುಂಬ ಬ್ರೈಟ್ ಆಗಿದ್ದ, ತುಂಬ ಬಿಸಿಲಿತ್ತು ಅನ್ನೋದನ್ನ ಈ ಥರ ಹೇಳ್ತೀವಿ. ಹಿ ಬಿಕೇಮ್ ರಿಲೆಂಟ್ಲೆಸ್ಲಿ ಕ್ರೂಯಲ್ ಆನ್ ಹಿಸ್ ವೈಫ್ ಅಂದರೆ ಅವನು ತನ್ನ ವೈಫ್ ಮೇಲೆ ಯಾವಾಗಲೂ ಕ್ರೂಯಲ್ ಆಗಿ ಬಿಹೇವ್ ಮಾಡ್ತಾನೇ ಇದ್ದ, ಅದನ್ನು ಈ ಥರ ಹೇಳ್ತೀವಿ. ಹಿ ಬಿಕೇಮ್ ರಿಲೆಂಟ್ಲೆಸ್ಲಿ ಕ್ರೂಯಲ್ ಅಂತ. ನೆಕ್ಸ್ಟ್ ಒನ್, ಸೀಮ್ಲೆಸ್ಲಿ ಅಂದರೆ ಯಾವುದಾದ್ರೂ ಒಂದು ಕೆಲಸ ತುಂಬ ಸ್ಮೂತ್ ಆಗಿ ಆಗೋದು, ಏನು ಅಡಚಣೆಗಳಿಲ್ಲದೆ ಆಗೋದು. ದ ಕಾನ್ವರ್ಸೇಷನ್ ಕಂಟಿನ್ಯೂಡ್ ಸೀಮ್ಲೆಸ್ಲಿ ಅಂದರೆ ಎಲ್ಲೂ ಸ್ಟಾಪ್ ಆಗಿಲ್ಲ, ಎಲ್ಲೂ ಗ್ಯಾಪ್ ಬಂದಿಲ್ಲ, ತುಂಬ ಸ್ಮೂತ್ ಆಗಿ ನಡೀತು. ಅವರ್ ಪ್ಲಾನ್ ಹ್ಯಾಡ್ ಬಿನ್ ವರ್ಕಿಂಗ್ ಸೀಮ್ಲೆಸ್ಲಿ ಅಂಟಿಲ್ ದೆನ್. ಪಾಸ್ಟ್ನಲ್ಲಿ ಅಲ್ಲಿವರೆಗೂ ನಮ್ಮ ಪ್ಲಾನ್ ಸೀಮ್ಲೆಸ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು, ಏನೂ ಪ್ರಾಬ್ಲಮ್ ಬಂದಿರಲಿಲ್ಲ ಮಧ್ಯದಲ್ಲಿ. ಯು ಕ್ಯಾನ್ ಸೀಮ್ಲೆಸ್ಲಿ ಮೇಕ್ ದ ಪೇಮೆಂಟ್ಸ್ ಥ್ರೂ ದಿಸ್ ಆ್ಯಪ್ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ಪೇಮೆಂಟ್ಸ್ ಮಾಡ್ಬೋದು. ಹಿ ಕ್ಯಾನ್ ಸೀಮ್ಲೆಸ್ಲಿ ಸ್ವಿಚ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂದರೆ ಅವ್ನು ಇಂಗ್ಲೀಷ್ ಮಾತಾಡ್ತಾ ಇರೋವಾಗ ಯಾವಾಗ ಕನ್ನಡ ಸ್ಟಾರ್ಟ್ ಮಾಡ್ತಾನೋ ಮತ್ತೆ ಯಾವಾಗ ಇಂಗ್ಲೀಷ್ ಸ್ಟಾರ್ಟ್ ಮಾಡ್ತಾನೋ ಗೊತ್ತೇ ಆಗೋದಿಲ್ಲ. ಅಂದರೆ ಒಂದು ಟ್ರಾನ್ಸಿಷನ್ದು ಡಿಫ್ರೆನ್ಸ್ ಗೊತ್ತೇ ಆಗೋದಿಲ್ಲ.
ಎಷ್ಟು ಸ್ಮೂತಾಗಿ ಚೇಂಜ್ ಮಾಡ್ತಾನೆ. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಟ್ರಾನ್ಸಿಷನ್ ಆಗೋದು ತುಂಬ ಸರಿ ಗೊತ್ತೇ ಆಗೋದಿಲ್ಲ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಚೇಂಜ್ ಆಗೋಗಿರುತ್ತೆ. ಆ ಥರ ಆದರೆ ಸೀಮ್ಲೆಸ್ಲಿ ಅಂತ ಕರಿತೇವೆ. ಇಲ್ಲ ನೋಡಿ, ಅದೇ ಎಕ್ಸಾಂಪಲ್. ಇಟ್ಸ್ ಅಮೇಝಿಂಗ್ ಟು ಸಿ ಹೌ ದ ಸ್ಕೈ ಸೀಮ್ಲೆಸ್ಲಿ ಮರ್ಜಸ್ ಇನ್ ಟು ದ ಸಿ. ಅಂದರೆ ನೀವು ಸಮುದ್ರ ನೋಡುವಾಗ ಆ ಪೂರ್ತಿ ಎಂಡಲ್ಲಿ ಸ್ಕೈ ಟಚ್ ಆಗಿರೋ ಥರ ಕಾಣಿಸುತ್ತೆ ಅಲ್ವಾ? ಅಂದರೆ ಸಮುದ್ರದಲ್ಲಿ ಮರ್ಜ್ ಆಗಿರೋ ಥರ ಕಾಣುತ್ತೆ. ಎಲ್ಲಿ ಮರ್ಜ್ ಆಗಿದೆ ಅನ್ನೋದು ಗೊತ್ತೇ ಆಗಲ್ಲ. ಸೀಮ್ಲೆಸ್ ಆಗಿ ಮರ್ಜ್ ಆಗಿದೆ ಅಂತ ಹೇಳ್ತಾರೆ. ಆ ಮೀನಿಂಗ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಒನ್, ಸ್ಪೈಟ್ಫುಲಿ. ಅಂದರೆ ಸೇಡಿನಿಂದ, ದ್ವೇಷಪೂರ್ಣವಾಗಿ ಏನಾದರೂ ಒಂದು ಕೆಲಸ ಮಾಡ್ತಿದ್ದಾರೆ, ಆಗ್ತಿದೆ ಅಂದರೆ. ಇಟ್ ಸೀಮ್ಸ್ ಹಿ ಸ್ಪೈಟ್ಫುಲಿ ಡಿಡ್ ಇಟ್. ಅವನು ದ್ವೇಷದಿಂದನೇ ಅದನ್ನು ಮಾಡಿದ್ದಾನೆ ಅಂತ ಕಾಣಿಸ್ತಿದೆ. ವೇಟ್ ಅಂಡ್ ಸಿ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಶಿ ಸೆಡ್ ಸ್ಪೈಟ್ಫುಲಿ. ಐ ಅಂಡರ್ಸ್ಟ್ಯಾಂಡ್ ದಟ್ ಯು ಡಿಡೆಂಟ್ ಡೂ ಇಟ್ ಸ್ಪೈಟ್ಫುಲಿ. ನನಗೆ ಗೊತ್ತು ನೀನು ಅದನ್ನು ಉದ್ದೇಶಪೂರ್ವಕವಾಗಿ ದ್ವೇಷದಿಂದ ಮಾಡಿಲ್ಲ ಅಂತ. ಇಫ್ ಕ್ರಿಟಿಸಿಸಮ್ ಈಸ್ ನೀಡೆಡ್, ಕ್ರಿಟಿಸೈಸ್ ಹೆಲ್ಪ್ಫುಲಿ, ನೆವರ್ ಸ್ಪೈಟ್ಫುಲಿ. ಅಂದರೆ ನೀವು ಕ್ರಿಟಿಸೈಸ್ ಮಾಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗೋ ಥರ ಕನ್ಸ್ಟ್ರಕ್ಟಿವ್ಲಿ ಮಾಡಬೇಕು, ಸ್ಪೈಟ್ಫುಲಿ ಮಾಡಬಾರ್ದು. ಹಿ ಸ್ಪೈಟ್ಫುಲಿ ಡಿಸ್ಟ್ರಾಯ್ಡ್ ಹಿಸ್ ಬ್ರದರ್ಸ್ ಪ್ರೊಫೆಷನಲ್ ರೆಪ್ಯುಟೇಷನ್ಸ್. ರೈಟ್. ನೆಕ್ಸ್ಟ್ ಒನ್, ಪಾರ್ಷಲಿ. ಅಂದರೆ ಪೂರ್ತಿಯಾಗಿ ಅಲ್ಲ, ಕಂಪ್ಲೀಟ್ ಆಗಿ ಅಲ್ಲ. ನಿಮ್ಗೆ ಗೊತ್ತೇ ಇರುತ್ತೆ, ಯು ಆರ್ ಪಾರ್ಷಲಿ ಕರೆಕ್ಟ್ ಅಂದರೆ ಯು ಆರ್ ನಾಟ್ ಕಂಪ್ಲೀಟ್ಲಿ ಕರೆಕ್ಟ್ ಅಂತ. ಸೊ ಅಡ್ವರ್ಬ್ಸ್ ಯಾವಾಗಲೂ ಅಡ್ಜೆಕ್ಟಿವ್ಸ್ ಹಿಂದೆ ಬರುತ್ತೆ ಬಂದರೆ. ಮೈ ವರ್ಕ್ ಇಸ್ ಪಾರ್ಷಲಿ ಫಿನಿಶ್ಡ್, ದಿ ಆಪರೇಷನ್ ವಾಸ್ ಪಾರ್ಷಲಿ ಸಕ್ಸಸ್ಫುಲ್. ನೋಡಿ, ಇಲ್ಲೂ ಬಂದಿದೆ, ಅಂದರೆ ಪೂರ್ತಿ ಸಕ್ಸಸ್ಫುಲ್ ಆಗಿಲ್ಲ. ದ ಚಿಕನ್ ವಾಸ್ ಓನ್ಲಿ ಪಾರ್ಷಲಿ ಕುಕ್ಡ್. ಹ್ಯಾಸ್ ಬೀನ್ ಪಾರ್ಷಲಿ ಡೆಫ್ ಸಿನ್ಸ್ ಬರ್ತ್. ಡೆಫ್ ಅಂದರೆ ಕಿವಿ ಕೇಳಿಸ್ದೇ ಇರೋದು, ಅಂದರೆ ಕಂಪ್ಲೀಟ್ಲಿ ಕೇಳಿಸಲ್ಲ ಅಂತಲ್ಲ, ಪಾರ್ಷಲಿ ಕೇಳಿಸಲ್ಲ. ಹಿಸ್ ಬೀನ್ ಪಾರ್ಷಲಿ ಡೆಫ್ ಸಿನ್ಸ್ ಬರ್ತ್, ಹುಟ್ಟಿದಾಗಿನ. ರೈಟ್. ಹೆಕ್ಟಿಕ್, ಇದೊಂದು ಅಡ್ಜೆಕ್ಟಿವ್. ಹೆಕ್ಟಿಕ್ ಅಂದರೆ ತುಂಬ ಬ್ಯುಸಿ ಆದ, ಬಿಡುವೆ ಇಲ್ಲದೆ ಇರುವಂಥದ್ದು. ಇಲ್ಲಿ ನೋಡಿ, ಹೆಕ್ಟಿಕ್ ಶೆಡ್ಯೂಲ್ ಅನ್ಬೋದು ನೀವು. ಹೆಕ್ಟಿಕ್ ಲೈಫ್ ಸ್ಟೈಲ್, ಹೆಕ್ಟಿಕ್ ಡೇ, ಹೆಕ್ಟಿಕ್ ವೀಕ್. ಟುಡೇ ವಾಸ್ ಟೂ ಹೆಕ್ಟಿಕ್ ಅಟ್ ವರ್ಕ್. ಅಂದರೆ ತುಂಬ ಕೆಲಸ ಇತ್ತು, ಸ್ವಲ್ಪನೂ ರೆಸ್ಟ್ ಇರಲಿಲ್ಲ ಅಂತ ಹೇಳುವಾಗ ನೀವು ಹೇಳ್ಬೋದು ಈ ಥರ. ಇಟ್ ವಾಸ್ ಅ ಹೆಕ್ಟಿಕ್ ವೀಕ್ ಆರ್ ಐ ಹ್ಯಾಡ್ ಅ ಹೆಕ್ಟಿಕ್ ವೀಕ್ ಅನ್ಬೋದು. ಆ ವೀಕ್ನಲ್ಲಿ ನಿಮಗೆ ತುಂಬ ಕೆಲಸ ಇತ್ತು, ರೆಸ್ಟ್ಲೆಸ್ ಆಗಿದ್ರಿ ಅಂದರೆ. ಹಿ ಕೇಮ್ ಟು ಮೀಟ್ ಅಸ್ ಡಿಸ್ಪೈಟ್ ಹಿಸ್ ಹೆಕ್ಟಿಕ್ ವರ್ಕ್ ಶೆಡ್ಯೂಲ್. ಅವ್ನಿಗೆ ಹೆಕ್ಟಿಕ್ ವರ್ಕ್ ಶೆಡ್ಯೂಲ್ ಇದ್ರೂ ಕೂಡ ಹಿ ಕೇಮ್ ಟು ಮೀಟ್ ಅಸ್. ದ ಪಾಸ್ಟ್ ಫ್ಯೂ ಮಂತ್ಸ್ ಹ್ಯಾವ್ ಬಿನ್ ಹೆಕ್ಟಿಕ್ ಫಾರ್ ಮೀ, ಐ ರಿಯಲಿ ನೀಡ್ ಅ ಹಾಲಿಡೇ. ನೆಕ್ಸ್ಟ್ ಒನ್, ಸೂದಿಂಗ್. ಅಂದರೆ ತುಂಬ ಹಿತವಾದ, ಕೇಳೋದಕ್ಕೆ, ಅನುಭವಿಸೋದಕ್ಕೆ, ಮನಸ್ಸಿಗೆ ತುಂಬ ಶಾಂತಿಯನ್ನು ಕೊಡುವ. ಪ್ಲೀಸ್ ಪ್ಲೇ ಸಮ್ ಸೂದಿಂಗ್ ಮ್ಯೂಸಿಕ್. ಸೂತಿಂಗ್ ಅಲ್ಲ, ಸೂದಿಂಗ್ ಅನ್ಬೇಕು. ಶಿ ಹ್ಯಾಸ್ ಸಚ್ ಅ ಕಾಮ್ ಸೂದಿಂಗ್ ವಾಯ್ಸ್. ಇಟ್ಸ್ ವೆರಿ ಸೂದಿಂಗ್ ಟು ಹಿಯರ್ ರಿಲ್ಯಾಕ್ಸಿಂಗ್ ಸೌಂಡ್ ಆಫ್ ದಿ ವಾಟರ್. ಕೇಳೋದಕ್ಕೆ ತುಂಬ ಸೂದಿಂಗ್ ಆಗಿರುತ್ತೆ, ತುಂಬ ಹಿತವಾಗಿರುತ್ತೆ. ದ ಲಶ್ ಗ್ರೀನ್ ಆಫ್ ಪೋಸ್ಟ್ ಮಾನ್ಸೂನ್ ಇಸ್ ಸೂದಿಂಗ್ ಟು ದಿ ಐಸ್. ಮಳೆಗಾಲ ಆದಮೇಲೆ ಕಾಣಿಸುವಂತಹ ಹಚ್ಚ ಹಸಿರು ಇಸ್ ಸೂದಿಂಗ್ ಟು ದಿ ಐಸ್. ದಿಸ್ ಆಯಿಲ್ ಹ್ಯಾಸ್ ಸೂದಿಂಗ್ ಪ್ರಾಪರ್ಟೀಸ್. ಆ ಸೂದಿಂಗ್ ಅಂದರೆ ಪೇಯ್ನ ಕಡಿಮೆ ಮಾಡುವ, ಪೇಯ್ನ್ ರಿಲೀಫ್ ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ರೈಟ್. ಸೂದಿಂಗ್ನ ವರ್ಬ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ದಿಸ್ ಆಯಿಂಟ್ಮೆಂಟ್ ಇಸ್ ಗುಡ್ ಫಾರ್ ಸೂದಿಂಗ್ ಸ್ಕಿನ್ ರ್ಯಾಷಸ್. ಇಲ್ಲಿ ವರ್ಬ್ ಆಗಿದೆ ಅದು. ರೈಟ್. ನೆಕ್ಸ್ಟ್ ಒನ್, ಬಿಜಾರ್. ಬಿಜಾರ್ ಅಂದರೆ ತುಂಬ ವಿಚಿತ್ರವಾಗಿರೋದು, ತುಂಬ ಸ್ಟ್ರೇಂಜ್. ಎಕ್ಸ್ಟ್ರೀಮ್ಲಿ ಸ್ಟ್ರೇಂಜ್ ಅಂತೀವಲ್ವಾ, ಆಗ ಬಿಜಾರ್ ಯೂಸ್ ಮಾಡ್ಬೋದು. ಅ ಬಿಜಾರ್ ಸಿಚುವೇಶನ್, ಅ ಬಿಜಾರ್ ಲುಕ್, ಅ ಬಿಜಾರ್ ಸ್ಟೋರಿ, ಮೂವಿ, ಆನಿಮಲ್ ಅನ್ಬೋದು ನೀವು. ಸಮ್ ಬಿಜಾರ್ ಈವೆಂಟ್ಸ್ ಹ್ಯಾಪನ್ಡ್ ಲಾಸ್ಟ್ ನೈಟ್. ಬಿಜಾರ್ ಈವೆಂಟ್ಸ್ ಅಂದರೆ ತುಂಬ ವಿಚಿತ್ರವಾದ ಘಟನೆಗಳು, ಅರ್ಥನೇ ಆಗಲಿಲ್ಲ, ತುಂಬ ಅನ್ಯೂಶುವಲ್ ಅನ್ಬೋದು ನೀವು. ಸಮಟೈಮ್ಸ್ ಪೀಪಲ್ ಕ್ಯಾನ್ ಬಿ ವೆರಿ ಬಿಜಾರ್. ದಟ್ಸ್ ಅ ಬಿಜಾರ್ ಬಿಹೇವಿಯರ್ ಫ್ರಮ್ ಹಿಮ್. ದೆ ಕಾಟ್ ಅ ಬಿಜಾರ್ ಲುಕಿಂಗ್ ಆನಿಮಲ್. ತುಂಬ ವಿಚಿತ್ರವಾಗಿ ಕಾಣುವ ಪ್ರಾಣಿ. ದೆ ಕಾಟ್ ಅ ಬಿಜಾರ್ ಲುಕಿಂಗ್ ಆನಿಮಲ್ ಆನ್ ದ ಕ್ಯಾಮ್ರಾ. ರೈಟ್. ನೆಕ್ಸ್ಟ್ ಒನ್, ಎನ್ವಿಯಸ್ ಅಂದರೆ ಅಸೂಯೆ ಪಡುವ. ಜಲಸ್ ಅಂತೀವಲ್ವ, ಅದರ ಫಾರ್ಮಲ್ ವರ್ಡ್ ಇದು. ಎನ್ವಿಯಸ್ ಪೀಪಲ್, ಎನ್ವಿಯಸ್ ಸೊಸೈಟಿ, ಎನ್ವಿಯಸ್ ಗ್ಲಾನ್ಸಸ್. ಗ್ಲಾನ್ಸಸ್ ಅಂದರೆ ನೋಟಗಳು, ನೋಡುವವರ ನೋಟಗಳು. ಐ ಆಮ್ ನಾಟ್ ಎನ್ವಿಯಸ್ ಆಫ್ ಹಿಸ್ ಸಕ್ಸಸ್. ಅವನ ಸಕ್ಸಸ್ಸಿಂದ ನಾನು ಅಸೂಯೆ ಪಡ್ತಿಲ್ಲ. ನೆನ್ಪಿಟ್ಕೊಳ್ಳಿ, ಎನ್ವಿಯಸ್ ಆಫ್ ಸಮಥಿಂಗ್, ಎನ್ವಿಯಸ್ ಆಫ್ ಸಂಬಡಿ ಬರುತ್ತೆ. ಎನ್ವಿಯಸ್ ಆದ್ಮೇಲೆ ಆಫ್ ಯೂಸ್ ಮಾಡ್ಬೇಕು ನೀವು ಯಾವುದ್ರ ಬಗ್ಗೆ ಅಂತ ಹೇಳಕ್ಕೆ. ಡಸ್ ಈ ಸೌಂಡ್ ಎನ್ವಿಯಸ್? ಡಸ್ ಈ ಸೌಂಡ್ ಎನ್ವಿಯಸ್ ಅಂದರೆ ಅವನ ಮಾತು ನಿನಗೆ ಆ ಥರ ಕೇಳಿಸ್ತಾ, ಅವನ ಅಸೂಯೆ ಪಡೋ ಥರ ಇತ್ತಾ, ಅವನ ಮಾತಿನಿಂದ ನಿಂಗೆ ಆ ಥರ ಅನ್ನಿಸ್ತಾ. ಹಿ ಹ್ಯಾಸ್ ಆಲ್ವೇಸ್ ಫೆಲ್ಟ್ ಎನ್ವಿಯಸ್ ಆಫ್ ಹಿಸ್ ಬ್ರದರ್.
ಅವನ ಅಣ್ಣನ ಬಗ್ಗೆ ಅವನು ಯಾವಾಗಲೂ ಅಸೂಯೆ ಪಡ್ತಿರ್ತಾನೆ. ಹಿ ಸಾ ದಿ ಎನ್ವಿಯಸ್ ಲುಕ್ ಇನ್ ಹರ್ ಐಸ್, ರೈಟ್? ನೆಕ್ಸ್ಟ್ ಒನ್, ಹ್ಯಾಸಡಸ್. ಹ್ಯಾಸಡಸ್ ಅಂದರೆ ಅಪಾಯಕರ. ಡೇಂಜರಸ್ ಅಂತೀವಲ್ಲ, ಸೊ ಅದರ ಫಾರ್ಮಲ್ ವರ್ಡ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಎಕ್ಸ್ಟ್ರೀಮ್ಲಿ ಡೇಂಜರಸ್ ಅಂದರೆ ಹ್ಯಾಸಡಸ್. ಹ್ಯಾಸಡಸ್ ಕೆಮಿಕಲ್ಸ್, ಹ್ಯಾಸಡಸ್ ವೇಸ್ಟ್ ಸಬ್ಸ್ಟೆನ್ಸಸ್, ಹ್ಯಾಸಡಸ್ ರೇಡಿಯೇಷನ್ ಅಂತ ನೀವು ಹೇಳ್ಬೋದು. ದೆ ವರ್ಕ್ ಇನ್ ಹ್ಯಾಸಡಸ್ ಕಂಡೀಷನ್ಸ್. ಅಪಾಯಕರವಾದ ಕಂಡೀಷನ್ಸ್ನಲ್ಲಿ ಅವ್ರು ವರ್ಕ್ ಮಾಡ್ತಾರೆ, ಅಂದರೆ ಅವರ ವರ್ಕಿಂಗ್ ಎನ್ವೈರನ್ಮೆಂಟ್ ಆ ಥರ ಇದೆ. ದ ಟ್ರಾಫಿಕ್ ಸ್ಮೋಕ್ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಸಡಸ್ ಟು ಅವರ್ ಹೆಲ್ತ್. ದ ಡಿಸ್ಪೋಸಲ್ ಆಫ್ ಹ್ಯಾಸಡಸ್ ವೇಸ್ಟ್. ಡಿಸ್ಪೋಸಲ್ ಅಂದರೆ ವಿಲೇವಾರಿ ಮಾಡೋದು. ದ ಡಿಸ್ಪೋಸಲ್ ಆಫ್ ಹ್ಯಾಸಡಸ್ ವೇಸ್ಟ್ ಇನ್ ಟು ವಾಟರ್ ಬಾಡೀಸ್ ಈಸ್ ಅ ಸೀರಿಯಸ್ ಪ್ರಾಬ್ಲಮ್. ವಾಟರ್ ಬಾಡೀಸ್ ಅಂದರೆ ಕೆರೆ, ನದಿ, ಸಮುದ್ರ. ಮಿಸರಿ ಅಂದರೆ ತುಂಬ ದುಃಖದಲ್ಲಿರೋದು, ಸಂಕಟ, ದುಸ್ಥಿತಿ ಅಂತೀವಲ್ವಾ. ದ ಫ್ಯಾಮಿಲಿ ಲಿವ್ಡ್ ಇನ್ ಮಿಸರಿ ಫಾರ್ ಸೆವೆರಲ್ ಇಯರ್ಸ್. ಲಿವ್ಡ್ ಇನ್ ಮಿಸರಿ. ಇವತ್ತು ಹೇಳುವಂಥ ಎಲ್ಲ ವರ್ಡ್ಸ್ಗಳು ನೌನ್ಸ್. ಹಿ ಕನ್ಫ್ರಂಟೆಡ್ ಬೋತ್ ಪಾವರ್ಟಿ ಆ್ಯಂಡ್ ಮಿಸರಿ ಇನ್ ಹಿಸ್ ಲೈಫ್. ಅಂದರೆ ಅವನು ತನ್ನ ಲೈಫ್ನಲ್ಲಿ ಆ ಎರಡನ್ನೂ ಎದುರಿಸಿದ್ದಾನೆ. ಮ್ಯಾರೇಜ್ ಅಟ್ ಎನ್ ಅರ್ಲಿ ಏಜ್ ಮೇಡ್ ಅವರ್ ಲೈಫ್ ಅ ಮಿಸರಿ. ಆಲ್ ದಟ್ ಮನಿ ಬ್ರಾಟ್ ನಥಿಂಗ್ ಬಟ್ ಮಿಸರಿ. ಅಷ್ಟು ದುಡ್ಡು ದುಃಖ ಬಿಟ್ಟರೆ ಮತ್ತಿನ್ನೇನು ತರಲಿಲ್ಲ. ದ ಕೋವಿಡ್ ಕಾಸ್ಟ್ ಗ್ರೇಟ್ ಮಿಸರಿ ಅಟ್ ಗ್ಲೋಬಲ್ ಲೆವೆಲ್, ರೈಟ್? ನೆಕ್ಸ್ಟ್ ಒನ್, ಇನ್ಸ್ಟಿಂಕ್ಟ್. ಅಂದರೆ ನಾವು ಸ್ವಾಭಾವಿಕವಾಗಿ ಹೇಗೆ ರಿಯಾಕ್ಟ್ ಮಾಡ್ತೀವಿ, ಹೇಗೆ ಕೆಲಸ ಮಾಡ್ತೀವಿ, ಹೇಗೆ ಥಿಂಕ್ ಮಾಡ್ತೀವಿ, ಆ ಒಂದು ಗುಣ ನಮ್ಮ ಸ್ವಭಾವ. ಇಲ್ಲಿ ನೋಡಿ, ಇಟ್ಸ್ ಅ ನ್ಯಾಚುರಲ್ ಹ್ಯೂಮನ್ ಇನ್ಸ್ಟಿಂಕ್ಟ್ ಟು ಫೀಲ್ ಫಾರ್ ಅದರ್ಸ್. ಬೇರೆಯವ್ರನ್ನ ಒಂದು ಸ್ಥಿತಿನಲ್ಲಿ ನೋಡಿದಾಗ ಅಟ್ಲೀಸ್ಟ್ ಫೀಲ್ ಆಗೋದು ಇಟ್ಸ್ ಅ ನ್ಯಾಚುರಲ್ ಹ್ಯೂಮನ್ ಇನ್ಸ್ಟಿಂಕ್ಟ್. ಲವ್ ಮಾಡೋದು ನ್ಯಾಚುರಲ್ ಹ್ಯೂಮನ್ ಇನ್ಸ್ಟಿಂಕ್ಟ್. ದುಃಖ ಪಡೋದು ನ್ಯಾಚುರಲ್ ಹ್ಯೂಮನ್ ಇನ್ಸ್ಟಿಂಕ್ಟ್, ರೈಟ್? ಬರ್ಡ್ಸ್ ಲರ್ನ್ ಟು ಫ್ಲೈ ಬೈ ಇನ್ಸ್ಟಿಂಕ್ಟ್. ಅಂದರೆ ಅವಕ್ಕೆ ಸ್ವಾಭಾವಿಕವಾಗಿ ದೇ ಲರ್ನ್ ಟು ಫ್ಲೈ ಅಂತ ಹೇಳ್ತಾ ಇದ್ದೀವಿ. ಶಾರ್ಕ್ಸ್ ಹ್ಯಾವ್ ದ ಕಿಲ್ಲರ್ ಇನ್ಸ್ಟಿಂಕ್ಟ್. ಇನ್ ಸಚ್ ಟೈಮ್ಸ್ ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್. ಅಂದರೆ ನಿನ್ನ ಮನಸ್ಸು ನಿನಗೆ ಏನು ಮಾಡೋದಕ್ಕೆ ಹೇಳ್ತಾ ಇದೆ, ಯು ಹ್ಯಾವ್ ಟು ಟ್ರಸ್ಟ್ ಇಟ್ ಅಂತ ಅರ್ಥ. ಆನಿಮಲ್ಸ್ ಹ್ಯಾವ್ ಅ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಫಾರ್ ಸರ್ವೈವಲ್ ಇನ್ ಹಾರ್ಶ್ ಕಂಡೀಷನ್ಸ್. ಕೆಲವು ಹಾರ್ಶ್ ಕಂಡೀಷನ್ಸ್ನಲ್ಲೂ ಕೆಲವು ಆನಿಮಲ್ಸ್ಗಳು ಸರ್ವೈವ್ ಮಾಡುತ್ತೆ ಬಿಕಾಸ್ ದೇ ಹ್ಯಾವ್ ಅ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಫಾರ್ ಸರ್ವೈವಲ್. ನೆಕ್ಸ್ಟ್ ಒನ್, ಸ್ಯಾನಿಟಿ. ಸ್ಯಾನಿಟಿ ಅಂದರೆ ಅ ಹೆಲ್ದಿ ಮೆಂಟಲ್ ಸ್ಟೇಟ್. ಇಂಟೆಲಿಜೆಂಟ್ ಆಗಿ ಥಿಂಕ್ ಮಾಡುವಂಥ ಒಂದು ಮೈಂಡ್, ರೈಟ್? ಐ ಬಿಗ್ಯಾನ್ ಟು ಡೌಟ್ ಮೈ ಓನ್ ಸ್ಯಾನಿಟಿ. ವಿವೇಕ, ತಿಳಿವು ಅಂತೀವಲ್ವಾ, ಐ ಬಿಗ್ಯಾನ್ ಟು ಡೌಟ್ ಇಟ್. ಯು ಹ್ಯಾವ್ ಲಾಸ್ಟ್ ಯುವರ್ ಸ್ಯಾನಿಟಿ ಅನ್ಬೋದು. ಸಮ್ಟೈಮ್ಸ್ ಇಟ್ ಈಸ್ ಹಾರ್ಡ್ ಟು ಮೇಂಟೈನ್ ಅವರ್ ಸ್ಯಾನಿಟಿ. ಪೀಪಲ್ ಅಟೆಂಪ್ಟ್ ಸಚ್ ಥಿಂಗ್ಸ್ ವೆನ್ ದೇ ಲ್ಯಾಕ್ ಸ್ಯಾನಿಟಿ. ಜನ ಈ ಥರ ಕೆಲಸಗಳನ್ನ ಯಾವಾಗ ಮಾಡ್ತಾರೆ? ಅವರಿಗೆ ವಿವೇಕ ಇಲ್ಲದೆ ಇದ್ದರೆ, ವೆನ್ ದೇ ಲ್ಯಾಕ್ ಸ್ಯಾನಿಟಿ ಅಂದರೆ ಅದರ ಕೊರತೆ ಇದ್ದರೆ. ದ ಪ್ರೆಷರ್ ಆಫ್ ಹಿಸ್ ಅರೆಸ್ಟ್ ಕಾಸ್ಟ್ ಹಿಮ್ ಟು ಲೂಸ್ ಹಿಸ್ ಸ್ಯಾನಿಟಿ. ಅವನನ್ನ ಅರೆಸ್ಟ್ ಮಾಡಿದ್ರು, ಆ ಪ್ರೆಷರ್ ಅವನಿಗೆ ಏನು ಮಾಡ್ತು? ಇಟ್ ಕಾಸ್ಟ್ ಹಿಮ್ ಟು ಲೂಸ್ ಹಿಸ್ ಸ್ಯಾನಿಟಿ. ವಿವೇಕ ಕಳ್ಕೊಂಡ, ಅವನು ಮೆಂಟಲಿ ಇಲ್ ಆದ. ಹ್ಯುಮಿಲಿಟಿ ಅಂದರೆ ಹಂಬಲ್ ಆಗಿರೋದು, ವಿನಯದಿಂದ, ನಮ್ರತೆಯಿಂದ ಇರೋದು, ಮಾಡಿರೋ ತಪ್ಪುಗಳನ್ನ ಆಕ್ಸೆಪ್ಟ್ ಮಾಡೋದು, ರೈಟ್? ಹೆಮ್ಮೆ ಪಡದೇ ಇರುವಂತಹ ಗುಣ. ಹಿ ಈಸ್ ಅ ಮ್ಯಾನ್ ಆಫ್ ಮಾಡೆಸ್ಟಿ ಆ್ಯಂಡ್ ಹ್ಯುಮಿಲಿಟಿ. ಮಾಡೆಸ್ಟಿ ಅಂದ್ರೂ ಸೇಮ್ ಮೀನಿಂಗ್ ಆಗಿ ಕೊಡುತ್ತೆ, ರೈಟ್? ವಿನಯದಿಂದ ಇರೋದು. ಹಿ ಈಸ್ ಆಲ್ವೇಸ್ ರೆಡಿ ಟು ಅಕ್ಸೆಪ್ಟ್ ಹಿಸ್ ಮಿಸ್ಟೇಕ್ಸ್ ಆ್ಯಂಡ್ ಸಕ್ಸಸಸ್ ವಿತ್ ಹ್ಯುಮಿಲಿಟಿ. ಅವನು ತನ್ನ ಮಿಸ್ಟೇಕ್ಸ್ ಆ್ಯಂಡ್ ಸಕ್ಸಸಸ್ನ ಹ್ಯುಮಿಲಿಟಿಯಿಂದನೇ ಅಕ್ಸೆಪ್ಟ್ ಮಾಡ್ತಾನೆ, ಎರಡನ್ನೂ ಕೂಡ. I've become his admirer for his humility and simplicity. Humility is the beginning of wisdom. Wisdom andre ಜ್ಞಾನ. He doesn't have the humility to admit when he's wrong. Right? ಅರ್ಥ ಆಯ್ತಲ್ಲ? And next one, resilience. Resilience ಅಂದರೆ ಒಂದು ಪ್ರಾಬ್ಲಮ್ ಇಂದ, ಕಷ್ಟದಿಂದ, ನೋವುಗಳಿಂದ ಬೇಗನೆ ಚೇತರಿಸಿಕೊಳ್ಳುವಂಥ ಎಬಿಲಿಟಿ ಇರೋದು. ಮೆಂಟಲಿ ಆಗಿರ್ಬೋದು, ಅವ್ರು ಫಿಸಿಕಲಿ ಆಗಿರ್ಬೋದು. ಏನೋ ಪ್ರಾಬ್ಲಮ್ ಅಂದರೆ ಅವ್ರು ಮೆಂಟಲಿ ತುಂಬ ಡಿಸ್ಟ್ರೆಸ್ ಆಗಿರ್ತಾರೆ, ಬಟ್ ಬೇಗ ರಿಕವರ್ ಆಗಿಬಿಡ್ತಾರೆ. ನೋವುಗಳಿಂದ ಬೇಗ ರಿಕವರ್ ಆಗಿಬಿಡ್ತಾರೆ. ಅಂದರೆ ಅವ್ರ ರೆಸಿಲಿಯನ್ಸ್ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಶಿ ಹ್ಯಾಸ್ ದಟ್ ರೆಸಿಲಿಯನ್ಸ್ ಟು ಎನಿ ಪ್ರಾಬ್ಲಮ್ ಇನ್ ಅವರ್ ಲೈಫ್. ವಿ ಆಲ್ ನೀಡ್ ಟು ಲರ್ನ್ ಹೌ ಟು ಬಿಲ್ಡ್ ರೆಸಿಲಿಯನ್ಸ್. ಅರ್ಥ ಆಗ್ತಿದೆ ಅಲ್ವಾ? ಹಿಸ್ ಗ್ರೇಟೆಸ್ಟ್ ಸ್ಟ್ರೆಂತ್ಸ್ ಆರ್ ಹಿಸ್ ಡಿಟರ್ಮಿನೇಷನ್ ಅಂಡ್ ರೆಸಿಲಿಯನ್ಸ್. ಲ್ಯಾಕ್ ಆಫ್ ರೆಸಿಲಿಯನ್ಸ್ ಇನ್ ಯಂಗ್ ಅಡಲ್ಟ್ಸ್ ಇಂಪ್ಯಾಕ್ಟ್ ಆನ್ ದರ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ನೋವು ಕಷ್ಟಗಳಿಂದ ಬೇಗ ರಿಕವರ್ ಆಗುವಂಥ ಗುಣ ಕಡಿಮೆ ಆಗ್ತದೆ ಯಂಗ್ ಅಡಲ್ಟ್ಸ್ನಲ್ಲಿ. ಅದರಿಂದ ಅವ್ರಿಗೆ ಇಂಪ್ಯಾಕ್ಟ್ ಆಗ್ತದೆ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಮೇಲೆ. ಕ್ಯಾನ್ ವಿ ಸಿ ದ ರೆಸಿಲಿಯನ್ಸ್ ಆಫ್ ದಿ ಇಂಡಿಯನ್ ಎಕಾನಮಿ ಇನ್ ದ ಕಮಿಂಗ್ ಡೇಸ್?
ಸೊ ಅಂದರೆ ಅರ್ಥ ಇಂಡಿಯನ್ ಎಕಾನಮಿ ಮತ್ತೆ ರಿವೈವ್ ಆಗುತ್ತಾ, ಮತ್ತೆ ಚೇತರಿಸಿಕೊಳ್ಳುತ್ತಾ, ಆ ರೆಸಿಲಿಯನ್ಸ್ ನಾವು ನೋಡ್ಬೋದಾ ಅಂತ ನಾನು ಕೇಳ್ತಾ ಇದ್ದೀನಿ. ರೈಟ್? ರಿಡಿಕ್ಯುಲಸ್. ದಟ್ಸ್ ಅ ರಿಡಿಕ್ಯುಲಸ್ ಐಡಿಯಾ. ಪೊಲಿಟಿಷಿಯನ್ಸ್ ಆಫನ್ ಪ್ರಾಮಿಸ್ ರಿಡಿಕ್ಯುಲಸ್ ಥಿಂಗ್ಸ್. ಸೊ ರಿಡಿಕ್ಯುಲಸ್ ಅಂದರೆ ಈ ಥರ ಹಾಸ್ಯಾಸ್ಪದವಾಗಿರೋದು, ನಂಬಕ್ಕಾಗದಿರೋದು, ಲೈಕ್ ಇಂಪಾಸಿಬ್ಲಿ ಸ್ಟುಪಿಡ್ ಆಗಿರೋದು. ರೈಟ್? ಡೋಂಟ್ ಬಿ ಸೋ ರಿಡಿಕ್ಯುಲಸ್. ಯು ಕ್ಯಾಂಟ್ ಪೇ ದ್ಯಾಟ್ ಮಚ್ ಮನಿ ಇನ್ ಅ ವೀಕ್. ತುಂಬ ದೊಡ್ಡ ಅಮೌಂಟ್ ನಾನು ಒಂದೇ ವೀಕಲ್ಲಿ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಎ ಜೋಕ್ ಅನ್ಸುತ್ತಲ್ವಾ? ಸೊ ಅದೇ, ಡೋಂಟ್ ಬಿ ಸೋ ರಿಡಿಕ್ಯುಲಸ್. ಯು ಲುಕ್ ರಿಡಿಕ್ಯುಲಸ್ ಇನ್ ದೋಸ್ ಟೈಟ್ ಜೀನ್ಸ್ ಅನ್ಬೋದು. ಅಂದರೆ ತುಂಬ ಫನ್ನಿಯಾಗಿ ಸ್ಟುಪಿಡ್ ಥರ ಇದ್ದರೆ. ಹೂ ಮೇಡ್ ದಿಸ್ ರಿಡಿಕ್ಯುಲಸ್ ರೂಲ್? ಐ ನೆವರ್ ಹರ್ಡ್ ಎನಿಥಿಂಗ್ ಸೋ ರಿಡಿಕ್ಯುಲಸ್. ರೈಟ್? ನೆಕ್ಸ್ಟ್ ಒನ್, ಸಫಿಸ್ಟಿಕೇಟೆಡ್. ಅಂದರೆ ಬಿಹೇವಿಯರ್ನಲ್ಲಿ, ಮಾತಿನಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು. ಕ್ಲಾಸಿ ಕೇಳಿದಿರಲ್ವಾ? ಆ ರೀತಿ ಬಿಹೇವ್ ಮಾಡೋರು. ದೇ ಆರ್ ರಿಚ್ ಆ್ಯಂಡ್ ಹೈಲಿ ಸಫಿಸ್ಟಿಕೇಟೆಡ್ ಪೀಪಲ್. ಯು ಆರ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್, ಯು ಶುಡ್ ಲುಕ್ ಸಫಿಸ್ಟಿಕೇಟೆಡ್. ನೀನು ಸಫಿಸ್ಟಿಕೇಟೆಡ್ ಆಗಿ ಕಾಣಬೇಕು, ಆ ರೀತಿ ಬಿಹೇವ್ ಮಾಡಬೇಕು, ಆ ರೀತಿ ಇರಬೇಕು. ಯು ಆರ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್. ಪೀಪಲ್ ಪ್ರಿಟೆಂಡ್ ಟು ಬಿ ಸಫಿಸ್ಟಿಕೇಟೆಡ್, ಪ್ರಿಟೆಂಡ್ ಟು ಬಿ ಲೈಕ್ ದ್ಯಾಟ್. ಆ ರೀತಿ ಇರೋ ಥರ ಅವ್ರು ಪ್ರಿಟೆಂಡ್ ಮಾಡ್ತಾರೆ. ಪೀಪಲ್ ಪ್ರಿಟೆಂಡ್ ಟು ಬಿ ಸಫಿಸ್ಟಿಕೇಟೆಡ್ ವೆನ್ ದೇ ಆರ್ ಇನ್ ಬಿಗ್ ಸಿಟೀಸ್. ನಾರ್ಮಲಿ ಅವ್ರು ಆ ಥರ ಇರಲ್ಲ, ಬಟ್ ದೇ ಪ್ರಿಟೆಂಡ್ ಟು ಬಿ ಲೈಕ್ ದ್ಯಾಟ್. ಹೈಲಿ ಸಫಿಸ್ಟಿಕೇಟೆಡ್ ಕಂಪ್ಯೂಟರ್ ಸಿಸ್ಟಮ್ಸ್, ಸಫಿಸ್ಟಿಕೇಟೆಡ್ ಸಾಫ್ಟ್ವೇರ್, ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ ಅನ್ಬೋದು. ಅಂದರೆ ಅರ್ಥ ಮೋಸ್ಟ್ ಅಡ್ವಾನ್ಸ್ಡ್ ಅನ್ನೋ ಮೀನಿಂಗ್ ಕೊಡುತ್ತೆ. ತುಂಬ ಕಾಂಪ್ಲೆಕ್ಸ್ ಆಗಿದೆ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಆ ಮೀನಿಂಗ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್, ರಿಬೇಲಿಯಸ್. ಅಂದರೆ ಈ ಒಂದು ಡಾಮಿನೇಷನ್ನ ಸಹಿಸದೇ ಇರೋರು, ಅಥಾರಿಟಿಯಿಂದ ನಡ್ಕೊಳ್ಳೋರು, ದಬ್ಬಾಳಿಕೆ ಮಾಡೋರನ್ನ ಎದುರಿಸೋರು, ಅದನ್ನು ವಿರೋಧ ಮಾಡೋರಿಗೆ ರಿಬೇಲಿಯಸ್ ಅಂತ ನೀವು ಕರಿಬಹುದು. ಇಲ್ಲಿ ನೋಡಿ, ರಿಬೇಲಿಯಸ್ ಗ್ರೂಪ್ ಆಫ್ ಪೀಪಲ್. ದೇರ್ ವರ್ ಮೆನಿ ರಿಬೇಲಿಯಸ್ ಫ್ರೀಡಮ್ ಫೈಟರ್ಸ್ ಇನ್ ದಿ ಇಂಡಿಯನ್ ಹಿಸ್ಟ್ರಿ. ಅಂದರೆ ಬ್ರಿಟಿಷರ್ಸ್ ವಿರುದ್ಧ ಇವರು ತಿರುಗಿ ಬಿದ್ದಿದ್ರು, ಅಂದರೆ ಇವರು ಅಷ್ಟು ಈಸಿಯಾಗಿ ತಡ್ಕೊಳ್ತಿರ್ಲಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ಹಿ ಹ್ಯಾಸ್ ಬೀನ್ ಸ್ಟಬಾರ್ನ್ ಆ್ಯಂಡ್ ರಿಬೇಲಿಯಸ್ ಸಿನ್ಸ್ ಚೈಲ್ಡ್ಹುಡ್. ಗ್ರೋಯಿಂಗ್ ಅಪ್ ಶಿ ಡೆವಲಪ್ಡ್ ಅ ರಿಬೇಲಿಯಸ್ ಆಟಿಟ್ಯೂಡ್. ದೇ ಫಿಯರ್ ಟು ಚೀಟ್ ವೆನ್ ದೇರ್ ಆರ್ ರಿಬೇಲಿಯಸ್ ಕಸ್ಟಮರ್ಸ್. ತುಂಬ ಸ್ಟ್ರಾಂಗ್ ಆಗಿರೋ ಕಸ್ಟಮರ್ಸ್ ಅವ್ರೇನಾದ್ರು ಚೀಟ್ ಮಾಡೋಕ್ಕೆ ಬಂದರೆ ಅವ್ರು ಒಪ್ಪಲ್ಲ, ತಡ್ಕೊಳ್ಳಲ್ಲ. ರೈಟ್? ಅರ್ಥ ಆಯ್ತಲ್ವಾ? ಆ್ಯಂಡ್ ನೆಕ್ಸ್ಟ್ ಒನ್, ಔಟ್ರೇಜಸ್. ಔಟ್ರೇಜಸ್ ತುಂಬ ಎಕ್ಸ್ಟ್ರೀಮ್ ರೀತಿನಲ್ಲಿ ಗಲಾಟೆ ಮಾಡುವ, ದೌರ್ಜನ್ಯ ಮಾಡುವ ಒಂದು ವೇ. ಆ್ಯನ್ ಔಟ್ರೇಜಸ್ ಆ್ಯಕ್ಟ್, ಔಟ್ರೇಜಸ್ ಬಿಹೇವಿಯರ್, ಔಟ್ರೇಜಸ್ ಕ್ಯಾರೆಕ್ಟರ್ ಅನ್ಬೋದು. ಮೆನಿ ಸ್ಟೂಡೆಂಟ್ಸ್ ಬಿಕೇಮ್ ಔಟ್ರೇಜಸ್ ಅಗೇನ್ಸ್ಟ್ ದ ಕಾಲೇಜ್. ಅಂದರೆ ತುಂಬ ಸಿಟ್ಟಿಗೆದ್ದು ದಂಗೆ ಮಾಡಲು ಹೊರಟರು ಅಂತೀವಲ್ವಾ? ಅದೇ, ದೇ ಬಿಕೇಮ್ ಔಟ್ರೇಜಸ್. ಹಿ ವಾಸ್ ಎಕ್ಸ್ಪೆಲ್ಡ್ ಫಾರ್ ಹಿಸ್ ಔಟ್ರೇಜಸ್ ಬಿಹೇವಿಯರ್ ಇನ್ ದ ಕ್ಲಾಸ್ ರೂಮ್. ಅವ್ನ ಕ್ಲಾಸ್ ರೂಮ್ನಲ್ಲಿ ಮಾಡಿದಂಥ ಔಟ್ರೇಜಸ್ ಬಿಹೇವಿಯರ್ಗೆ ಅವನ್ನ ಹೊರಗೆ ಹಾಕಿದರು. ದೀಸ್ ಪ್ರೈಸಸ್ ಆರ್ ಜಸ್ಟ್ ಔಟ್ರೇಜಸ್. ಅಂದರೆ ಟೂ ಮಚ್, ತುಂಬ ಜಾಸ್ತಿ ಆಯಿತು ಈ ಪ್ರೈಸಸ್, ಈ ರೇಟ್ಗಳು ಅಂತ ನಿಮ್ಗೆ ಅನಿಸಿದ್ರೆ ಈ ಥರನೂ ಹೇಳ್ಬೋದು. ಅದೇ ಥರ ಇಲ್ಲಿ ನೋಡಿ, ಪ್ರೈವೇಟ್ ಹಾಸ್ಪಿಟಲ್ಸ್ ಆರ್ ಚಾರ್ಜಿಂಗ್ ಔಟ್ರೇಜಸ್ ಅಮೌಂಟ್ ಆಫ್ ಮನಿ. ರೈಟ್? ನೆಕ್ಸ್ಟ್ ಒನ್, ಅಬ್ಸರ್ಡ್. ಅಂದರೆ ಇರ್ರಿಲೆವೆಂಟ್ ಆಗಿರೋದು, ಅರ್ಥನೇ ಇಲ್ಲದೆ ಇರೋದು, ಅಸಂಬದ್ಧವಾಗಿರುವುದು. ಆಲ್ ದಿ ಎಲಿಗೇಷನ್ಸ್ ಆರ್ ಅಬ್ಸರ್ಡ್. ಎಲಿಗೇಷನ್ಸ್ ಅಂದರೆ ಆರೋಪಗಳು, ಯಾವುವು ಒಂದಕ್ಕೊಂದು ಲಿಂಕ್ ಇಲ್ಲ, ಅವೇನು ಸಂಬಂಧನೇ ಇಲ್ಲ ಅಂತ ಹೇಳುವಂಥದ್ದು. ರೈಟ್? ದಟ್ಸ್ ಅನ್ ಅಬ್ಸರ್ಡ್ ಸಜೆಷನ್. ದಿಸ್ ಮೇ ಸೀಮ್ ಅ ಲಿಟಲ್ ಅಬ್ಸರ್ಡ್, ಬಟ್ ಇಟ್ ವರ್ಕ್ಸ್. ಇಟ್ ಈಸ್ ಅಬ್ಸರ್ಡ್ ಟು ಬ್ಲೇಮ್ ಗವರ್ನಮೆಂಟ್ ಫಾರ್ ಸಿಟೀಸ್ ಟ್ರಾಫಿಕ್ ಪ್ರಾಬ್ಲಮ್ಸ್. ಸಿಟಿನಲ್ಲಿರೋ ಟ್ರಾಫಿಕ್ ಪ್ರಾಬ್ಲಮ್ಸ್ಗೆ ಗವರ್ನಮೆಂಟ್ನ ಬ್ಲೇಮ್ ಮಾಡೋದು ಇಟ್ ಇಸ್ ಅಬ್ಸರ್ಡ್ ಅಂತ ಹೇಳ್ತಾ ಇದ್ದೀವಿ. ನೌನ್ಸ್ ಇಲ್ಲಿ ನೋಡಿ, ಫಸ್ಟ್ ಒನ್, ಟ್ರೇಟರ್ ಅಂದರೆ ದ್ರೋಹಿ, ವಿಶ್ವಾಸದ್ರೋಹಿ, ದೇಶದ್ರೋಹಿ ಆಗಿರ್ಬೋದು. ಅಂಥ ವ್ಯಕ್ತಿಗೆ ನೀವು ಟ್ರೇಟರ್ ಅನ್ಬೋದು. ಹಿ ಬಿಕೇಮ್ ಅ ಟ್ರೇಟರ್ ಟು ಹಿಸ್ ಓನ್ ಕಮ್ಯುನಿಟಿ. ಕಮ್ಯುನಿಟಿ ಅಂದರೆ ಜನಾಂಗ, ಅವರ ಒಂದು ಗ್ರೂಪ್ ಆಫ್ ಪೀಪಲ್. ಅವರಿಗೆ ಅವನು ದ್ರೋಹ ಮಾಡ್ದ ಅಂದರೆ ಈಸ್ ಅ ಟ್ರೇಟರ್. ಹಿ ಬಿಕೇಮ್ ಅ ಟ್ರೇಟರ್. ಅ ಟ್ರೇಟರ್ ಡಸಂಟ್ ಡಿಸರ್ವ್ ಎನಿ ಪ್ರಿವಿಲೇಜಸ್ ಆಫ್ ದ ಕಂಟ್ರಿ. ಪ್ರಿವಿಲೇಜಸ್ ಅಂದರೆ ರೈಟ್ಸ್, ಬೆನಿಫಿಟ್ಸ್, ಬಟ್ ಅ ಟ್ರೇಟರ್ ಡಸಂಟ್ ಡಿಸರ್ವ್ ಆಲ್ ದ್ಯಾಟ್. ಐ ಬಿಲೀವ್ಡ್ ಹಿಮ್ ಆಸ್ ಮೈ ಕ್ಲೋಸ್ ಫ್ರೆಂಡ್, ಬಟ್ ಹಿ ಟರ್ನ್ ಟು ಬಿ ಅ ಟ್ರೇಟರ್. ಅವನು ನಾನು ಕ್ಲೋಸ್ ಫ್ರೆಂಡ್ ಅಂತ ನಂಬಿದ್ದೆ, ಬಟ್ ಟರ್ನ್ ಟು ಬಿ ಅ ಟ್ರೇಟರ್ ಅಂದರೆ ಅವನು ಆ ರೀತಿ ಪ್ರೂವ್ ಆದ, ಅವ್ನು ಟ್ರೇಟರ್ ಅಂತ ನನಗೆ ಗೊತ್ತಾಯಿತು. ಹಿ ವಾಸ್ ಅಕ್ಯೂಸ್ಡ್ ಆಫ್ ಬೀಯಿಂಗ್ ಅ ಟ್ರೇಟರ್ ಇನ್ ದ ಪಾರ್ಟಿ. ಅಂದರೆ ಆ ಪೊಲಿಟಿಕಲ್ ಪಾರ್ಟಿನಲ್ಲಿ ಹಿ ಈಸ್ ಅಕ್ಯೂಸ್ಡ್ ಆಫ್ ಬೀಯಿಂಗ್ ಅ ಟ್ರೇಟರ್ ಅಂದರೆ ಅವನದಾಗಿದ್ದಾನೆ ಅಂತ ಅವನ್ನ ಅಕ್ಯೂಸ್ ಮಾಡಿದ್ರು. ರೈಟ್? ನೆಕ್ಸ್ಟ್ ಒನ್, ಪ್ಯಾಟ್ರಿಯಾಟ್. ಪ್ಯಾಟ್ರಿಯಾಟ್ ಅಂದರೆ ದೇಶ ಪ್ರೇಮಿ, ದೇಶಭಕ್ತ. ಭಗತ್ ಸಿಂಗ್ ವಾಸ್ ಅ ಟ್ರೂ ಪ್ಯಾಟ್ರಿಯಾಟ್.
Vote for true patriots to lead country. Not all protesters are patriots. ಪ್ರೊಟೆಸ್ಟ್ ಮಾಡೋರು ಎಲ್ಲ ಪ್ಯಾಟ್ರಿಯಟ್ಸ್ ಅಲ್ಲ. ಸೊ ಇಲ್ಲಿ ಪ್ಯಾಟ್ರಿಯಟ್ ಅನ್ನೋದು ನೌನ್ ಆಯಿತು. ಆ್ಯಂಡ್ ಇದನ್ನ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು ನೀವು. ಅವಾಗ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಪ್ಯಾಟ್ರಿಯಾಟಿಕ್ ಆಗುತ್ತೆ. ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಅಂದರೆ ದೇಶಭಕ್ತಿ ಗೀತೆಗಳು ಕೇಳಿದಿರಲ್ಲ. ಪ್ಯಾಟ್ರಿಯಾಟಿಕ್ ಪೀಪಲ್, ಪ್ಯಾಟ್ರಿಯಾಟಿಕ್ ಡ್ಯೂಟಿ, ಮೂಮೆಂಟ್. ಸೊ ಇಲ್ಲಿ ಪ್ಯಾಟ್ರಿಯಾಟಿಕ್ ಅನ್ನೋದು ಅಡ್ಜೆಕ್ಟಿವ್. ನೆಕ್ಸ್ಟ್ ಒನ್, ಪ್ಯಾಸಿಫಿಸ್ಟ್ ಅಂದರೆ ವಯಲೆನ್ಸ್ನ ಖಂಡನೆ ಮಾಡೋರು, ಶಾಂತಿವಾದಿಗಳು. ಗಾಂಧೀಜಿ ವಾಸ್ ಅ ಪ್ಯಾಸಿಫಿಸ್ಟ್ ಆಲ್ ಹಿಸ್ ಲೈಫ್. ಡು ಯು ಥಿಂಕ್ ಪ್ಯಾಸಿಫಿಸ್ಟ್ ಮೂವ್ಮೆಂಟ್ಸ್ ಕ್ಯಾನ್ ಬ್ರಿಂಗ್ ದ ಚೇಂಜಸ್? ಅಂದರೆ ಶಾಂತಿಯಿಂದ ನಡೆಸುವಂಥ ಮೂಮೆಂಟ್ಸ್, ಡು ಯು ಥಿಂಕ್ ದೇ ಕ್ಯಾನ್ ಬ್ರಿಂಗ್ ದ ಚೇಂಜಸ್ ಅಂತ ನಾನು ಕೇಳ್ತಾ ಇದ್ದೀನಿ. ಹಿ ಸೇಸ್ ಪ್ಯಾಸಿಫಿಸ್ಟ್ ಕಾಂಟ್ ವಿನ್ ದ ವಾರ್. ಅವನೇನು ಹೇಳ್ತಾನೆ, ಪ್ಯಾಸಿಫಿಸ್ಟ್ ವಾರ್ನ ವಿನ್ ಆಗೋದಕ್ಕಾಗಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಒನ್, ಫಿಲಾಂಥ್ರಪಿಸ್ಟ್. ಫಿಲಾಂಥ್ರಪಿಸ್ಟ್ ಅಂದರೆ ಯಾವಾಗಲೂ ದಾನ ಕಾರ್ಯಗಳನ್ನು ಮಾಡ್ತಾ ಇರೋ, ಬೇರೆಯವರಿಗೆ ಒಳ್ಳೆಯದಾಗಲಿ ಅಂತ ದುಡ್ಡನ್ನ ದಾನ ಮಾಡುವಂತಹ ವ್ಯಕ್ತಿ. ರೈಟ್, ಯಾವಾಗಲೂ ಮಾಡ್ತಾ ಇರ್ತಾನೆ ಅಂತ ವ್ಯಕ್ತಿ. ಹಿಸ್ ಗ್ರ್ಯಾಂಡ್ ಫಾದರ್ ವಾಸ್ ಅ ಗ್ರೇಟ್ ಫಿಲಾಂಥ್ರಪಿಸ್ಟ್. ನೋಡಿ, ಪ್ರೊನೌನ್ಸಿಯೇಷನ್ ಫಿಲಾಂಥ್ರಪಿಸ್ಟ್. ಮೆನಿ ಫಿಲಾಂಥ್ರಪಿಸ್ಟ್ಸ್ ಆರ್ ಕಮಿಂಗ್ ಫಾರ್ವರ್ಡ್ ಟು ಹೆಲ್ಪ್ ದ ಪೂರ್. ರೈಟ್, ತುಂಬ ಜನ ಫಿಲಾಂಥ್ರಪಿಸ್ಟ್ಸ್ ಮುಂದೆ ಬರ್ತಿದ್ದಾರೆ ಟು ಹೆಲ್ಪ್ ದ ಪೂರ್. ದ ಪೂರ್ ನೋಡಿ, ಇಲ್ಲಿ ಅದು ಸಿಂಗಲ್ ವರ್ಡ್ ಆಗಿ ತಗೋಬೇಕು. ದ ಪೂರ್ ಅಂದರೆ ಬಡ ಜನರು, ಎಲ್ಲ ಬಡ ಜನರ ಒಟ್ಟಾಗಿ ಈ ಥರ ಕರಿತೀವಿ. ದ ಪ್ಲಸ್ ಅಡ್ಜೆಕ್ಟಿವ್ ಹಾಕ್ತೀವಿ. ದ ಪೂರ್, ದ ರಿಚ್, ದ ಬ್ಲೈಂಡ್ ಅನ್ಬೋದು. ದ ಟ್ರಸ್ಟ್ ವಾಸ್ ಫೌಂಡೆಡ್ ಬೈ ಅನ್ ಅಮೇರಿಕನ್ ಫಿಲಾಂಥ್ರಪಿಸ್ಟ್. ರೈಟ್. ನೆಕ್ಸ್ಟ್ ಒನ್, ಪ್ರೊಟ್ಯಾಗನಿಸ್ಟ್. ಕೇಳಿರ್ತೀರಲ್ಲ ಈ ವರ್ಡ್ನ. ಪ್ರೊಟ್ಯಾಗನಿಸ್ಟ್ ಅಂದರೆ ಒಂದು ಕತೆ ಅಥವಾ ಸಿನಿಮಾದಲ್ಲಿರುವಂತಹ ಮೇನ್ ಕ್ಯಾರೆಕ್ಟರ್, ಲೀಡಿಂಗ್ ಕ್ಯಾರೆಕ್ಟರ್. I like the actor who played the protagonist in the movie Forrest Gump. The protagonist gets shot in the end. Protagonist gets shot ಅಂದರೆ ಅವನಿಗೆ ಶೂಟ್ ಮಾಡ್ತಾರೆ in the end. Everyone is the protagonist of their own life. ಪ್ರತಿಯೊಬ್ಬರು ತಮ್ಮ ಲೈಫ್ನಲ್ಲಿ ಅವ್ರದ್ದೇ ಮುಖ್ಯ ಪಾತ್ರ ಆಗಿರುತ್ತೆ. They are the leading character. ಪ್ರೊಟ್ಯಾಗನಿಸ್ಟ್ಗೆ ಆಪೋಸಿಟ್ ವರ್ಡ್ ಏನು? ಆಂಟ್ಯಾಗನಿಸ್ಟ್. He played the main antagonist of the film. ಆಂಟ್ಯಾಗನಿಸ್ಟ್ ಅಂದರೆ ಅಪೋಸಿಂಗ್ ಕ್ಯಾರೆಕ್ಟರ್, ವಿಲ್ಲನ್ ಅನ್ಬೋದು ನೀವು. ರೈಟ್. ಪ್ರೀಚ್ ಅಂದರೆ ಉಪದೇಶ ಮಾಡೋದು, ಬೋಧನೆ ಮಾಡೋದು. ಆ್ಯಂಡ್ ರಿಲಿಜಿಯಸ್ ಸ್ಪೀಚ್ ಕೂಡ ಆಗಿರುತ್ತೆ. ತುಂಬ ಜನ ರಿಲಿಜನ್ಸ್ ಬಗ್ಗೆ ಸ್ಪೀಚ್ ಕೊಡ್ತಿರ್ತಾರಲ್ಲ, ಅದಕ್ಕೂ ಪ್ರೀಚ್ ಅಂತಾರೆ. ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್. ನೀವು ಬೇರೆಯವ್ರಿಗೆ ಏನು ಉಪದೇಶ ಮಾಡ್ತಿರೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಫಸ್ಟ್ ಅಂತ. ಹಿ ಪ್ರೀಚ್ ರೆಗ್ಯುಲರ್ಲಿ ಇನ್ ದ ಚರ್ಚಸ್. ಅಂದರೆ ಚರ್ಚ್ಗಳನ್ನು ರಿಲಿಜಿಯಸ್ ಸ್ಪೀಚಸ್ ಕೊಡ್ತಿದ್ದ. ವಾಟ್ ಡಿಡ್ ಬುದ್ಧ ಪ್ರೀಚ್ ಟು ದ ಪೀಪಲ್ ಅಂತ ಕೇಳ್ಬೋದು ನೀವು. ಸಮ್ ಲೀಡರ್ಸ್ ಕಂಟಿನ್ಯೂ ಟು ಓಪನ್ಲಿ ಪ್ರೀಚ್ ಹೇಟ್ರೆಡ್. ಹೇಟ್ರೆಡ್ ಅಂದರೆ ದ್ವೇಷ. ಅದನ್ನು ಅವರು ಓಪನ್ ಆಗಿ ಪ್ರೀಚ್ ಮಾಡ್ತಿದ್ರು. ಡೋಂಟ್ ಪ್ರೀಚ್ ಅಟ್ ಮೀ ಈ ಥರ ನೀವು ಹೇಳ್ಬೋದು. ಅಂದರೆ ಅರ್ಥ ಡೋಂಟ್ ಗಿವ್ ಅನ್ವಾಂಟೆಡ್ ಅಡ್ವೈಸ್. ಅದನ್ನು ಹೇಳೋದಕ್ಕೂ ಈ ಥರ ಹೇಳ್ತಾರೆ. ನೀವು ಹೇಳ್ತಿರಲ್ಲ, ನನಗೆ ನೀನು ಅಡ್ವೈಸ್ ಬೇಕಾಗಿಲ್ಲ, ನನಗೇನು ಹೇಳಕ್ಕೆ ಬರಬೇಡ, ನನಗೆ ಪಾಠ ಹೇಳಬೇಡ ಅಂತ ಅವಾಗ ಯೂಸ್ ಮಾಡ್ಬೋದು. ಎಂಡ್ಯೂರ್ ಅಂದರೆ ಒಂದು ನೋವನ್ನು, ಕಷ್ಟವನ್ನು ಸಫರ್ ಆಗ್ತಿದ್ರೂ ಕೂಡ ಅದನ್ನು ಸಹಿಸ್ಕೊಂಡಿರೋದು ತಾಳ್ಮೆಯಿಂದ. ಇಲ್ಲಿ ನೋಡಿ, ಇಟ್ಸ್ ಇಂಪಾಸಿಬಲ್ ಫಾರ್ ಎನಿ ಒನ್ ಟು ಎಂಡ್ಯೂರ್ ಸಚ್ ಪೇನ್. ಹಿ ಎಂಡ್ಯೂರ್ಡ್ ಆಲ್ ದ ಟಾಂಟ್ಸ್ ಆ್ಯಂಡ್ ಇನ್ಸಲ್ಟ್ಸ್ ಇನ್ ಹಿಸ್ ಕಾಲೇಜ್. ಅಂದರೆ ಅವ್ನ ಕಾಲೇಜಲ್ಲಿ ಅವನಿಗೆ ತುಂಬ ಇನ್ಸಲ್ಟ್ ಮಾಡ್ತಿದ್ರು, ಟಾಂಟ್ಸ್ ಮಾಡ್ತಿದ್ರು, ಅದನ್ನೆಲ್ಲ ಅವನು ಸಹಿಸ್ಕೊಂಡಿದ್ದ. ರೈಟ್. ಈ ಥರ ತಾಳ್ಮೆಯಿಂದ ಅದನ್ನೆಲ್ಲ ಸಹಿಸ್ಕೊಂಡಿರೋದಕ್ಕೆ ನಾವು ಎಂಡ್ಯೂರ್ ಅಂತೀವಿ. ದೇ ಹ್ಯಾಡ್ ಟು ಎಂಡ್ಯೂರ್ ಅ ಲಾಂಗ್ ವೇಟ್ ಆಫ್ 10 years. 10 years ವೇಟ್ನ ಅವರು ಎಂಡ್ಯೂರ್ ಮಾಡಲೇಬೇಕಾಯಿತು. ದ ಕಂಪನಿ ಎಂಡ್ಯೂರ್ಡ್ ಹೆವಿ ಫೈನಾನ್ಷಿಯಲ್ ಲಾಸಸ್. ರೈಟ್. ನೆಕ್ಸ್ಟ್ ಒನ್, ಪಾಂಡರ್. ಪಾಂಡರ್ ಅಲ್ಲ, ಪಾಂಡರ್ ಅನ್ಬೇಕು. ಅಂದರೆ ಒಂದರ ಬಗ್ಗೆ ಆಳವಾಗಿ ಥಿಂಕ್ ಮಾಡೋದು. ಥಿಂಕಿಂಗ್ ಅಬೌಟ್ ಸಮಥಿಂಗ್ ಡೀಪ್ಲಿ. ಏನಾದರೂ ಒಂದನ್ನು ಮಾಡೋದಕ್ಕಿಂತ ಮುಂಚೆ ಅಥವಾ ಯಾವುದಾದ್ರು ಒಂದು ಪ್ರಾಬ್ಲಮ್ನ ಬಗ್ಗೆ, ಏನಾದರೂ ಒಂದು ವಿಷಯದ ಬಗ್ಗೆ, ಐ ಆಮ್ ಪಾಂಡರಿಂಗ್ ಹೌ ಟು ರೆಸ್ಪಾಂಡ್ ಆರ್ ಐ ಆಮ್ ಪಾಂಡರಿಂಗ್ ಅಬೌಟ್ ಹೌ ಟು ರೆಸ್ಪಾಂಡ್ ಅನ್ಬೋದು. ಶಿ ಸ್ಯಾಟ್ ಪಾಂಡರಿಂಗ್ ಓವರ್ ಹರ್ ಪ್ರಾಬ್ಲಮ್. ಶಿ ಸ್ಯಾಟ್ ಪಾಂಡರಿಂಗ್ ಅಂದರೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ಲು ತುಂಬ ಡೀಪ್ ಆಗಿ ತನ್ನ ಪ್ರಾಬ್ಲಮ್ ಬಗ್ಗೆ. ಐ ಥಿಂಕ್ ಐ ಸಮ್ಟೈಮ್ಸ್ ಪಾಂಡರ್ ದ ಮೀನಿಂಗ್ ಆಫ್ ಲೈಫ್. ಹಿ ಲೇ ಆನ್ ಹಿಸ್ ಬ್ಯಾಕ್ ಪಾಂಡರಿಂಗ್ ದ ಫ್ಯೂಚರ್. ತನ್ನ ಫ್ಯೂಚರ್ ಬಗ್ಗೆ ತುಂಬ ಡೀಪ್ ಆಗಿ ಆಳವಾಗಿ ವಿಚಾರ ಮಾಡ್ತಾ ಇದ್ದ. ಹಿ ಲೇ ಆನ್ ಹಿಸ್ ಬ್ಯಾಕ್ ಅಂದರೆ ಹಾಗೆ ಹಿಂದಕ್ಕೆ ಮಲ್ಕೊಂಡು ಯೋಚನೆ ಮಾಡ್ದ ತುಂಬ. ಹಿ ವಾಸ್ ಕಾನ್ಸ್ಟೆಂಟ್ಲಿ ಪಾಂಡರಿಂಗ್ ದ ಕ್ವೆಶ್ಚನ್. ಯಾವ ಕ್ವೆಶ್ಚನ್ನ? ವೈ ಬ್ಯಾಡ್ ಥಿಂಗ್ಸ್ ಹ್ಯಾಪನ್ ಟು ಗುಡ್ ಪೀಪಲ್ ಅನ್ನೋದನ್ನು ವಿಚಾರ ಮಾಡ್ತಾನೆ ಇದ್ದ ಅವನು ಯಾವಾಗಲೂ. ನೆಕ್ಸ್ಟ್ ಒನ್,
ರಿಪೆಂಟ್, ದುಃಖದಿಂದ ಪಶ್ಚಾತ್ತಾಪ ಪಡೋದು, ಮರಗುವುದು. ಏನೋ ಒಂದು ತಪ್ಪು ಮಾಡಿ ಆದಮೇಲೆ ಅಥವಾ ಏನಾದರೂ ಪಾಪ ಕಾರ್ಯಗಳನ್ನ ಮಾಡಿ ಆದಮೇಲೆ ಈ ಥರ ಮಾಡಬಾರ್ದಿತ್ತು ಅಂತ ದುಃಖದಿಂದ ಮರಗುವುದು. ಯಾರಿಗಾದ್ರೂ ಏನಾದರೂ ಬೈದಾದ್ಮೇಲೆ, ಹೊಡೆದಾದ್ಮೇಲೆ. ಆ್ಯಂಡ್ ಇದು ರಿಗ್ರೆಟ್ಗಿಂತ ತುಂಬ ಬ್ರಾಡ್ ಮೀನಿಂಗ್ ಕೊಡುತ್ತೆ. ರಿಗ್ರೆಟ್ ಅಂದ್ರೆ ಏನೋ ನಾವೇನೋ ಒಂದು ಮಾಡಿರಲ್ಲ ಬಟ್ ಮಾಡಿದರೆ ಚೆನ್ನಾಗಿರ್ತೈತ ಅಂದ್ಕೊಳ್ಳೋದು, ಆ ಫೀಲಿಂಗ್ ಅಷ್ಟೇ. ಅದರಲ್ಲೇನು ದುಃಖ ಇರಲ್ಲ ಮೇ ಬಿ, ಬಟ್ ಇದರಲ್ಲಿ ದುಃಖ ಇರುತ್ತೆ ರಿಪೆಂಟ್ ಅಂದರೆ. ಹಿ ರಿಪೆಂಡೆಡ್ ಆಫ್ ಹಿಸ್ ಆ್ಯಕ್ಷನ್. ರಿಪೆಂಟ್ ಆಫ್ ಸಮಥಿಂಗ್ ಇರುತ್ತೆ ಯಾವಾಗಲೂ. ಅವನು ಮಾಡಿದ ತನ್ನ ಕೆಲಸಕ್ಕೆ ಮರುಗಿದ. ಯು ವಿಲ್ ಸೂನ್ ರಿಪೆಂಟ್ ಆಫ್ ವಾಟ್ ಯು ಡಿಡ್. ನೀವು ಮಾಡಿರೋದಕ್ಕೆ ನೀನು ಪಶ್ಚಾತ್ತಾಪ ಪಡ್ತೀಯ ಸೂನ್. ಡು ಯು ರಿಪೆಂಟ್ ಆಫ್ ಎನಿಥಿಂಗ್ ಇನ್ ಯುವರ್ ಲೈಫ್ ಅಂತ ನಾನು ಕೇಳ್ತಾ ಇದ್ದೀನಿ ನಿಮಗೆ ಕ್ವಶನ್. ಹೇಳಿದ ರಿಪೆಂಟ್ ಆಫ್ ಸಮಥಿಂಗ್. ಹಿ ರಿಪೆಂಡೆಡ್ ಆಫ್ ಹಿಸ್ ಸಿನ್ಸ್. ಸಿನ್ಸ್ ಅಂದರೆ ಅವ್ರು ಮಾಡಿರುವಂಥ ಪಾಪಗಳು, ಕೆಟ್ಟ ಕೆಲಸಗಳು. ಹಿ ರಿಪೆಂಟೆಡ್ ಆಫ್ ಹಿಸ್ ಸಿನ್ಸ್ ಜಸ್ಟ್ ಅವರ್ಸ್ ಬಿಫೋರ್ ಹಿ ಡೈಡ್. ಸಾವಿರಕ್ಕಿಂತ ಕೆಲವೇ ಅವರ್ಸ್ ಮೊದಲು ಹಿ ರಿಪೆಂಟೆಡ್. ಸಮ್ ಪೀಪಲ್ ಡೂ ಫಸ್ಟ್, ಥಿಂಕ್ ಆಫ್ಟರ್ವರ್ಡ್ಸ್ ಆ್ಯಂಡ್ ದೆನ್ ರಿಪೆಂಟ್ ಫಾರ್ ಎವರ್. ಆ್ಯಂಡ್ ಲಾಸ್ಟ್ ಒನ್, ಇಂಟ್ರೋಸ್ಪೆಕ್ಟ್. ಇಂಟ್ರೋಸ್ಪೆಕ್ಟ್ ಅಂದರೆ ಆತ್ಮಾವಲೋಕನ ಮಾಡೋದು, ಸರಿ ತಪ್ಪಿನ ಅರಿವಿನ ಪರಿಶೀಲನೆ ಮಾಡೋದು. ನಾವು ಮಾಡಿರೋ ಕೆಲಸಗಳ ಬಗ್ಗೆ, ನಮ್ಮ ಪಾಸ್ಟ್ ಲೈಫ್ನ ಬಗ್ಗೆ, ನಮ್ಮ ಥಾಟ್ಸ್ ಎಮೋಷನ್ಸ್ನ ಬಗ್ಗೆ. ಇಲ್ಲಿ ನೋಡಿ, ಯು ಮಸ್ಟ್ ಇಂಟ್ರೋಸ್ಪೆಕ್ಟ್ ಮೋರ್ ಅಬೌಟ್ ದ ಕ್ವಾಲಿಟಿ ಆಫ್ ಯುವರ್ ವರ್ಕ್. ನೀನೇನು ಕೆಲಸ ಮಾಡ್ತಿದ್ರೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಅದ್ರ ಕ್ವಾಲಿಟಿ ಬಗ್ಗೆ ನೀನು ಹೆಚ್ಚು ಇಂಟ್ರೋಸ್ಪೆಕ್ಟ್ ಮಾಡಬೇಕು. ಅದು ಸರಿ ಇದೆಯಾ ಇಲ್ವಾ ಅಂತ. ಸ್ಲೋ ಡೌನ್ ಆ್ಯಂಡ್ ಇಂಟ್ರೋಸ್ಪೆಕ್ಟ್. ಯು ವಿಲ್ ಅವಾಯ್ಡ್ ಮೇಕಿಂಗ್ ರಾಂಗ್ ಮೂವ್ಸ್. ಐ ಬೀನ್ ಸ್ಪೆಂಡಿಂಗ್ ಟೈಮ್ ಇಂಟ್ರೋಸ್ಪೆಕ್ಟಿಂಗ್ ಆ್ಯಂಡ್ ಅನಲೈಸಿಂಗ್ ಮೈ ಪಾಸ್ಟ್ ಲೈಫ್. ನನ್ನ ಪಾಸ್ಟ್ ಲೈಫ್ನ ಬಗ್ಗೆ ನಾನು ಆತ್ಮಾವಲೋಕನ ಮಾಡ್ತಾ ಇದ್ದೀನಿ. ಏನಾಯಿತು, ಯಾಕಾಯಿತು, ಯಾವ ತಪ್ಪಿದೆ, ಯಾವ ಸರಿ, ಈ ಥರ. ವೆನ್ ವಿ ಸಿಟ್ ಆ್ಯಂಡ್ ಇಂಟ್ರೋಸ್ಪೆಕ್ಟ್ ಅಬೌಟ್ ಅವರ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್, ವಿ ವಿಲ್ ಫೈಂಡ್ ದ ರೂಟ್ ಕಾಸಸ್ ಆಫ್ ಅವರ್ ಪ್ರಾಬ್ಲಮ್ಸ್. ನಾವು ಕುತ್ಕೊಂಡು ಆತ್ಮಾವಲೋಕನ ಮಾಡಬೇಕು ನಮ್ಮ ಥಾಟ್ಸ್ಗಳ ಬಗ್ಗೆ, ನಮಗೆ ಬರ್ತಾ ಇರೋ ಫೀಲಿಂಗ್ಸ್ಗಳ ಬಗ್ಗೆ. ಆಗ ಪ್ರಾಬ್ಲಮ್ಸ್ಗಳ ಕಾಸಸ್ ನಮಗೆ ಗೊತ್ತಾಗುತ್ತೆ. ರೈಟ್? ಅರ್ಥ ಆಯ್ತಲ್ಲ? ಪರ್ಸ್ಯೂ ಅಂದರೆ ಒಂದನ್ನು ಬೆನ್ನಟ್ಟುವುದು, ಅದನ್ನು ಹಿಡಿಯೋದಕ್ಕೋಸ್ಕರ, ಅದನ್ನು ಕ್ಯಾಚ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಮೀನಿಂಗ್ ಕೂಡ ಕೊಡುತ್ತೆ. ನಾವು ಒಂದು ಗುರಿಯನ್ನು ಸಾಧಿಸೋದಕ್ಕೆ, ಅದನ್ನು ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದೀನಿ. ಕೇಳಿದಿರಲ್ಲ? ಇಲ್ಲಿ ನೋಡಿ, ಹಿ ಈಸ್ ಬೀಯಿಂಗ್ ಪರ್ಸ್ಯೂಡ್ ಬೈ ಪೊಲೀಸ್. ಅಂದರೆ ಪೊಲೀಸ್ ಅವನನ್ನು ಫಾಲೋ ಮಾಡ್ತಾ ಇದ್ದಾರೆ, ಅವನ್ನ ಹಿಡಿಯೋದಕ್ಕೆ ಅವನ ಹಿಂದೆ ಬಿದ್ದಿದ್ದಾರೆ ಅಂತ ಅರ್ಥ. ಸೊ ಇದು ಪ್ಯಾಸಿವ್ ವಾಯ್ಸ್ನಲ್ಲಿದೆ ಅಲ್ಲ ಸೆಂಟೆನ್ಸ್. ರಿಟೈರ್ಮೆಂಟ್ ಗೇವ್ ಹಿಮ್ ದ ಟೈಮ್ ಟು ಪರ್ಸ್ಯೂ ಹಿಸ್ ಹಾಬೀಸ್. ಇಲ್ಲಿ ಎರಡನೇ ಮೀನಿಂಗ್ ಕೊಡ್ತಾ ಇದೆ, ಟು ಪರ್ಸ್ಯೂ ಹಿಸ್ ಹಾಬೀಸ್. ಐ ಆಮ್ ಪ್ಲಾನಿಂಗ್ ಟು ಪರ್ಸ್ಯೂ ಅ ಕರಿಯರ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಕರಿಯರ್ ಜೊತೆ ಪರ್ಸ್ಯೂ ಅನ್ನೋ ವರ್ಡ್ ಕೇಳಿರ್ತೀರಾ ಅಲ್ವಾ? ನೀವು ಈ ಥರ ಹೇಳ್ಬೋದು. ಇದರ ಅರ್ಥ ಏನು? ಕಂಪ್ಯೂಟರ್ ಸೈನ್ಸ್ನಲ್ಲಿ ಒಂದು ಕರಿಯರ್ ಮಾಡ್ಕೊಳ್ಳೋಕ್ಕೆ ನಾನು ತುಂಬ ಎಫರ್ಟ್ ಹಾಕ್ತಾ ಇದ್ದೀನಿ, ಅದ್ರ ಹಿಂದೆ ಬಿದ್ದಿದ್ದೀನಿ, ಅದ್ರ ಕಡೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. ರೈಟ್? ವಿ ಆಲ್ ಹ್ಯಾವ್ ದಿ ಅಬಿಲಿಟಿ ಟು ಪರ್ಸ್ಯೂ ಅವರ್ ಡ್ರೀಮ್ಸ್. ಅದೇ ಮೀನಿಂಗ್ ಕೊಡ್ತಾ ಇದೆ. ಆ್ಯಂಡ್ ಇದಕ್ಕೆ ಈ ಥರನೂ ಮೀನಿಂಗ್ ಬರುತ್ತೆ, ವಿ ವೋಂಟ್ ಬಿ ಪರ್ಸ್ಯೂಯಿಂಗ್ ದಿಸ್ ಮ್ಯಾಟರ್ ಎನಿ ಫರ್ದರ್. ನಾವಿನ್ನ ಈ ಮ್ಯಾಟರ್ನ ಪರ್ಸ್ಯೂ ಮಾಡ್ತಾ ಇಲ್ಲ ಅಂದರೆ ಇದರಲ್ಲಿ ಇನ್ನೇನು ಇನ್ಫಾರ್ಮೇಷನ್ನ ಹುಡುಕ್ತಾ ಇಲ್ಲ, ಇದರಿಂದ ನಾವು ಇನ್ಯಾವುದೇ ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿಲ್ಲ ಅಂತ ಅರ್ಥ. ಆ ಮೀನಿಂಗ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್, ಪರ್ಸೀವ್ ಅಂದರೆ ನಮ್ಮ ಬಾಡಿ ಸೆನ್ಸಸ್ನಿಂದ ಗ್ರಹಿಸೋದು. ಬಾಡಿ ಸೆನ್ಸಸ್ ಅಂದ್ರೇನು? ಕಣ್ಣು, ಮೂಗು, ಬಾಯಿ, ಚರ್ಮ. ರೈಟ್? ಅದರಿಂದ ನಾವು ಗ್ರಹಿಸೋದಕ್ಕೂ ಪರ್ಸೀವ್ ಅಂತೀವಿ. ಏನನ್ನಾದರೂ ತಿಳ್ಕೊಳ್ಳೋದಕ್ಕೂ ಕೂಡ ನಾವು ಪರ್ಸೀವ್ ಅಂತೀವಿ. ಅಂದರೆ ಗ್ರಹಿಸಿ ತಿಳ್ಕೊಳ್ಳೋದೆ, ಅದೇ ಮೀನಿಂಗ್ ಬರುತ್ತೆ. ಆ್ಯಂಡ್ ಇನ್ನೊಂದು ಮೀನಿಂಗ್, ನಾವು ಯಾವುದಾದ್ರೂ ಒಂದು ವಿಷಯನ ಪರ್ಸೀವ್ ಮಾಡಿದ್ದೀವಿ ಅಂದರೆ ಅದ್ರ ಬಗ್ಗೆ ನಮಗೊಂದು ಅಭಿಪ್ರಾಯ ಮೂಡಿದೆ ಅಂತ ಅರ್ಥ. ಅದು ಮೀನಿಂಗ್ ಬರುತ್ತೆ. ನೋಡಿ ಇಲ್ಲಿ, ಕಾಂಟ್ ಯು ಪರ್ಸೀವ್ ದಿಸ್ ಅಂದರೆ ಇದನ್ನು ನಿನಗೆ ಗ್ರಹಿಸೋದಕ್ಕಾಗ್ತಿಲ್ವಾ? ಗ್ರಹಿಸೋದು ಅಂದರೆ ಅದನ್ನು ನೋಡಿ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳೋದಕ್ಕಾಗ್ತಿಲ್ವಾ ಅನ್ನೋ ಮೀನಿಂಗ್. ನೋಡಿ ಅದೇ ಥರ, ಆರ್ ಡಾಗ್ಸ್ ಏಬಲ್ ಟು ಪರ್ಸೀವ್ ಕಲರ್ಸ್. ನಾಯಿಗಳಿಗೆ ಕಲರ್ಸ್ ಗೊತ್ತಾಗುತ್ತಾ, ಅವು ಕಲರ್ನ ಗ್ರಹಿಸುತ್ತವ ಅಂತ ನೀವು ಕೇಳಬೇಕಾದಾಗ ಈ ಥರನೇ ಕೇಳಬೇಕು. ರೈಟ್? ದೇ ಪರ್ಸೀವ್ಡ್ ಅ ಚೇಂಜ್ ಇನ್ ಹಿಸ್ ಬಿಹೇವಿಯರ್. ಅವನ ಬಿಹೇವಿಯರ್ನಲ್ಲಿ ಒಂದು ಚೇಂಜ್ ಬಂತು, ಅವ್ರು ಅದನ್ನು ಗ್ರಹಿಸಿದ್ರು ಅಂದರೆ ಅವ್ರಿಗೆ ಗೊತ್ತಾಯಿತು, ಅವರು ನೋಡಿ ತಿಳ್ಕೊಂಡ್ರು ಅಂತ ಅರ್ಥ. ಹೌ ಡು ಯು ಪರ್ಸೀವ್ ಯುವರ್ ನ್ಯೂ ರೋಲ್? ಇಲ್ಲಿ ನೋಡಿ ಸೆಕೆಂಡ್ ಮೀನಿಂಗ್ ಬರ್ತದೆ. ಅಂದರೆ ನಿಂಗೊಂದು ರೋಲ್ ಕೊಟ್ಟಿದ್ದಾರೆ, ನಿನ್ನ ರೋಲ್ ಬಗ್ಗೆ ಏನಂತ ಥಿಂಕ್ ಮಾಡಿ, ಏನು ಅಭಿಪ್ರಾಯಕ್ಕೆ ಬಂದಿದೆಯಾ, ಏನು ಅಭಿಪ್ರಾಯ ಇದೆ ರೋಲ್ ಬಗ್ಗೆ ಅನ್ನೋದು. ರೈಟ್? ಅದೇ ಮೀನಿಂಗ್ ಈ ಸೆಂಟೆನ್ಸ್ ಕೂಡ ಕೊಡ್ತಿದೆ ನೋಡಿ. ಶಿ ಡಿಡ್ ನಾಟ್ ಪರ್ಸೀವ್ ಹರ್ ಸೆಲ್ಫ್ ಆಸ್ ಡಿಸೇಬಲ್ಡ್. ಅವಳು ಆ್ಯಕ್ಚುಲಿ ಡಿಸೇಬಲ್ಡ್ ಆಗಿದ್ದಾಳೆ, ಬಟ್ ಶಿ ಡಿಡ್ ನಾಟ್ ಪರ್ಸೀವ್ ಹರ್ ಸೆಲ್ಫ್ ಆಸ್ ದ್ಯಾಟ್. ತನ್ನ ಬಗ್ಗೆ ಅವಳು ಆ ರೀತಿ ಅಭಿಪ್ರಾಯ ಹೊಂದಿಲ್ಲ ಅಂತ ಹೇಳ್ತಾ ಇದೀವಿ. ರೈಟ್? ಈ ಮೀನಿಂಗ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್, ಎಂಬ್ರೇಸ್ ಅಂದರೆ ತಬ್ಬಿಕೊಳ್ಳೋದು ಫಿಸಿಕಲಿ, ಆ ಮೀನಿಂಗ್ ಇದೆ. ಆ್ಯಂಡ್ ಯಾವುದಾದ್ರೂ ಒಂದು ಹೊಸ ವಿಷಯ ಅಥವಾ ಹೊಸ ಚೇಂಜ್ನ
ಖುಷಿಯಿಂದ ಉತ್ಸಾಹದಿಂದ ಸ್ವೀಕರಿಸೋದು, ವೆಲ್ಕಮ್ ಮಾಡೋದು. ರೈಟ್, ಎರಡು ಮೀನಿಂಗ್ ಇದೆ ಇದಕ್ಕೆ. ಇಲ್ಲಿ ನೋಡಿ, ಶಿ ರ್ಯಾನ್ ಅಂಡ್ ಎಂಬ್ರೇಸ್ಡ್ ಹರ್ ಕಿಡ್ಸ್ ವಾರ್ಮ್ಲಿ. ಅವಳು ಓಡೋಗಿ ತನ್ನ ಮಕ್ಕಳನ್ನ ತಬ್ಬಿಕೊಂಡಳು. ದೇ ಎಂಬ್ರೇಸ್ಡ್ ಈಚ್ ಅದರ್ ಬಿಫೋರ್ ಸೇಯಿಂಗ್ ಗುಡ್ ಬೈ. ಈಗ ಇಲ್ಲಿ ನೋಡಿ, ಹಿ ಎಂಬ್ರೇಸಸ್ ಆಲ್ ದ ರಿಲಿಜನ್ಸ್ ಆಫ್ ದ ವರ್ಲ್ಡ್. ಅಂದ್ರೆ ಅವನು ಪ್ರಪಂಚದ ಎಲ್ಲಾ ರಿಲಿಜನ್ಸ್ನ ಎಂಬ್ರೇಸ್ ಮಾಡ್ತಾನೆ, ಅಂದ್ರೆ ಓಪನ್ಲಿ ವೆಲ್ಕಮ್ ಮಾಡ್ತಾನೆ, ಎಲ್ಲದನ್ನು ಸ್ವೀಕರಿಸ್ತಾನೆ ಅಂತ ಅರ್ಥ. ವಿ ಆಲ್ ಹ್ಯಾವ್ ಎಂಬ್ರೇಸ್ಡ್ ದ ಮೇಕ್ ಇನ್ ಇಂಡಿಯಾ ರೆವಲ್ಯೂಷನ್. ನಾವು ಅದನ್ನ ತುಂಬಾ ಉತ್ಸಾಹದಿಂದ ವೆಲ್ಕಮ್ ಮಾಡಿದೀವಿ, ಸ್ವೀಕರಿಸಿದ್ದೀವಿ, ತಗೊಂಡಿದ್ದೀವಿ. ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಆರ್ ವಿಲ್ಲಿಂಗ್ ಟು ಎಂಬ್ರೇಸ್ ನ್ಯೂ ಟೆಕ್ನಾಲಜೀಸ್. ರೈಟ್. ನೆಕ್ಸ್ಟ್ ಒನ್, ನಾರಿಶ್. ಅಂದ್ರೆ ಆರೋಗ್ಯವಾಗಿ ಗ್ರೋತ್ ಆಗ್ತಾ ಇರೋದು, ಆಗೋ ತರ ಪೋಷಣೆ ಮಾಡೋದು. ಇಟ್ ನರಿಷಸ್ ಹೇರ್ ಫಾಲಿಕಲ್ಸ್. ನೀವು ಆ್ಯಡ್ಸ್ನಲ್ಲಿ ನೋಡಿರ್ತೀರಲ್ಲ, ಆಯಿಲ್ ಅವ್ರ ಮತ್ತೇನಾದರೂ ನ್ಯೂಟ್ರಿಯೆಂಟ್ಸ್ ನಿಮ್ಮ ಹೇರ್ ಫಾಲಿಕಲ್ಸ್ನ ನರಿಶ್ ಮಾಡುತ್ತೆ. ಅಂದರೆ ಅರ್ಥ ಅದಕ್ಕೆ ಆರೋಗ್ಯ ಕೊಟ್ಟು ಬೆಳವಣಿಗೆ ಆಗುವಂಥರ ಮಾಡುತ್ತೆ. ಶಿ ಲುಕ್ಸ್ ಹೆಲ್ತಿ ಆ್ಯಂಡ್ ವೆಲ್ ನರಿಶ್ಡ್. ಅಂದರೆ ಅವಳು ತುಂಬ ಹೆಲ್ತಿ ಆಗಿದ್ದಾಳೆ, ತುಂಬ ಚೆನ್ನಾಗಿ ಆರೋಗ್ಯದಿಂದ ಇದ್ದಾಳೆ, ಅಂದರೆ ವೆಲ್ ನರಿಶ್ಡ್ ಮಾಡಿದ್ದಾರೆ ಅವಳನ್ನ. ದ ಕ್ರೀಮ್ಸ್ ಶೋನ್ ಇನ್ ಆ್ಯಡ್ಸ್, ದ ಕ್ರೀಮ್ಸ್ ದಟ್ ಶೋನ್ ಇನ್ ಆ್ಯಡ್ ಡೋಂಟ್ ರಿಯಲಿ ನರಿಶ್ ಯುವರ್ ಸ್ಕಿನ್. ನಿಜವಾಗ್ಲೂ ನಿನ್ನ ಸ್ಕಿನ್ಗೆ ಏನು ನರಿಶ್ ಮಾಡಲ್ಲ. ಫೀಡ್ ಯುವರ್ ಬೇಬೀಸ್ ರೈಟ್ ಫುಡ್ ಆ್ಯಂಡ್ ಕೀಪ್ ದೆಮ್ ಪ್ರಾಪರ್ಲಿ ನರಿಶ್ಡ್. ಅಂದರೆ ಅವ್ರನ್ನ ಚೆನ್ನಾಗಿ ಪೋಷಣೆ ಮಾಡಿ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಪೇರೆಂಟ್ಸ್ ನೀಡ್ ಟು ನರಿಶ್ ದ ಟ್ಯಾಲೆಂಟ್ಸ್ ಆಫ್ ದ ಚಿಲ್ಡ್ರನ್. ನರಿಶ್ ದ ಟ್ಯಾಲೆಂಟ್ಸ್, ನರಿಶ್ ದ ಡ್ರೀಮ್ಸ್. ಅಂದರೆ ಅರ್ಥ ಅವುಗಳಿಗೆ ಎಂಕರೇಜ್ ಮಾಡಬೇಕು, ಅವುಗಳನ್ನ ಸಲಹಬೇಕು, ಅವುಗಳ ಗ್ರೋತ್ ಆಗೋ ಥರ ನೋಡ್ಕೋಬೇಕು ಅಂತ ಹೇಳ್ತಾ ಇದೀವಿ. ರೈಟ್. ಆ್ಯಂಡ್ ಲಾಸ್ಟ್ ಒನ್, ಸ್ಟಿಮ್ಯುಲೇಟ್. ಅಂದರೆ ಎಕ್ಸೈಟ್ ಮಾಡೋದು, ಬಾಡಿಯ ಸೆನ್ಸಸ್ನ ಎಕ್ಸೈಟ್ ಮಾಡೋದಾಗಿರ್ಬೋದು, ಅದು ಇಂಟರ್ನಲ್ಲಿನೂ ಎಕ್ಸೈಟ್ ಮಾಡೋದಾಗಿರ್ಬೋದು, ಅದು ಆಕ್ಟಿವೇಟ್ ಆಗೋ ಥರ ಮಾಡೋದು ಕೂಡ ಆಗಿರ್ಬೋದು. ಇಲ್ಲಿ ನೋಡಿ, ಹೌ ಟು ಸ್ಟಿಮ್ಯುಲೇಟ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಸ್ಕ್ಯಾಲ್ಪ್. ಸ್ಕ್ಯಾಲ್ಪ್ ಅಂದರೆ ತಲೆಯ ಸರ್ಫೇಸ್, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ಸ್ಟಿಮ್ಯುಲೇಟ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಟಿವ್ ಆಗಬೇಕಲ್ಲಿ ಹೇಗೆ. ಎಕ್ಸಸೈಸ್ ಸ್ಟಿಮ್ಯುಲೇಟ್ಸ್ ದ ಡೈಜೆಷನ್ ಆರ್ ಎಕ್ಸಸೈಸ್ ಸ್ಟಿಮ್ಯುಲೇಟ್ಸ್ ದ ಡೈಜೆಸ್ಟಿವ್ ಸಿಸ್ಟಮ್. ಎಕ್ಸಸೈಸ್ ಡೈಜೆಸ್ಟಿವ್ ಸಿಸ್ಟಮ್ನ ಆಕ್ಟಿವ್ ಮಾಡುತ್ತೆ, ಇನ್ನೂ ಹೆಚ್ಚು ಆಕ್ಟಿವ್ಲಿ ಕೆಲಸ ಮಾಡೋ ಥರ ಮಾಡುತ್ತೆ. ಸೊ ಎಕ್ಸಸೈಸ್ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇಟ್ ಸ್ಟಿಮ್ಯುಲೇಟೆಡ್ ಮೈ ಇಂಟ್ರೆಸ್ಟ್ ಇನ್ ಕಂಪ್ಯೂಟರ್ಸ್. ಸೊ ಆ ಒಂದು ವಿಷಯ ಕಂಪ್ಯೂಟರ್ಸ್ನಲ್ಲಿ ನನ್ನ ಇಂಟ್ರೆಸ್ಟ್ನ ಸ್ಟಿಮ್ಯುಲೇಟ್ ಮಾಡಿತು, ನನ್ನ ಇಂಟ್ರೆಸ್ಟ್ ಇನ್ನ ಎಕ್ಸೈಟ್ ಆಗೋ ಥರ ಮಾಡಿತು. ಟೀಚರ್ಸ್ ಶುಡ್ ಆಸ್ಕ್ ಕ್ವೆಶನ್ಸ್ ದಟ್ ಸ್ಟಿಮ್ಯುಲೇಟ್ ಸ್ಟೂಡೆಂಟ್ಸ್ ಟು ಥಿಂಕ್. ಸ್ಟೂಡೆಂಟ್ಸ್ ಥಿಂಕ್ ಮಾಡೋ ಥರ ಅವ್ರನ್ನ ಉದ್ರೇಕಗೊಳಿಸಬೇಕು. ಟೀಚರ್ಸ್ ಆ ಥರ ಕ್ವೆಶನ್ಸ್ ಕೇಳಬೇಕು. ದ ಗವರ್ಮೆಂಟ್ ಡಸಂಟ್ ಸೀಮ್ ಟು ಟೇಕ್ ಎನಿ ಸ್ಟೆಪ್ಸ್ ಟು ಸ್ಟಿಮ್ಯುಲೇಟ್ ದ ಫಾಲ್ಟ್ರಿಂಗ್ ಎಕಾನಮಿ. ಫಾಲ್ಟ್ರಿಂಗ್ ಎಕಾನಮಿ ಅಂದರೆ ಕುಂಠಿತವಾಗಿರುವ ಎಕಾನಮಿ. ರೈಟ್, ಅರ್ಥ ಆಯ್ತಲ್ಲ. ಫ್ರಜೈಲ್ ಅಂದರೆ ತುಂಬ ನಾಜೂಕಾದಂಥದ್ದು, ಈಸಿಯಾಗಿ ಒಡೆದೋಗುವ ಏನಾದರೂ ವಸ್ತು ಆಗಿರ್ಬೋದು. ಇಲ್ಲಿ ನೋಡಿ, ಕೇರ್ಫುಲ್, ದಟ್ ವಾಸ್ ಇಸ್ ವೆರಿ ಫ್ರಜೈಲ್. ಕೇರ್ಫುಲ್ ಆಗಿರು, ಆ ಫ್ಲವರ್ ವಾಸ್ ತುಂಬ ಫ್ರಜೈಲ್ ಆಗಿದೆ ಅಂತ ಹೇಳ್ತಾ ಇದೆ. ದೀಸ್ ಟಾಯ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಬಟ್ ಫ್ರಜೈಲ್. ದ ಚೇರ್ ಇಸ್ ಟೂ ಫ್ರಜೈಲ್ ಟು ಬೇರ್ ದ ವೆಯ್ಟ್. ಆ ಚೇರ್ಗೆ ವೆಯ್ಟ್ ತಡ್ಕೊಳಕ್ಕಾಗಲ್ಲ, ಇಟ್ಸ್ ಟೂ ಫ್ರಜೈಲ್ ಟು ಬೇರ್ ದ ವೆಯ್ಟ್. ಹರ್ ಫಾದರ್ ಈಸ್ ನೌ 80 ಆ್ಯಂಡ್ ಇನ್ ಫ್ರಜೈಲ್ ಹೆಲ್ತ್. ಅಂದರೆ ಅವ್ರ ಹೆಲ್ತ್ ತುಂಬ ವೀಕ್ ಆಗಿದೆ, ಹಿ ಈಸ್ ಇನ್ ಫ್ರಜೈಲ್ ಹೆಲ್ತ್. ಹಿ ಈಸ್ ಫೀಲಿಂಗ್ ಅ ಬಿಟ್ ಫ್ರಜೈಲ್ ಆಫ್ಟರ್ ದ ಫಂಕ್ಷನ್. ಅಂದರೆ ಹಿ ಈಸ್ ಫೀಲಿಂಗ್ ವೆರಿ ಲೋ ಅಂತ ಅರ್ಥ. ನೆಕ್ಸ್ಟ್ ಒನ್, ಗಲಿಬಲ್. ಗಲಿಬಲ್ ಅನ್ಬೇಕು ಅಂದರೆ ಈ ಥರ ತುಂಬ ಜನ ಇರ್ತಾರೆ, ಅವರು ಬೇಗ ಈಸಿಯಾಗಿ ಮೋಸ ಹೋಗ್ಬಿಡ್ತಾರೆ, ಹೇಳಿದ್ದನ್ನೆಲ್ಲ ನೋಡಿದ್ದನ್ನೆಲ್ಲ ನಂಬೋ ಅಂಥ ಜನ ಆಗಿರ್ತಾರೆ. ಅಂಥ ಜನನ ಬೇರೆಯವರು ಈಸಿಯಾಗಿ ಮೋಸ ಮಾಡಿಬಿಡ್ತಾರೆ. ಅ ಗಲಿಬಲ್ ಮ್ಯಾನ್ ಅಂದರೆ ಈಸಿಯಾಗಿ ಮೋಸ ಹೋಗೋ ವ್ಯಕ್ತಿ, ಮೋಸ ಮಾಡೋದಲ್ಲ, ಮೋಸ ಹೋಗುವ ವ್ಯಕ್ತಿ. ಹೌ ಕ್ಯಾನ್ ಯು ಬಿ ಸೋ ಗಲಿಬಲ್? ನೀನು ಇಷ್ಟೊಂದು ಗಲಿಬಲ್ ಆಗಿರಬಾರ್ದು. ಹಿ ಸೋ ಗಲಿಬಲ್ ದಟ್ ಹಿಲ್ ಬಿಲೀವ್ ಎನಿಥಿಂಗ್. ಅರ್ಥ ಆಯ್ತಲ್ಲ. ದೀಸ್ ಆ್ಯಡ್ಸ್ ಆರ್ ಏಮ್ಡ್ ಅಟ್ ಗಲಿಬಲ್ ಯಂಗ್ ವಿಮೆನ್ ಹೂ ವರಿಡ್ ಅಬೌಟ್ ದರ್ ವೆಯ್ಟ್. ಈ ಆ್ಯಡ್ಸ್ ಗಲಿಬಲ್ ಯಂಗ್ ವಿಮೆನ್ನ ಟಾರ್ಗೆಟ್ ಮಾಡ್ತಿದ್ದಾವೆ. ಐ ಸೇ ಟು ದ ಗವರ್ಮೆಂಟ್ ದಟ್ ದ ಪಬ್ಲಿಕ್ ಇಸ್ ನಾಟ್ ದ್ಯಾಟ್ ಗಲಿಬಲ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಒನ್, ರಿಲಯಬಲ್ ಅಂದರೆ ನಂಬಬಹುದಾದಂಥ, ಅವ್ರ ಮೇಲೆ ನೀವು ಭರವಸೆ ಇಡ್ಬೋದು. ಏನಾದರೂ ವಸ್ತು ಆಗಿರ್ಬೋದು, ಕಂಪನಿ, ವ್ಯಕ್ತಿ, ಆರ್ಗನೈಸೇಷನ್, ಏನಾದರೂ. ಇಸ್ ಈ ರಿಲಯಬಲ್ ಅಂತ ಕೇಳ್ತಾ ಇದ್ದೀನಿ. ಅಂದರೆ ಅವನು ನಂಬುವಂಥ ವ್ಯಕ್ತಿನ, ಅವನನ್ನು ಟ್ರಸ್ಟ್ ಮಾಡ್ಬೋದಾ? ಇಸ್ ಇ ಟ್ರಸ್ಟಬಲ್? ನೋ ವರಿ, ಸುರೇಶ್ ಇಸ್ ವೆರಿ ರಿಲಯಬಲ್. ವಿವ್ ಗಾಟ್ ದಿಸ್ ಇನ್ಫಾರ್ಮೇಶನ್ ಫ್ರಮ್ ಅ ರಿಲಯಬಲ್ ಸೋರ್ಸ್. ಅಂದರೆ ಇನ್ಫಾರ್ಮೇಶನ್ ನಾವು ಒಂದು ಅಥೆಂಟಿಕ್ ಸೋರ್ಸಿಂದ ತಂದಿದ್ದೀವಿ, ಯು ಕ್ಯಾನ್ ಟ್ರಸ್ಟ್ ಇಟ್ ಅಂತ ಹೇಳ್ತೀವಿ. ಐ ವಾಂಟ್ ಟು ಬೈ ಅ ನ್ಯೂ ಒನ್, ಪ್ಲೀಸ್ ಸಜೆಸ್ಟ್ ಎನಿ ರಿಲಯಬಲ್ ಬ್ರ್ಯಾಂಡ್. ನೋಡಿ, ರಿಲಯಬಲ್ ಬ್ರ್ಯಾಂಡ್, ವಿಶ್ವಾಸನೀಯ ಬ್ರ್ಯಾಂಡ್ ಕೇಳಿರ್ತಿರಲ್ಲ. ವಿ ಆರ್ ಲುಕಿಂಗ್ ಫಾರ್ ಸಮ್ ಒನ್ ಹೂ ಈಸ್ ರಿಲಯಬಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ರೈಟ್. ನೆಕ್ಸ್ಟ್ ಒನ್, ಮಿಸರಬಲ್
ನೋಡಿ, ಇದನ್ನು ಪ್ರೊನೌನ್ಸ್ ಮಾಡೋದು ಈ ಥರ, ಮಿಸರಬಲ್ ಅಂದರೆ ತುಂಬ ದುಃಖ ತುಂಬಿರೋದು, ಶೋಚನೀಯವಾದ ಸ್ಥಿತಿ, ದುಃಖಭರಿತ. ಮಿಸರಿ ಅಂತ ಒಂದು ವರ್ಡ್ ಹೇಳ್ಕೊಟ್ಟಿದ್ದೆ, ನೆನಪಿದೆಯಲ್ಲ, ಅದು ನೌನ್. ಇಲ್ಲಿ ಮಿಸರಬಲ್ ಅನ್ನೋದು ಅಡ್ಜೆಕ್ಟಿವ್. ಹಿ ಹ್ಯಾಡ್ ಅ ಮಿಸರಬಲ್ ಲೈಫ್ ಫಾರ್ 20 years. ಮೈ ಲೈಫ್ ವುಡ್ ಬಿ ಮಿಸರಬಲ್ ವಿದೌಟ್ ಯು. ನೀನಿಲ್ಲ ಅಂದಿದ್ರೆ ಮೈ ಲೈಫ್ ವುಡ್ ಬಿ ಮಿಸರಬಲ್. ಸೊ ನೋಡಿ, ಇದೊಂದು ಇಮ್ಯಾಜಿನರಿ ಸೆಂಟೆನ್ಸ್, ಅದಕ್ಕೆ ವುಡ್ ಬಿ ಬಂದಿದೆ. ಹಿ ಸೌಂಡೆಡ್ ಮಿಸರಬಲ್ ಆನ್ ದ ಫೋನ್. ನಾವು ಅವನ ಜೊತೆ ಫೋನಲ್ಲಿ ಮಾತಾಡಿದಾಗ ಅವ್ನ ಮಾತು ನನಗೆ ಆ ಥರ ಕೇಳಿಸು, ತುಂಬ ಮಿಸರಬಲ್ ಇರೋ ಥರ. ವಾಟ್ ಅ ಮಿಸರಬಲ್ ಡೇ ಅನ್ಬೋದು. ಅಂದರೆ ದಿನ ಪೂರ್ತಿ ನಿಮಗೆ ಸಂತೋಷನೇ ಇಲ್ಲ, ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರೆ ಆ ಥರ ಹೇಳ್ಬೋದು. ಆ್ಯಂಡ್ ಅದೇ ಥರ ಇಟ್ಸ್ ರೈನಿಂಗ್ ಅಗೈನ್, ವಾಟ್ ಮಿಸರಬಲ್ ವೆದರ್ ಅನ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಅಡೋರಬಲ್, ಅಂದರೆ ತುಂಬ ಮುದ್ದಾಗಿರೋದು. ಕೇಳಿರ್ತಾರೆ ಈ ವರ್ಡ್ನ. ದೀಸ್ ಕ್ಯಾಟ್ಸ್ ಆರ್ ಕ್ಯೂಟ್ ಆ್ಯಂಡ್ ಅಡೋರಬಲ್. ದೇ ಹ್ಯಾವ್ ಅನ್ ಅಡೋರಬಲ್ ಲಿಟಲ್ ಬೇಬಿ ಗರ್ಲ್. ಇಟ್ಸ್ ಸೋ ಅಡೋರಬಲ್ ಟು ಸಿ ಯುವರ್ ಪೇರೆಂಟ್ಸ್ ಹೋಲ್ಡಿಂಗ್ ಈಚ್ ಅದರ್ಸ್ ಹ್ಯಾಂಡ್. ನಿಮ್ಮ ಪೇರೆಂಟ್ಸ್ ಒಬ್ಬರ ಕೈ ಒಬ್ರು ಇಟ್ಕೊಳ್ಳೋದು ನೋಡೋದಕ್ಕೆ ತುಂಬ ಅಡೋರಬಲ್ ಇದೆ. ಹ್ಯಾವ್ ಯು ಸೀನ್ ದರ್ ನ್ಯೂ ಬೇಬಿ? ಶಿ ಈಸ್ ಆಬ್ಸಲ್ಯೂಟ್ಲಿ ಅಡೋರಬಲ್. ಅಡ್ಯಾಪ್ಟ್, ADAPT, ಅಡ್ಯಾಪ್ಟ್ ಅಂತ ಪ್ರೊನೌನ್ಸ್ ಮಾಡಬೇಕು. ಅಂದರೆ ಏನಾದರೂ ಒಂದನ್ನು ಅಳವಡಿಸಿಕೊಳ್ಳೋದು, ನಮ್ಮ ಲೈಫ್ನಲ್ಲಾಗಿರ್ಬೋದು, ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು, ಆರ್ ಹೊಸ ಕಂಡೀಷನ್ಸ್ಗೆ ನಾವು ಹೊಂದಿಕೊಳ್ಳೋದು, ಅಡ್ಜಸ್ಟ್ ಆಗೋದು, ಅದು ಕೂಡ ಆಗಿರ್ಬೋದು. ಅದಕ್ಕೆ ನಾವು ಹೇಳ್ತೀವಿ ಅಡ್ಯಾಪ್ಟ್ ಆಗೋದು ಅಂತ. ಇಲ್ಲಿ ನೋಡಿ, ಇಂಟೆಲಿಜೆನ್ಸ್ ಇಸ್ ದ ಎಬಿಲಿಟಿ ಟು ಅಡ್ಯಾಪ್ಟ್ ಟು ಚೇಂಜ್. ಸೊ ನಿಮಗೆ ಇಂಟೆಲಿಜೆನ್ಸ್ ಇದೆ ಅಂದರೆ ಅರ್ಥ ನೀವು ಚೇಂಜ್ಗೆ ಅಡ್ಯಾಪ್ಟ್ ಆಗ್ತೀರಾ, ಎಬಿಲಿಟಿ ನಿಮ್ಮ ಹತ್ರ ಇದೆ ಅಂತ ಅರ್ಥ. ನೋಡಿ, ಅಡ್ಯಾಪ್ಟ್ ಟು ಸಮಥಿಂಗ್, ಅದಕ್ಕೆ ಅಡ್ಯಾಪ್ಟ್ ಆಗೋದು ಅಂತ ಇರುತ್ತೆ ಯಾವಾಗಲೂ. ಇಟ್ ವಿಲ್ ಟೇಕ್ ಯು ಸಮ್ ಟೈಮ್ ಟು ಅಡ್ಯಾಪ್ಟ್ ಟು ದ ನ್ಯೂ ಜಾಬ್. ಹೊಸ ಜಾಬ್ಗೆ ನೀನು ಅಡ್ಯಾಪ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಐ ನೋ ಇಟ್ಸ್ ಹಾರ್ಡ್ ಫಾರ್ ಯು ಟು ಅಡ್ಯಾಪ್ಟ್ ಟು ಸಿಟೀಸ್ ಲೈಫ್ ಸ್ಟೈಲ್. ಕ್ಯಾಮಲ್ಸ್ ಫೀಟ್ ಆರ್ ವೆಲ್ ಅಡ್ಯಾಪ್ಟೆಡ್ ಫಾರ್ ಡ್ರೈ ಸ್ಯಾಂಡ್. ಇಲ್ಲಿ ವೆಲ್ ಅಡ್ಯಾಪ್ಟೆಡ್ ಅನ್ನೋದು ಒಂಥರ ಅಡ್ಜೆಕ್ಟಿವ್ ಥರ ಕೆಲಸ ಮಾಡ್ತಿದೆ, ಅದರಿಂದ ಅಡ್ಯಾಪ್ಟೆಡ್ ಫಾರ್ ಡ್ರೈ ಸ್ಯಾಂಡ್ ಅಂತ ಬಂತು. ಕ್ಯಾಮಲ್ಸ್ ಇರೋದು ಡ್ರೈ ಸ್ಯಾಂಡ್ನಲ್ಲಿ, ಅಲ್ಲಿಗೆ ಅದರ ಫೀಟ್ ಅಡ್ಯಾಪ್ಟ್ ಆಗಿರುತ್ತೆ. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ದಿಸ್ ಮೂವಿ ಈಸ್ ಅಡ್ಯಾಪ್ಟೆಡ್ ಫ್ರಮ್ ಅ ನಾವೆಲ್. ಅಡ್ಯಾಪ್ಟೆಡ್ ಫ್ರಮ್ ಅ ನಾವೆಲ್, ಫ್ರಮ್ ಅ ಲೈಫ್ ಸ್ಟೋರಿ ಈ ಥರ ಬಂದಿದೆ ಅಂದರೆ ಆ ನಾವೆಲ್ ಅಥವಾ ಆ ಸ್ಟೋರಿನ ಮೂವಿ ಆಗೋ ಥರ ಆಲ್ಟರ್ ಮಾಡಿರ್ತಾರೆ, ಮಾಡಿಫೈ ಮಾಡಿರ್ತಾರೆ, ಮೂವಿಗೆ ಸೂಟಬಲ್ ಮಾಡಿರ್ತಾರೆ ಅಂತ ಅರ್ಥ. ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್ ಅಡಾಪ್ಟ್. ಇಲ್ಲಿ ಸ್ಪೆಲ್ಲಿಂಗ್ ನೋಡಿ, ADOPT ಅಂದರೆ ಪ್ರೊನೌನ್ಸ್ ಹೇಗೆ ಮಾಡಬೇಕು, ಅಡಾಪ್ಟ್ ಅಂದರೆ ದತ್ತು ತಗೊಳ್ಳೋದು, ನೀವು ಕೇಳಿರ್ತೀರಾ. ಆ್ಯಂಡ್ ಇದ್ರ ಇನ್ನೊಂದು ಮೀನಿಂಗ್ ಇದೆ, ಯಾವುದಾದ್ರೂ ಒಂದು ಹೊಸ ವಿಷಯನ ಅಥವಾ ಏನಾದರೂ ಒಂದು ಐಡಿಯಾನ ಮತ್ತೇನಾದರೂ ಒಂದನ್ನು ವೆಲ್ಕಮ್ ಮಾಡಿ ಅದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ಒಂದು ರೀತಿ ಎಂಬ್ರೇಸ್ ಮಾಡೋದು, ಅದೇ ಮೀನಿಂಗ್ ಬರುತ್ತೆ. ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ದೇ ಹ್ಯಾವ್ ಅಡಾಪ್ಟೆಡ್ ಅ 3-year-old ಬೇಬಿ, ಅಂದರೆ ಅವರು 3-year-old ಬೇಬಿನ ದತ್ತು ತೆಗೆದುಕೊಂಡಿದ್ದಾರೆ. ಅರ್ಥ ಆಯ್ತಲ್ಲ. ದೇ ಹ್ಯಾವ್ ನೋ ಚಿಲ್ಡ್ರನ್ ಆಫ್ ದೇರ್ ಓನ್, ಅವ್ರಿಗೆ ಯಾರು ಸ್ವಂತ ಮಕ್ಕಳಿಲ್ಲ, ಬಟ್ ದೇ ಆರ್ ಹೋಪಿಂಗ್ ಟು ಅಡಾಪ್ಟ್. ರೈಟ್. ಆ್ಯಂಡ್ ಇಲ್ಲಿ ನೋಡಿ, ವಿವ್ ಡಿಸೈಡೆಡ್ ಟು ಅಡಾಪ್ಟ್ ಅ ವೆಜಿಟೇರಿಯನ್ ಲೈಫ್ ಸ್ಟೈಲ್. ವೆಜಿಟೇರಿಯನ್ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ. ಆ ಲೈಫ್ ಸ್ಟೈಲ್ನ ತಗೊಂಡು ಆ ರೀತಿ ಇರೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅರ್ಥ. ಟು ಟೇಕ್ ಅಪ್ ಸಮಥಿಂಗ್, ಅದನ್ನು ಫಾಲೋ ಮಾಡೋದು ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ಅದೇ ಥರ ಮೀನಿಂಗ್ ಕೊಡೋದು ಇನ್ನೊಂದಿದೆ ನೋಡಿ, ಫಾರ್ ದ ಫೈನಲ್ ಎಕ್ಸ್ಪೆರಿಮೆಂಟ್ ವಿ ಆರ್ ಅಡಾಪ್ಟಿಂಗ್ ಅ ನ್ಯೂ ಮೆಥಡ್. ಹೊಸ ಮೆಥಡ್ ಕಡೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಡಿಕ್ಲೈನ್. ಇದಕ್ಕೂ ಕೂಡ 2 ಮೀನಿಂಗ್ ಇದೆ. ಫಸ್ಟ್ ಒನ್, ಒಂದು ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರೋದು, ನಂಬರ್ನಲ್ಲಿ ಅಥವಾ ಅದರ ವ್ಯಾಲ್ಯೂನಲ್ಲಿ ಏನಾದರೂ ಒಂದು ಕ್ಷೀಣಿಸುವುದು ಅಂತಲೂ ಕರಿತೀವಿ. ಇಲ್ಲಿ ನೋಡಿ, ದ ಕೋವಿಡ್ ಪಾಸಿಟಿವಿಟಿ ರೇಟ್ ಕಂಟಿನ್ಯೂ ಟು ಡಿಕ್ಲೈನ್, ಅಂದರೆ ಅದು ಕಡಿಮೆ ಆಗೋದಕ್ಕೆ ಕಂಟಿನ್ಯೂ ಆಯಿತು. ರೈಟ್. ಫ್ಯೂಯಲ್ ಪ್ರೈಸಸ್ ಡೋಂಟ್ ಸೀಮ್ ಟು ಡಿಕ್ಲೈನ್. ಫ್ಯೂಯಲ್ ಪ್ರೈಸಸ್ ಕಡಿಮೆ ಆಗೋ ಥರ ಕಾಣ್ತಿಲ್ಲ. ಹಿಸ್ ಪಾಪ್ಯುಲಾರಿಟಿ ಹ್ಯಾಸ್ ಡಿಕ್ಲೈನ್ಡ್ ಓವರ್ ದಿ ಇಯರ್ಸ್. ಅವನ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಬಂದಿದೆ ಹಲವು ವರ್ಷಗಳಿಂದ ಅಂತ ಹೇಳ್ತಾ ಇದ್ದೀವಿ. ಇಟ್ ಆಲ್ ಹ್ಯಾಪನ್ಡ್ ವೆನ್ ಅವರ್ ಹೆಲ್ತ್ ಬಿಗ್ಯಾನ್ ಟು ಡಿಕ್ಲೈನ್. ಅವಳ ಹೆಲ್ತ್ ಡಿಕ್ಲೈನ್ ಆಯಿತು ಅಂದರೆ ಅರ್ಥ ವೀಕ್ ಆಗ್ತಾ ಬಂತು. ರೈಟ್. ಕ್ರಾಪ್ ಈಲ್ಡ್ಸ್ ವಿಲ್ ಡಿಕ್ಲೈನ್, ಅಂದರೆ ಬೆಳೆ ಫಸಲು ಕಡಿಮೆ ಆಗುತ್ತೆ. ಆ್ಯಂಡ್ ಡ್ರೌಟ್ಸ್ ವಿಲ್ ಗ್ರೋ ಮೋರ್ ಸಿವಿಯರ್. ಡ್ರೌಟ್ಸ್ ಅಂದರೆ ಬರಗಾಲ, ಅದು ಜಾಸ್ತಿ ಆಗುತ್ತೆ, ಅದು ಇನ್ನೂ ಬೆಳೆಯುತ್ತೆ. ಆ್ಯಂಡ್ ಡಿಕ್ಲೈನ ನೌನ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಈ ಥರ. ದೆರ್ ಇಸ್ ಅ ಸೀರಿಯಸ್ ಡಿಕ್ಲೈನ್ ಇನ್ ಬರ್ಡ್ ನಂಬರ್ಸ್. ಬರ್ಡ್ ನಂಬರ್ಸ್ನಲ್ಲಿ ನಾವು ಡಿಕ್ಲೈನ್ ಕಾಣ್ತಿದ್ದೀವಿ, ಅದು ಕಡಿಮೆ ಆಗ್ತಿದೆ ಅಂತಲೇ ಅರ್ಥ. ಆ್ಯಂಡ್ ಇದಕ್ಕೆ ಇನ್ನೊಂದು ಮೀನಿಂಗ್, ಏನಾದರೂ ಒಂದು ಆಫರ್ನ ಅಥವಾ ಮತ್ತೇನಾದರೂ ಒಂದು ಪ್ರಪೋಸಲ್ನ ಮತ್ತೇನಾದರೂ ಒಂದನ್ನು ಪೊಲೈಟಾಗಿ ರೆಫ್ಯೂಸ್ ಮಾಡೋದಕ್ಕೆ ಡಿಕ್ಲೈನ್ ಅಂತೀವಿ. ಮಾಡೋದಿಲ್ಲ, ಬೇಡ ಅಂತ. ಆ ಥರ ಯಾರಾದರೂ ಮಾಡಿದ್ರಂದರೆ ಹಿ ಡಿಕ್ಲೈನ್ಡ್, ಶಿ ಡಿಕ್ಲೈನ್ ಅನ್ಬೋದು. ಇಲ್ಲಿ ನೋಡಿ, ಹಿ ಡಿಕ್ಲೈನ್ಡ್ ದ ಮ್ಯಾರೇಜ್ ಪ್ರಪೋಸಲ್, ಅಂದರೆ ಅವನು ತುಂಬ ಪೊಲೈಟಾಗೆ ಮ್ಯಾರೇಜ್ ಪ್ರಪೋಸಲ್ನ ಬೇಡ ಅಂತ ಹೇಳ್ದ, ಕ್ಯಾನ್ಸಲ್ ಮಾಡ್ದ.
CM ಡಿಕ್ಲೈನ್ ಟು ಅಡ್ರೆಸ್ ದಿ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ. ಅಡ್ರೆಸ್ ಸಮ್ ಇಶ್ಯೂ ಅಂದರೆ ಅದರ ಬಗ್ಗೆ ಮಾತಾಡೋದಕ್ಕೆ CM ಡಿಕ್ಲೈನ್ಡ್ ಅಂದರೆ ಹಿ ಪೊಲೈಟ್ಲಿ ರೆಫ್ಯೂಸ್ಡ್ ಟು ಟಾಕ್ ಅಬೌಟ್ ಇಟ್. I invited him to the meeting, but he declined. I don't know why she declined such an offer. I'm sorry, I'll have to respectfully decline your invitation. ಇದೊಂದು ಸೆಂಟೆನ್ಸ್ ನೀವು ಯಾವಾಗ ಯೂಸ್ ಮಾಡ್ಬೋದು ಅಂದರೆ, ಯಾರಾದರೂ ನಿಮಗೆ ಎಲ್ಲಿಗಾದರೂ ಇನ್ವೈಟ್ ಮಾಡಿರ್ತಾರೆ, ಏನಾದರೂ ಒಂದು ಈವೆಂಟ್ಗೆ ಇನ್ವೈಟ್ ಮಾಡಿರ್ತಾರೆ, ಬಟ್ ಅಲ್ಲಿ ನಿಮ್ಗೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಒಂದು ಮೆಸೇಜ್ ಕಳಿಸ್ಬೋದು, ನಾನು ಡಿಕ್ಲೈನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ನಾನು ಬರೋದಕ್ಕಾಗ್ತಿಲ್ಲ, ಮಾಡೋದಕ್ಕಾಗ್ತಿಲ್ಲ ಅಂದಾಗ ಈ ಥರ ಸ್ಟೇಟ್ಮೆಂಟ್ ಹೇಳ್ಬೋದು, ರೈಟ್? ಆ್ಯಂಡ್ ನೆಕ್ಸ್ಟ್ ಒನ್, ಇನ್ಕ್ಲೈನ್ ಅಂದರೆ ಯಾವುದಾದ್ರೂ ಒಂದರ ಕಡೆಗೆ ವಿಲ್ಲಿಂಗ್ನೆಸ್ನ ತೋರಿಸೋದು. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರು ಇದನ್ನು ಮಾಡ್ತಾರೆ ಅಂತ, ಬಟ್ ಅವ್ರದ್ದು ಮನಸ್ಸು ಬೇರೆ ಕಡೆಗೆ ಇರುತ್ತೆ. ಆ ಕಡೆಗೆ ಅವರು ಅದನ್ನು ಮಾಡ್ಬೇಕಂತಾನೆ ಅವ್ರು ಇರ್ತಾರೆ, ಅದನ್ನು ಮಾಡ್ಬೇಕಂತ ಇಚ್ಛೆ ಪಡ್ತಿರ್ತಾರೆ, ಅಂದರೆ ಒಂದು ಕೆಲಸದ ಕಡೆಗೆ ಬಾಗುವುದು. ಇಲ್ಲಿ ನೋಡಿ, ಹಿ ಸೀರಿಯಸ್ಲಿ ಇನ್ಕ್ಲೈನ್ಡ್ ಟುವಾರ್ಡ್ಸ್ ಸ್ಟಾರ್ಟಿಂಗ್ ಅ ರೆಸ್ಟೋರೆಂಟ್ ಬಿಸ್ನೆಸ್. ಯಾವಾಗಲೂ ಇನ್ಕ್ಲೈನ್ಡ್ ಟುವಾರ್ಡ್ಸ್ ಸಮಥಿಂಗ್ ಇರುತ್ತೆ, ಅಂದರೆ ಅದ್ರ ಕಡೆಗೆ ಅವರು ಒಲವು ತೋರುತ್ತಿದ್ದಾರೆ. ನಾವೆಲ್ಲ ಅನ್ಕೊಂಡಿದ್ವಿ ಅವ್ನು ಜಾಬ್ ಮಾಡ್ತಾನೆ, ಇದನ್ನು ಮಾಡ್ತಾನೆ ಅಂತ, ಬಟ್ he is inclined towards something else. Youngsters of today are more inclined towards western music than classical. Youngsters ಆ ಕಡೆಗೆ ಇನ್ಕ್ಲೈನ್ಡ್ ಆಗಿದ್ದಾರೆ, ಈ ಕಡೆಗೆ ಆಗಿಲ್ಲ. ಆ ಥರ ಕಾಂಟೆಕ್ಸ್ಟಲ್ಲಿ ಹೇಳ್ತಿದ್ವಿ. Do you think foreign investors are favorably inclined towards India? ಅಂದರೆ ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಚ್ಛಿಸ್ತಾರಾ ನಿನಗನ್ಸುತ್ತಾ? ಆರ್ ದೇ ಇನ್ಕ್ಲೈನ್ಡ್ ಟುವಾರ್ಡ್ಸ್ ಇಂಡಿಯಾ? Even children seem to be more inclined towards indoor activities and television. ಅಂದರೆ ಇವುಗಳಿಗೆ ಅವ್ರು ಹೆಚ್ಚು ಒಲವು ತೋರಿಸ್ತಿದ್ದಾರೆ ಅಂತ ಹೇಳ್ತೀವಲ್ಲ, ಅವಾಗೆಲ್ಲ ಇನ್ಕ್ಲೈನ್ ಟುವಾರ್ಡ್ಸ್ ಸಮಥಿಂಗ್ ಹೇಳಿ. ಆ್ಯಂಡ್ ಇನ್ಕ್ಲೈನ್ಗೆ ಇನ್ನೊಂದು ಮೀನಿಂಗ್ ಇದೆ, ಹಿ ಇನ್ಕ್ಲೈನ್ ಫಾರ್ವರ್ಡ್ ಟು ಹಿಯರ್ ಮೋರ್ ಕ್ಲಿಯರ್ಲಿ. ಅಂದರೆ ಅವ್ನು ಫಿಸಿಕಲಿ ಇನ್ಕ್ಲೈನ್ ಆದ, ಅಂದರೆ ಮುಂದಕ್ಕೆ ತಲೆಯನ್ನು ಬಗ್ಗಿಸೋದು, ಬೆಂಡ್ ಮಾಡೋದು, ಅದಕ್ಕೂ ಕೂಡ ಇನ್ಕ್ಲೈನ್ ಅಂತಾರೆ. ಏನು ಹೇಳ್ತಾರೆ ಅನ್ನೋದನ್ನ ಕ್ಲಿಯರಾಗಿ ಕೇಳಿಸ್ಕೊಳ್ಳೋದಕ್ಕೆ ಅವ್ನು ತಲೆನ ಬೆಂಡ್ ಮಾಡ್ದ, ಮುಂದಕ್ಕೆ ಬಂದ, ಹಿ ಇನ್ಕ್ಲೈನ್ ಫಾರ್ವರ್ಡ್, ರೈಟ್? ಆ್ಯಂಡ್ ಲಾಸ್ಟ್ ಒನ್, ಅಬ್ಸ್ಟೇನ್. ಅಬ್ಸ್ಟೇನ್ ಅಂದರೆ ನಮಗೆ ಪ್ಲೆಷರ್ ಕೊಡುವಂತಹ ಕೆಲಸಗಳನ್ನ ಮಾಡದೇ ಇರೋದು, ಅದರಿಂದ ದೂರ ಇರೋದು, ಒಂದು ರೀತಿ ಬೆನಿಫಿಟ್ಗೋಸ್ಕರನೇ. ಇಲ್ಲಿ ನೋಡಿ, ಹಿ ಡಿಸೈಡೆಡ್ ಟು ಅಬ್ಸ್ಟೇನ್ ಫ್ರಮ್ ಆಲ್ಕೋಹಾಲ್. ಅಂದರೆ ಅವನು ಆಲ್ಕೋಹಾಲಿಂದ ದೂರ ಇರೋದಕ್ಕೆ ಡಿಸೈಡ್ ಮಾಡಿದಾನೆ, ಅದನ್ನ ಮಾಡಬಾರ್ದು ಅಂತ ಮೈಂಡ್ನ ಕಂಟ್ರೋಲ್ ಮಾಡ್ಕೊಂಡಿರೋದು. ಅಬ್ಸ್ಟೇನ್ ಫ್ರಮ್ ಸಮಥಿಂಗ್ ಇರುತ್ತೆ ಯಾವಾಗಲೂ. ದ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಹಿಮ್ ಟು ಅಬ್ಸ್ಟೇನ್ ಫ್ರಮ್ ಸ್ಮೋಕಿಂಗ್. ನೀನು ಸ್ಮೋಕಿಂಗ್ ಮಾಡಲೇಬಾರ್ದು, ಅದರಿಂದ ದೂರ ಇರಬೇಕು, ನೀನು ಕಂಟ್ರೋಲ್ ಮಾಡ್ಕೋಬೇಕಂತ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಹಿಮ್. Your health gets better if you abstain from eating fried food. Take up a challenge and abstain from using your phone for a month. ನೀನೊಂದು ಚಾಲೆಂಜ್ ತಗೋ, ನಿನ್ನ ಫೋನ್ನ ಯೂಸ್ ಮಾಡೋದ್ರಿಂದ ನೀನು ದೂರ ಇರು 1 ಮಂತ್ವರೆಗೂ ಅಂತ ಹೇಳ್ತಾ ಇದೆ. You can overcome common allergies by abstaining from non-vegetarian food, right? ಸೊ ಇಲ್ಲಿ ನೋಡಿ, ವೈಡ್ ಅನ್ನೋದೊಂದು ಅಡ್ಜೆಕ್ಟಿವ್, ಡೀಪ್, ಶಾರ್ಟ್ ಅನ್ನೋದು ಕೂಡ ಅಡ್ಜೆಕ್ಟಿವ್ಸ್, ಆ್ಯಂಡ್ ಹೈಟ್ ಅನ್ನೋದು ನೌನ್, ಸ್ಟ್ರೆಂಗ್ತ್ ಅನ್ನೋದು ಕೂಡ ನೌನ್. ಸೊ ಈಗ ನಾನು ಹೇಳಬೇಕು, ಒಂದು ವಿಂಡೋನ ವೈಡ್ ಮಾಡು, ಒಂದನ್ನು ಡೀಪ್ ಮಾಡು, ಶಾರ್ಟ್ ಮಾಡು, ಹೈಟ್ ಮಾಡು, ಸ್ಟ್ರೆಂಗ್ತ್ ಮಾಡು ಅಂತ. ಆಗ ಇವುಗಳನ್ನ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರಲ್ಲ, ಇವುಗಳನ್ನ ನಾವು ವರ್ಬ್ ಆಗಿ ಚೇಂಜ್ ಮಾಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ನಾ ಎಲ್ಲ ಅಡ್ಜೆಕ್ಟಿವ್ಸ್ ನೌನ್ಗೆ ಹೇಳ್ತಿಲ್ಲ, ಸ್ಪೆಷಲಿ ಈ ಅಡ್ಜೆಕ್ಟಿವ್ಸ್ ಆ್ಯಂಡ್ ನೌನ್ಸ್ಗೆ EN ಸೇರಿಸಿದ್ರೆ ವರ್ಬ್ ಆಗೋಗುತ್ತೆ. ಇಲ್ಲಿ ನೋಡಿ, ವೈಡನ್ ಅನ್ನೋದು ವರ್ಬ್, ಅಂದರೆ ವೈಡ್ ಮಾಡು, ಅಗಲ ಮಾಡು ಅಂತ ಹೇಳೋದಕ್ಕೆ ವೈಡನ್ ಇಟ್ ಅನ್ಬೋದು. ಅದೇ ಥರ ಡೀಪನ್, ಶಾರ್ಟನ್, ಹೈಟನ್, ಸ್ಟ್ರೆಂಗ್ತನ್ ಇವೆಲ್ಲ ಈಗ ವರ್ಬ್ಸ್ ಆಯಿತು, ರೈಟ್? ಆ್ಯಂಡ್ ಈ ರೂಲ್ ಎಲ್ಲದಕ್ಕೂ ಅಪ್ಲೈ ಆಗಲ್ಲ, ಜಸ್ಟ್ ಈ ಅಡ್ಜೆಕ್ಟಿವ್ ನೌನ್ಸ್ಗೆ ಮಾತ್ರ. ಫಸ್ಟ್ ಒನ್ ನೋಡಿ, ವೈಡನ್ ಅಂದರೆ ಅಗಲ ಮಾಡು, ಅಗಲ ಹೆಚ್ಚಿಸು. ಜಸ್ಟ್ ವೈಡಿಂದ ನೀವು ಹೇಳಕ್ಕೆ ಬರಲ್ಲ ಅಲ್ವಾ? ಇಲ್ಲಿ ನೋಡಿ, ವಿ ವಿಲ್ ವೈಡನ್ ದಿಸ್ ಎಂಟ್ರಿ ಪ್ಯಾಸೇಜ್. ಈ ಎಂಟ್ರಿ ತುಂಬ ನ್ಯಾರೋ ಇದೆ, ಅಗಲ ತುಂಬ ಕಡಿಮೆ ಇದೆ, ಸೊ ನಾವು ಇದನ್ನು ಅಗಲ ಹೆಚ್ಚಿಗೆ ಮಾಡಬೇಕಂದ್ರೆ ಏನಂತ ಹೇಳ್ತೀನಿ? ವಿ ವಿಲ್ ವೈಡನ್ ಇಟ್. ದೇ ಆರ್ ವೈಡನಿಂಗ್ ದ ರೋಡ್ ಇನ್ ಅವರ್ ವಿಲೇಜ್. ನಮ್ಮ ವಿಲೇಜ್ನಲ್ಲಿರೋ ರೋಡ್ನ ಅವರು ವೈಡ್ ಮಾಡ್ತಿದ್ದಾರೆ, ಅಗಲ ಹೆಚ್ಚಿಗೆ ಮಾಡ್ತಿದ್ದಾರೆ. ಆಫ್ಟರ್ ರನ್ನಿಂಗ್ ಅ ಫ್ಯೂ ಕಿಲೋಮೀಟರ್ಸ್ ದ ರಿವರ್ ವೈಡನ್ಸ್. ಹೆಚ್ಚು ಅಗಲ ಹರಡುತ್ತೆ, ರೈಟ್? ಸ್ಪ್ರೆಡ್ ಆಗುತ್ತೆ. ಯು ನೀಡ್ ಟು ವೈಡನ್ ಯುವರ್ ನಾಲೆಡ್ಜ್. ನೋಡಿ, ವೈಡನ್, ನಿಮ್ಮ ನಾಲೆಡ್ಜ್ನ ವೈಡನ್ ಮಾಡ್ಕೋಬೇಕು ಆನ್ ದ ಕಂಪ್ಯೂಟರ್. ಆ್ಯಂಡ್ ಈ ಥರನೂ ಹೇಳ್ಬೋದು ನೀವು, ಹಿಸ್ ಐಸ್ ವೈಡನ್ಡ್, ಹಿಸ್ ಸ್ಮೈಲ್ ವೈಡನ್ಡ್, ರೈಟ್? ನೆಕ್ಸ್ಟ್ ಒನ್, ಡೀಪನ್, ಆಳ ಹೆಚ್ಚಿಗೆ ಮಾಡು. ವಿ ವಿಲ್ ಹ್ಯಾವ್ ಟು ಡೀಪನ್ ದ ವೆಲ್. ವೆಲ್ ಅಂದರೆ ಇಲ್ಲಿ ಬಾವಿ. ವಿ ವಿಲ್ ಹ್ಯಾವ್ ಟು ಡೀಪನ್ ದ ವೆಲ್ ಇಫ್ ವಿ ವಾಂಟ್ ಮೋರ್ ವಾಟರ್. ಅಷ್ಟೇ. ಓವರ್ ದ ಇಯರ್ಸ್ ಹರ್ ಲವ್ ಫಾರ್ ಹಿಮ್ ಹ್ಯಾಸ್ ಡೀಪನ್ಡ್. ನೋಡಿ, ಲವ್ ಹ್ಯಾಸ್ ಡೀಪನ್ಡ್ ಅಂದರೆ ತುಂಬ ಆಳವಾಗಿ ಬೇರೂರಿದೆ ಅನ್ನೋ ಮೀನಿಂಗ್ ಬರುತ್ತೆ. ಫಸ್ಟ್, ಡೀಪನ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಓನ್ ಕಲ್ಚರ್. ಅಂಡರ್ಸ್ಟ್ಯಾಂಡಿಂಗ್ನ ಆಳ ಹೆಚ್ಚಿಸ್ಕೋಬೇಕು ನೀನು, ಅಂದರೆ ಅದರ ತಿಳುವಳಿಕೆನ ಹೆಚ್ಚಿಗೆ ಮಾಡ್ಕೋಬೇಕು.
ಅವರ್ ಫ್ರೆಂಡ್ಶಿಪ್ ಹ್ಯಾಸ್ ಡೀಪನ್ ಇನ್ ದ ಲಾಸ್ಟ್ 5 years. ಸೊ ಈ ಥರ ತುಂಬ ಸರಿ ಕನ್ನಡದಲ್ಲಿ ಆಳ ಹೆಚ್ಚಿಗೆ ಮಾಡು, ಹೆಚ್ಚಿಗೆ ಆಳವಾಯಿತು ಅಂತ ಹೇಳೋ ಕಡೆ ಎಲ್ಲ ನೀವು ಡೀಪನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಶಾರ್ಟನ್, ಅಂದರೆ ಶಾರ್ಟ್ ಮಾಡು, ಉದ್ದ ಕಡಿಮೆ ಮಾಡು. ಪ್ಲೀಸ್ ಶಾರ್ಟನ್ ಮೈ ಪ್ಯಾಂಟ್ಸ್ ಬೈ 3 inches. ನನ್ನ ಪ್ಯಾಂಟ್, ಇಂಗ್ಲೀಷ್ನಲ್ಲಿ ಬರೀ ಪ್ಯಾಂಟ್ ಅನ್ನಲ್ಲ, ಪ್ಯಾಂಟ್ಸ್ ಅಂತಾರೆ. ಒಂದು ಪ್ಯಾಂಟ್ ಇದ್ರೂ ಪ್ಯಾಂಟ್ಸ್ ಅಂತಾನೆ ಕರೀತಾರೆ. ಅದನ್ನು 3 inches ಅಷ್ಟು ಕಡಿಮೆ ಮಾಡಿ. ಕಾಲ್ ಮೀ ಬೈ ಮೈ ಫುಲ್ ನೇಮ್, ಡೋಂಟ್ ಶಾರ್ಟನ್ ಇಟ್. ನನ್ನನ್ನು ನನ್ನ ಪೂರ್ತಿ ಹೆಸರಿಂದ ಕರಿ, ಶಾರ್ಟ್ ಮಾಡಬೇಡ ಅದನ್ನು. ಡೋಂಟ್ ಶಾರ್ಟನ್ ಇಟ್. ಎವ್ರಿ ಸಿಗರೇಟ್ ಶಾರ್ಟನ್ಸ್ ಯುವರ್ ಲೈಫ್ ಬೈ 14 minutes. ಪ್ರತಿ ಸಿಗರೇಟ್ ನಿಮ್ಮ ಲೈಫ್ನ ಶಾರ್ಟ್ ಮಾಡುತ್ತೆ 14 minutes ಅಷ್ಟು. ಎಷ್ಟು ಅಂತ ಹೇಳೋ ಕಡೆ ಎಲ್ಲ ಬೈ 14 minutes, ಬೈ 3 inches ನೋಡಿ ಆ ಥರ ಮೆನ್ಷನ್ ಬೇಕು. ದಿಸ್ ಮೂವಿ ಹ್ಯಾಸ್ ಬಿನ್ ಶಾರ್ಟನ್ಡ್. ಮೂವಿನ ಶಾರ್ಟ್ ಮಾಡಿದರು ಅಂದರೆ ಲೆಂತ್ನ ಕಡಿಮೆ ಮಾಡಿದರು ಬೈ ಡಿಲೀಟಿಂಗ್ ಮೆನಿ ಸೀನ್ಸ್. ಅರೌಂಡ್ ಮಿಡ್ ಸೆಪ್ಟೆಂಬರ್ ಡೇಸ್ ಶಾರ್ಟನ್ ಆ್ಯಂಡ್ ಟೆಂಪ್ರೇಚರ್ಸ್ ಡಿಪ್. ಸೊ ಇದು ನಿಮ್ಗೆ ಅನ್ಸಿರುತ್ತಲ್ಲ, ಸೆಪ್ಟೆಂಬರ್ ಟೈಮ್ನಲ್ಲಿ ದಿನದ ಡ್ಯೂರೇಷನ್ ಕಡಿಮೆ ಆಗುತ್ತೆ ಆ್ಯಂಡ್ ಟೆಂಪ್ರೇಚರ್ ಕೂಡ ಕಡಿಮೆ ಆಗುತ್ತೆ, ಅಂದರೆ ಚಳಿ ಜಾಸ್ತಿ ಆಗುತ್ತಾಗ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಒನ್ ಹೈಟನ್, ಅಂದರೆ ಹೈಟ್ನ ಜಾಸ್ತಿ ಮಾಡೋದು, ಎತ್ತರ ಹೆಚ್ಚಿಸೋದು, ಆರ್ ಒಂದರ ತೀವ್ರತೆಯನ್ನು ಕೂಡ ಹೆಚ್ಚಿಸೋದಕ್ಕೂ ನಾವು ಹೈಟನ್ ಅಂತೀವಿ. ಇಂಟೆನ್ಸಿಟಿ ಜಾಸ್ತಿ ಮಾಡೋದಕ್ಕೂ ಹೈಟನ್ ಅಂತೀವಿ. ಐ ಹ್ಯಾವ್ ಹೈಟನ್ ದಿಸ್ ಟೇಬಲ್ ಫಾರ್ ಮೈ ಟೈಪಿಂಗ್ ವರ್ಕ್. ಸೊ ಟೈಪ್ ಮಾಡೋದಕ್ಕೋಸ್ಕರ ಈ ಟೇಬಲ್ ನಾನು ಹೈಟ್ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ಹೈಟನ್ಡ್ ದಿಸ್ ಟೇಬಲ್. ನೇಮ್ ಅ ಫ್ಯೂ ಪೀಪಲ್ ಹೂ ಹೈಟನ್ಡ್ ಅವರ್ ನ್ಯಾಷನಲ್ ಗ್ಲೋರಿ. ನ್ಯಾಷನಲ್ ಗ್ಲೋರಿ ಅಂದರೆ ದೇಶದ ಭವ್ಯತೆ ನಾ ಹೈಟಂಡ್ ಮಾಡಿದವರು, ಎತ್ತರಕ್ಕೆ ಏರಿಸಿದ ಕೆಲವು ವ್ಯಕ್ತಿಗಳನ್ನ ಹೆಸರಿಸಿ. ಎತ್ತರಕ್ಕೆ ಏರಿಸು ಅಂತ ಹೇಳೋ ಕಡೆನೂ ನೀವು ಹೈಟನ್ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೂ ಫಾರ್ಮಲ್ ಆಗಿ ಹೇಳಬೇಕಂದ್ರೆ ರೈಸ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ದ ನ್ಯೂಸ್ ಹೈಟಂಡ್ ಮೈ ಫಿಯರ್, ಅಂದರೆ ನನ್ನ ಫಿಯರ್ನ ಹೆಚ್ಚಿಸಿತ್ತು ಇನ್ನು. ಇಟ್ ಓನ್ಲಿ ಹೈಟಂಡ್ ದ ಟೆನ್ಷನ್ ಬಿಟ್ವೀನ್ ದ 2 states. 2 ಸ್ಟೇಟ್ಗಳ ಮಧ್ಯದಲ್ಲಿರುವಂಥ ಟೆನ್ಷನ್ ಹೆಚ್ಚಿಸಿತು, ತೀವ್ರತೆ ಹೆಚ್ಚಿಸಿತು ಇಲ್ಲಿ. ದಿ ಅರೈವಲ್ ಆಫ್ ದ ಪೊಲೀಸ್ ಹೈಟಂಡ್ ದ ಡ್ರಾಮಾ ಫರ್ದರ್. ಸೊ ಲಾಸ್ಟ್ 3 ಸೆಂಟೆನ್ಸ್ನಲ್ಲಿ ತೀವ್ರತೆ, ಅದರ ಇಂಟೆನ್ಸಿಟಿ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಸ್ಟ್ರೆಂಗ್ತನ್, ಅಂದರೆ ಸ್ಟ್ರೆಂತ್ನ ಜಾಸ್ತಿ ಮಾಡೋದು, ಬಲಪಡಿಸೋದು, ಶಕ್ತಿಶಾಲಿ ಮಾಡುವುದು. ದ ಕಾಂಕ್ರೀಟ್ ಇಸ್ ಸ್ಟ್ರೆಂಥನ್ಡ್ ವಿತ್ ಐರನ್ ರಾಡ್ಸ್. ಬಿಲ್ಡಿಂಗ್ ಕಟ್ಟೋವಾಗ ಕಾಂಕ್ರೀಟ್ ಈಸ್ ಸ್ಟ್ರೆಂಥನ್ಡ್ ವಿತ್ ಐರನ್ ರಾಡ್ಸ್ ಅಲ್ವಾ. ರನ್ನಿಂಗ್ ಸ್ಟ್ರೆಂಥನ್ಸ್ ಯುವರ್ ಲೆಗ್ಸ್. ರನ್ನಿಂಗ್ ನಮ್ಮ ಲೆಗ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಟೆಲ್ ಮಿ ಸಮ್ ಎಕ್ಸಸೈಸಸ್ ಟು ಸ್ಟ್ರೆಂಥನ್ ಮೈ ಮಸಲ್ಸ್. ಮೆಡಿಟೇಷನ್ ಕ್ಯಾನ್ ಹೆಲ್ಪ್ ಅಸ್ ಟು ಸ್ಟ್ರೆಂಥನ್ ಅವರ್ ಮೆಂಟಲ್ ಹೆಲ್ತ್. ಸೊ ಸ್ಟ್ರೆಂಥನ್ ಸಮಥಿಂಗ್ ಅಂದರೆ ಅದನ್ನು ಬಲಪಡಿಸುತ್ತೆ, ಅದರ ಶಕ್ತಿ ಹೆಚ್ಚು ಮಾಡುತ್ತೆ. ಹ್ಯಾಸ್ ಅವರ್ ಗವರ್ನಮೆಂಟ್ ಮೇಡ್ ಎನಿ ಲಾಸ್ ಆ್ಯಂಡ್ ಪಾಲಿಸೀಸ್ ದಟ್ ಸ್ಟ್ರೆಂಥನ್ ದ ಕಂಟ್ರೀಸ್ ಎಕಾನಮಿ ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲಿ. ಹಿಪಾಕ್ರಿಸಿ, ಈ ವರ್ಡ್ ನೀವು ಕೇಳಿರ್ತೀರಾ, ಅಂದರೆ ಅರ್ಥ ಒಂದು ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್, ಹೇಳೋದೊಂದು ಮಾಡೋದೊಂದು. ಅವ್ರ ವ್ಯಾಲ್ಯೂಸ್ ಬೇರೆ ಇರುತ್ತೆ, ಅವ್ರು ಮಾಡೋ ಕೆಲಸಗಳೇ ಬೇರೆ ಇರುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ನ ಹಿಪಾಕ್ರಿಸಿ ಅಂತಾರೆ. ಇಲ್ಲಿ ನೋಡಿ, ಹಿ ಅರ್ಜಸ್ ಎವ್ರಿ ಒನ್ ಟು ಬೈ ಇಂಡಿಯನ್ ಪ್ರಾಡಕ್ಟ್ಸ್ ವೆನ್ ಹಿ ಹ್ಯಾಸ್ 3 foreign cars. ಅವನ ಹತ್ರನೇ 3 foreign cars ಇದೆ, ಬಟ್ ಹಿ ಅರ್ಜಸ್ ಎವ್ರಿ ಒನ್ ಟು ಬೈ ಇಂಡಿಯನ್ ಪ್ರಾಡಕ್ಟ್ಸ್. ಇಟ್ಸ್ ಶಿಯರ್ ಹಿಪಾಕ್ರಿಸಿ, ಅಂದರೆ ಇಟ್ಸ್ ಪ್ಯೂರ್ ಹಿಪಾಕ್ರಿಸಿ ಅಂತ ಹೇಳ್ತಾರೆ. ಶಿ ಸ್ಟ್ರಾಂಗ್ಲಿ ಡಿನೌನ್ಸ್ಡ್ ದ ಗವರ್ನಮೆಂಟ್ಸ್ ಹಿಪಾಕ್ರಿಸಿ. ಡಿನೌನ್ಸ್ ಅಂದರೆ ಕ್ರಿಟಿಸೈಸ್ ಮಾಡೋದು, ಪಬ್ಲಿಕ್ಲಿ ಕ್ರಿಟಿಸೈಸ್ ಮಾಡೋದು ಒಬ್ಬರ ತಪ್ಪನ. ವಿ ಸಿ ದ ಹಿಪಾಕ್ರಿಸಿ ಆಫ್ ಪೊಲಿಟಿಷಿಯನ್ಸ್ ಹು ಡೂ ಒನ್ ಥಿಂಗ್ ಅಂಡ್ ಸೇ ಅನದರ್. ರೈಟ್, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್ ಡಿಸ್ಕ್ರಿಪೆನ್ಸಿ, ಅಂದರೆ ಮ್ಯಾಚ್ ಆಗದೆ ಇರೋದು, ಇರ್ರಿಲೆವೆಂಟ್ ಆಗಿರೋದು. ತುಂಬ ಸರಿ ನಂಬರ್ಸ್ ಜೊತೆನೇ ನಾವು ಮಾತಾಡ್ತೀವಿ. ಇಲ್ಲಿ ನೋಡಿ, ದ ಡಿಸ್ಕ್ರಿಪೆನ್ಸಿ ಇನ್ ಜೆಂಡರ್ ರೇಷಿಯೋ, ದ ಡಿಸ್ಕ್ರಿಪೆನ್ಸಿ ಇನ್ ಪೇ, ಡಿಸ್ಕ್ರಿಪೆನ್ಸಿ ಇನ್ ನಂಬರ್ಸ್, ಅಂದರೆ ಅದರಲ್ಲಿ ಮ್ಯಾಚ್ ಆಗ್ತಾ ಇರೋದಿಲ್ಲ, ಒಂದು ಹೆಚ್ಚು ಒಂದು ಕಡಿಮೆ, ಆರ್ ಕಂಪ್ಲೀಟ್ಲಿ ಸಂಬಂಧನೇ ಇರೋದಿಲ್ಲ, ಆವಾಗ ಈ ವರ್ಡ್ ಯೂಸ್ ಮಾಡ್ತೀವಿ. ರೈಟ್, ನೋಡಿ, ದೆರ್ ಈಸ್ ಸಮ್ ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ದ 2 accounts. 2 accounts ಮಧ್ಯದಲ್ಲಿ ಡಿಸ್ಕ್ರಿಪೆನ್ಸಿ ಇದೆ. ವಿ ಫೇಲ್ ಟು ನೋಟಿಸ್ ದ ಡಿಸ್ಕ್ರಿಪೆನ್ಸಿ ಇನ್ ಡೇಟ್ಸ್. ವೈ ಇಸ್ ದರ್ ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ದ ಅಫಿಷಿಯಲ್ ಸ್ಟ್ಯಾಟ್ಸ್ ಅಂಡ್ ದೋಸ್ ಕೋಟೆಡ್ ಬೈ ಯು. ಅಂದರೆ ಅಫಿಷಿಯಲ್ ಸ್ಟ್ಯಾಟ್ಸ್ಗೂ ನೀನು ಹೇಳ್ತಾ ಇರೋಂಥ ಸ್ಟ್ಯಾಟ್ಸ್ಗೂ ಮ್ಯಾಚ್ ಆಗ್ತಿಲ್ಲ, ಅಂದರೆ ಅದರಲ್ಲಿ ಡಿಸ್ಕ್ರಿಪೆನ್ಸಿ ಇದೆ, ಯಾಕಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ರೈಟ್. ನೆಕ್ಸ್ಟ್ ಒನ್ ಕ್ರೆಡಿಬಿಲಿಟಿ, ಅಂದರೆ ವಿಶ್ವಾಸಾರ್ಹತೆ. ಒಬ್ಬ ವ್ಯಕ್ತಿ, ಕಂಪನಿ, ಬ್ರ್ಯಾಂಡ್ ಅಥವಾ ಏನಾದರೂ ಒಂದು ವಿಷಯ, ರಿಪೋರ್ಟ್ಸ್, ರಿಸರ್ಚ್ ನ ಕ್ರೆಡಿಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅದು ಎಷ್ಟು ಟ್ರೂ ಆಗಿರುತ್ತೆ, ಅದನ್ನೆಷ್ಟು ನಂಬಬಹುದು. ದಿಸ್ ಸರ್ಟಿಫಿಕೇಟ್ ಹ್ಯಾಸ್ ನೋ ಕ್ರೆಡಿಬಿಲಿಟಿ, ಅಂದರೆ ಇದು ಫೇಕ್ ಸರ್ಟಿಫಿಕೇಟ್, ಸೊ ಇಟ್ ಹ್ಯಾಸ್ ನೋ ಕ್ರೆಡಿಬಿಲಿಟಿ. ಆಫ್ಟರ್ ದ ರೀಸೆಂಟ್ ಸ್ಕ್ಯಾಂಡಲ್,
ದ ಕಂಪನಿ ಹ್ಯಾಸ್ ಲಾಸ್ಟ್ ಆಲ್ ಇಟ್ಸ್ ಕ್ರೆಡಿಬಿಲಿಟಿ. ಕಂಪನಿ ತನ್ನ ಪೂರ್ತಿ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದೆ. ದೇರ್ ಆರ್ ಸಮ್ ಸೀರಿಯಸ್ ಕ್ವೆಶ್ಚನ್ಸ್ ಅಬೌಟ್ ದ ಕ್ರೆಡಿಬಿಲಿಟಿ ಆಫ್ ದ ರಿಪೋರ್ಟ್ಸ್. ರಿಪೋರ್ಟ್ಸ್ನ ಕ್ರೆಡಿಬಿಲಿಟಿ ಬಗ್ಗೆ ಕ್ವೆಶ್ಚನ್ಸ್ ಇದೆ. ಅಂದರೆ ಅದು ಸರಿಯಾದ ಸೋರ್ಸಿಂದ ಬಂದಿದೆಯಾ, ನಿಜನಾ ಇಲ್ವಾ, ತಪ್ಪಿದೆ, ಅದನ್ನು ನಂಬೋದಾ ಇಲ್ವಾ, ಅದರ ಕ್ರೆಡಿಬಿಲಿಟಿ ಬಗ್ಗೆ ಕ್ವೆಶ್ಚನ್ಸ್ ಇದೆ. ದ ಗವರ್ನಮೆಂಟ್ ಈಸ್ ಟ್ರೈಂಗ್ ಟು ರೀಗೈನ್ ಕ್ರೆಡಿಬಿಲಿಟಿ ವಿತ್ ದ ಪಬ್ಲಿಕ್, ರೈಟ್. ಆ್ಯಂಡ್ ಕ್ರೆಡಿಬಿಲಿಟಿ ಅಬ್ಜೆಕ್ಟಿವ್ ಫಾರ್ಮ್ ಕ್ರೆಡಿಬಲ್. ಇಲ್ಲಿ ನೋಡಿ, ಕ್ರೆಡಿಬಲ್ ಸೋರ್ಸ್ ಅಂದರೆ ಅಥೆಂಟಿಕ್ ಸೋರ್ಸ್, ಆ ಸೋರ್ಸ್ನ ನೀವು ನಂಬೋದು. ಸೊ ಕ್ರೆಡಿಬಲ್ ಅನ್ನೋದು ಅಬ್ಜೆಕ್ಟಿವ್ ಫಾರ್ಮ್, ರೈಟ್. ಆ್ಯಂಡ್ ನೆಕ್ಸ್ಟ್ ವರ್ಡ್ ಗ್ರೀವನ್ಸ್. ಗ್ರೀವನ್ಸ್ ಅಂದರೆ ನಿಮ್ಗೆ ಎಲ್ಲಾದರೂ ಒಂದು ಕಡೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನ ಗ್ರೀವನ್ಸ್ ಅಂತೀವಿ. ಅನ್ಫೇರ್ ಟ್ರೀಟ್ಮೆಂಟ್ ಆಗಿದ್ರೆ ಅದನ್ನ ಗ್ರೀವನ್ಸ್ ಅಂತೀವಿ. ಅವ್ರು ಒಂದು ಕಡೆ ನಿಮ್ಗೆ ಅನ್ಫೇರ್ ಆದಾಗ ನೀವು ಅದಕ್ಕೆ ಕಂಪ್ಲೇಂಟ್ ಕೊಡ್ಬೋದು, ಆ ಕಂಪ್ಲೇಂಟ್ಗೂ ಕೂಡ ಗ್ರೀವನ್ಸ್ ಅಂತಾರೆ, ರೈಟ್. ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ದಿಸ್ ಇಸ್ ಮೈ ಗ್ರೀವನ್ಸ್ ಅಬೌಟ್ ದ ಶಾಪ್ಸ್ ಪೂರ್ ಕಸ್ಟಮರ್ ಸರ್ವಿಸ್. ಅಂದರೆ ನಾನು ಹೇಳ್ತಾ ಇದ್ದೀನಿ ನನಗೇನು ಅನ್ಯಾಯ ಆಗಿದೆ ಅಂತ, ಸೊ ಅದನ್ನು ನಾನು ಗ್ರೀವನ್ಸ್ ಅಂತ ಕರಿತಾ ಇದ್ದೀನಿ. ಅಂದರೆ ಅನ್ಯಾಯ ಆದಾಗ ನನಗಾಗಿರೋ ಫೀಲಿಂಗ್, ನನಗೆ ಈ ಥರ ಎಲ್ಲ ಆಗಿದೆ, ರೈಟ್. ಇನ್ ಆರ್ಡರ್ ಟು ರಿಸೀವ್ ಅ ರೀಫಂಡ್ ಯು ಮಸ್ಟ್ ಪುಟ್ ಯುವರ್ ಗ್ರೀವನ್ಸ್ ಇನ್ ರೈಟಿಂಗ್ ಆ್ಯಂಡ್ ಮೇಲ್ ಇಟ್ ಟು ದ ಮ್ಯಾನೇಜರ್. ನಿಮ್ಮ ಗ್ರೀವನ್ಸ್ನ ನೀವು ಬರೆದು ಅದನ್ನು ಮೇಲ್ ಮಾಡಿ ಮ್ಯಾನೇಜರ್ಗೆ, ಆಗಲೇ ನಿಮಗೆ ರೀಫಂಡ್ ಸಿಗುತ್ತೆ, ರೈಟ್. ಅದನ್ನು ಹೇಳ್ತಾ ಇದ್ದೀವಿ. 3 employees have filed grievances against the company. ಇಲ್ಲಿ ನೋಡಿ, ಗ್ರೀವನ್ಸ್ ಅನ್ನೋದು ಕಂಪ್ಲೇಂಟ್. ಅಂದರೆ ಅವ್ರಿಗೆ ಅನ್ಫೇರ್ ಆಗಿ ಟ್ರೀಟ್ ಮಾಡಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ, ಆ ಕಂಪ್ಲೇಂಟ್ನ ಕೂಡ ನಾವು ಗ್ರೀವನ್ಸ್ ಅಂತ ಕರಿತೀವಿ. ಸೊ ನೋಡಿ, ಅವರು ಗ್ರೀವನ್ಸ್ನ ಫೈಲ್ ಮಾಡಿದ್ದಾರೆ ಕಂಪನಿ ವಿರುದ್ಧ. ದ ಕಂಪನೀಸ್ ಗ್ರೀವನ್ಸ್ ಪಾಲಿಸಿ ಅಂತ ಇರುತ್ತೆ. ಅಂದರೆ ಕಸ್ಟಮರ್ಸ್ಗೆ ಅನ್ಯಾಯ ಆದಾಗ, ಯಾರಿಗಾದ್ರೂ ಅನ್ಯಾಯ ಆದಾಗ ಆ ಪಾಲಿಸಿ ಏನು ಹೇಳುತ್ತೆ ಅದನ್ನು ಸರಿ ಮಾಡೋದಕ್ಕೆ, ರೈಟ್. ಆ್ಯಂಡ್ ಲಾಸ್ಟ್ ಒನ್, ಕಂಡೋಲೆನ್ಸ್. ಕೇಳಿರ್ತಿರಲ್ಲ, ಕಂಡೋಲೆನ್ಸ್ ಅಂದರೆ ಸಂತಾಪ ಸೂಚನೆ ಮಾಡುವುದು. ಸೊ ಯಾರಾದರೂ ಡೆತ್ ಆದಾಗ, ಯಾರಿಗಾದ್ರೂ ತುಂಬ ಲಾಸ್ ಆದಾಗ, ಯಾರಾದರೂ ಕಳ್ಕೊಂಡಾಗ, ಅವಾಗ ನಾವು ವ್ಯಕ್ತಪಡಿಸೋ ಫೀಲಿಂಗ್ನ, ವರ್ಡ್ಸ್ನ ಕಂಡೋಲೆನ್ಸ್ ಅಂತ ಕರಿತೀವಿ. ಅ ಲೆಟರ್ ಆಫ್ ಕಂಡೋಲೆನ್ಸ್. ಆ ಲೆಟರ್ನಲ್ಲಿ ನಿಮ್ಮ ಸಂತಾಪ ವ್ಯಕ್ತಪಡಿಸಿರ್ತೀರಾ. ಹಿ ಸೆಂಟ್ ಅ ಮೆಸೇಜ್ ಆಫ್ ಕಂಡೋಲೆನ್ಸ್. ಪ್ಲೀಸ್ ಅಕ್ಸೆಪ್ಟ್ ಮೈ ಹಾರ್ಟ್ ಫೆಲ್ಟ್ ಕಂಡೋಲೆನ್ಸಸ್. ತುಂಬ ಸರಿ ಕಂಡೋಲೆನ್ಸಸ್ ಅಂತ ಪ್ಲೂರಲ್ನಲ್ಲಿ ಯೂಸ್ ಮಾಡ್ತಾರೆ. ಪ್ಲೀಸ್ ಅಕ್ಸೆಪ್ಟ್ ಮೈ ಹಾರ್ಟ್ ಫೆಲ್ಟ್, ಮನಸ್ಫೂರ್ತಿಯಾದ ಕಂಡೋಲೆನ್ಸಸ್. We offer our sincere condolences on the demise of Sri someone. Demise ಅಂದರೆ ಡೆತ್ ಆಫ್ ಸಂಬಡಿ. ಆವಾಗ ನೀವು ನಿಮ್ಮ ಕಂಡೋಲೆನ್ಸಸ್ನ ವ್ಯಕ್ತಪಡಿಸ್ತಾ ಇರ್ತೀರಾ. We offer our sincere condolences on the demise of. ಪ್ರೌಡ್ ಇದೊಂದು ಅಡ್ಜೆಕ್ಟಿವ್. ಅಂದರೆ ಹೆಮ್ಮೆ ಪಡುವ ಫೀಲಿಂಗ್. ನಿಮಗೆ ಹೆಮ್ಮೆ ಆಗ್ತಿದೆ ಅಂದರೆ ಅವಾಗ ನೀವು ಅನ್ಬೇಕು ಫೀಲಿಂಗ್ ಪ್ರೌಡ್ ಅಂತ. ಇದೊಂದು ಅಡ್ಜೆಕ್ಟಿವ್. ಯು ಕ್ಯಾನ್ ಬಿ ಪ್ರೌಡ್, ಯು ಕ್ಯಾನ್ ಫೀಲ್ ಪ್ರೌಡ್, ರೈಟ್. ನೋಡಿ ಇಲ್ಲಿ, ಯು ಮಸ್ಟ್ ಬಿ ವೆರಿ ಪ್ರೌಡ್ ಆಫ್ ಯುವರ್ ಸಿಸ್ಟರ್. ಅಂದರೆ ನಿಮ್ಮ ಸಿಸ್ಟರ್ ಏನಾದರೂ ಅಚೀವ್ಮೆಂಟ್ ಮಾಡಿದಾಗ ಯು ಆರ್ ಪ್ರೌಡ್ ಅಲ್ವಾ. ನೋಡಿ, ಬಿ ಪ್ರೌಡ್ ಬಂದಿದೆ. ಸೊ ಯಾವಾಗಲೂ ಪ್ರೌಡ್ ಆಫ್ ಸಂಬಡಿ ಆರ್ ಪ್ರೌಡ್ ಆಫ್ ಸಮಥಿಂಗ್ ಇರುತ್ತೆ, ರೈಟ್. ಐ ಆಮ್ ಪ್ಲೀಸ್ ಟು ಸೇ ದಟ್ ಐ ಆಮ್ ನೌ ದ ಪ್ರೌಡ್ ಫಾದರ್ ಅಂತಲೂ ಹೇಳ್ಬೋದು. ಐ ಆಮ್ ಪ್ರೌಡ್ ಫಾದರ್, ಪ್ರೌಡ್ ಮದರ್, ಪ್ರೌಡ್ ಬ್ರದರ್. ಯಾಕೆಂದ್ರೆ ಇದು ಅಡ್ಜೆಕ್ಟಿವ್ ಅಲ್ವಾ. ಪ್ರೌಡ್ ಫಾದರ್ ಯೂಸ್ ಮಾಡ್ಬೋದಲ್ವಾ. ಎಸ್, ಐ ಆಮ್ ನೌ ದ ಪ್ರೌಡ್ ಫಾದರ್ ಆಫ್ ಮೈ ಎಕ್ಸ್ಟ್ರಾರ್ಡಿನರಿ ಡಾಟರ್. ಅಂದರೆ ಡಾಟರ್ ಏನೋ ತುಂಬ ಅಚೀವ್ಮೆಂಟ್ ಮಾಡಿದಾಗ ಆ ಥರ ಹೇಳ್ಬೋದು. ಹಿ ಇಸಂಟ್ ಸೋ ಪ್ರೌಡ್ ಆಫ್ ಹಿಸ್ ಅಚೀವ್ಮೆಂಟ್ಸ್. ಅಂದರೆ ಅವ್ನು ಮಾಡಿರೋ ಅಚೀವ್ಮೆಂಟ್ಸ್ ಬಗ್ಗೆ ಅವ್ನಿಗೆ ಹೆಮ್ಮೆ ಇಲ್ಲ, ಅವ್ನು ಹೆಮ್ಮೆ ಪಡ್ತಿಲ್ಲ. ಹಿ ಇಸಂಟ್ ಪ್ರೌಡ್. ಆ್ಯಂಡ್ ಇಲ್ಲಿ ನೋಡಿ, ಹಿ ನೋಸ್ ಹಿ ಹ್ಯಾಸ್ ಮೇಡ್ ಅ ಮಿಸ್ಟೇಕ್ ಬಟ್ ಹಿ ಈಸ್ ಟೂ ಪ್ರೌಡ್ ಟು ಅಡ್ಮಿಟ್ ಇಟ್. ಹಾಂ, ಪ್ರೌಡ್ ಅಂದರೆ ಇನ್ನೊಂದು ಮೀನಿಂಗ್ ಕೂಡ ಬರುತ್ತೆ, ಹ್ಯಾವಿಂಗ್ ಎಕ್ಸೆಸಿವ್ ಸೆಲ್ಫ್ ಇಂಪಾರ್ಟೆನ್ಸ್. ನಿಮ್ಮ ಬಗ್ಗೆ ನಿಮಗೆ ತುಂಬ ಹೆಚ್ಚು ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಎಸ್ಟೀಮ್ ಜಾಸ್ತಿ ಇದ್ದರೆ ಯು ಆರ್ ಟೂ ಪ್ರೌಡ್ ಅಂತ ಹೇಳ್ತೀವಿ, ರೈಟ್. ಅಂದರೆ ನೆಗೆಟಿವ್ ಸೆನ್ಸ್ನಲ್ಲಿ ಹೇಳ್ತಾ ಇದ್ದೀವಿ. ಆ ಥರ ಹೇಳೋವಾಗ್ಲೂ ಯೂಸ್ ಆಗುತ್ತೆ, ರೈಟ್. ಅವ್ನು ಮಿಸ್ಟೇಕ್ ಮಾಡಿದಾನೆ ಆದರೆ ಒಪ್ಕೊಳ್ತಾ ಇಲ್ಲ, ಬಿಕಾಸ್ ಹಿ ಈಸ್ ಟೂ ಪ್ರೌಡ್. ಅವ್ನು ಬೇರೆಯವ್ರಿಗಿಂತ ಹೆಚ್ಚು, ಹಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಅವ್ನು ಫೀಲ್ ಆಗ್ತಿದ್ದಾನೆ, ಅದರಿಂದ ಹಿ ಈಸ್ ಟೂ ಪ್ರೌಡ್. ಆ್ಯಂಡ್ ಈ ವರ್ಡ್ ನೋಡಿ, ಪ್ರೈಡ್. ಪ್ರೈಡ್ ಅನ್ನೋದು ನೌನ್. ಇದರ ಅರ್ಥ ಹೆಮ್ಮೆ ಆ್ಯಂಡ್ ಆತ್ಮಾಭಿಮಾನ, ಅಂದರೆ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರೆಸ್ಪೆಕ್ಟ್ ಎರಡೂ ಬರುತ್ತೆ. ಇದು ನೋಡಿ ಯಾವ ಥರ ಯೂಸ್ ಮಾಡ್ತೀವಿ. ಯು ಶುಡ್ ಟೇಕ್ ಪ್ರೈಡ್ ಇನ್ ಯುವರ್ ವರ್ಕ್. ಅಂದರೆ ನೀನು ಕೆಲಸ ಮಾಡ್ತಾ ಇದೆಯಾ, ನಿನ್ನ ಕೆಲಸನ ದ್ವೇಷಿಸಬಾರ್ದು, ನೀನು ಮಾಡ್ತಿರೋ ಕೆಲಸದಲ್ಲಿ ನೀನು ಹೆಮ್ಮೆ ಪಡಬೇಕು. ಸೊ ಅದನ್ನ ಈ ಥರನೂ ಹೇಳ್ತೀವಿ, ಶುಡ್ ಟೇಕ್ ಪ್ರೈಡ್. ನೋಡಿ, ಪ್ರೈಡ್ ಅನ್ನೋದು ಈ ಥರ ಯೂಸ್ ಆಗುತ್ತೆ, ಟೇಕ್ ಪ್ರೈಡ್ ಆರ್ ಹ್ಯಾವ್ ಪ್ರೈಡ್, ರೈಟ್. ಟೇಕ್ ಪ್ರೈಡ್ ಇರುತ್ತೆ, ಹ್ಯಾವ್ ಪ್ರೈಡ್ ಇರುತ್ತೆ. ಪ್ರೈಡ್ನ ನೀವು ತಗೊಳ್ಳೋದಿರುತ್ತೆ, ಯಾಕೆಂದ್ರೆ ಇದು ನೌನ್ ಆಗಿ ಯೂಸ್ ಮಾಡ್ಕೋಬೇಕು. ಆರ್ ವಿತ್ ಪ್ರೈಡ್, ವಿತೌಟ್ ಪ್ರೈಡ್, ಈ ಥರ ಯೂಸ್ ಆಗುತ್ತೆ.
ದ ಫೇಸಸ್ ಆಫ್ ದ ಚಿಲ್ಡ್ರನ್ಸ್ ಪೇರೆಂಟ್ಸ್ ಗ್ಲೋಡ್ ವಿತ್ ಪ್ರೈಡ್. ಗ್ಲೋಡ್ ವಿತ್ ಪ್ರೌಡ್ ಅಂತ ಹೇಳಲ್ಲ ಇಲ್ಲಿ, ಟೇಕ್ ಪ್ರೌಡ್ ಅಂತಾನೂ ಹೇಳಲ್ಲ ನಾವು, ರೈಟ್? ಅಡ್ಜೆಕ್ಟಿವ್ ನೌನ್ಗೆ ಅದೇ ಡಿಫ್ರೆನ್ಸ್. ಶಿ ಇಸ್ ದ ಪ್ರೈಡ್ ಆಫ್ ಇಂಡಿಯಾ, ಈ ಥರನೂ ಯೂಸ್ ಮಾಡ್ತೀವಿ. ಯಾರಾದರೂ ಒಬ್ಬ ಪರ್ಸನ್ ಅಥವಾ ಏನಾದರೂ ಒಂದು ಸ್ಥಳ, ಒಂದು ಮಾನ್ಯುಮೆಂಟ್, ಅದನ್ನು ಕೂಡ ನೀವು ಪ್ರೈಡ್ ಆಗಿ ಕರಿಬೋದು. ಪ್ರೈಡ್ ಆಫ್ ಇಂಡಿಯಾ, ಪ್ರೈಡ್ ಆಫ್ ಕರ್ನಾಟಕ, ಪ್ರೈಡ್ ಆಫ್ ಅವರ್ ಫ್ಯಾಮಿಲಿ ಅಂತ, ರೈಟ್? ಯು ಆರ್ ಮೈ ಪ್ರೈಡ್ ಅಂಡ್ ಜಾಯ್. ಕೇಳಿರ್ತಿಲ್ಲ, ನೀನೇ ನನ್ನ ಹೆಮ್ಮೆ ಅಂತ ನಾವು ಹೇಳ್ತೇವೆ. ಆ್ಯಂಡ್ ಇಲ್ಲಿ ನೋಡಿ, ಹಿ ಸ್ವ್ಯಾಲೋಡ್ ಹಿಸ್ ಪ್ರೈಡ್ ಅಂಡ್ ಆಸ್ಕ್ಡ್ ಫಾರ್ ಹೆಲ್ಪ್. ಸೊ ನಾನು ಹೇಳಿದ್ನಲ್ಲ, ಪ್ರೈಡ್ ಅಂದರೆ ಆತ್ಮಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಎಸ್ಟೀಮ್ನ ಕೂಡ ನಾವು ಪ್ರೈಡ್ ಅಂತ ಕರಿತೀವಿ. ಅಂದರೆ ಆ ಥರ ಸೆಲ್ಫ್ ರೆಸ್ಪೆಕ್ಟ್ ಇರೋರು ಬೇರೆಯವ್ರ ಹತ್ರ ಹೆಲ್ಪ್ ಬೇಗ ಕೇಳಲ್ಲ ಹೋಗಿ. ಬಟ್ ಇಲ್ಲೇನು ಹೇಳ್ತಾ ಇದ್ದೀವಿ, ಅವನು ತನ್ನ ಆತ್ಮಾಭಿಮಾನವನ್ನು ಸ್ವ್ಯಾಲೋ ಮಾಡ್ದ, ಅಂದರೆ ನುಂಗಿಕೊಂಡು ಅದನ್ನು ಸಪ್ರೆಸ್ ಮಾಡಿ ಬೇರೆಯವ್ರ ಹತ್ರ ಹೋಗಿ ಹೆಲ್ಪ್ ಕೇಳ್ದ, ರೈಟ್? ಮೈ ಪ್ರೈಡ್ ಹ್ಯಾಸಂಟ್ ಹರ್ಟ್. ನೋಡಿ ಇಲ್ಲೂ ಅಷ್ಟೇ, ನನ್ನ ಸೆಲ್ಫ್ ಎಸ್ಟೀಮ್ ಹರ್ಟ್ ಆಗಿಲ್ಲ. ಮೈ ಪ್ರೈಡ್ ಹ್ಯಾಸಂಟ್ ಹರ್ಟ್, ಗೊತ್ತಾಯ್ತಲ್ಲ? ನೋಡಿ, ಮೈ ಪ್ರೈಡ್, ಯುವರ್ ಪ್ರೈಡ್, ಪ್ರೈಡ್ ಆಫ್ ಇಂಡಿಯಾ ನೌನ್ ಆಗಿ ಯೂಸ್ ಆಗ್ತಿದೆ ಇಲ್ಲಿ, ಬಟ್ ಪ್ರೌಡ್ ಅನ್ನೋದು ಅಡ್ಜೆಕ್ಟಿವ್. ಈಗ ಇಲ್ಲಿ ನೋಡಿ, ಐ ಆಮ್ ಪ್ರೌಡ್ ಅನ್ಬೋದು, ಆರ್ ಐ ಟೇಕ್ ಪ್ರೈಡ್ ಅನ್ಬೋದು. ಎರಡರ ಅರ್ಥ ಕೂಡ ನನಗೆ ಹೆಮ್ಮೆ ಇದೆ ಅಂತಾನೆ, ರೈಟ್? ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಡಿ, ಪ್ರೈಡ್ಗೆ ಈ ಮೀನಿಂಗ್ ಕೂಡ ಇದೆ, ಗರ್ವ, ಅಹಂಕಾರ, ಅದಕ್ಕೂ ಕೂಡ ಪ್ರೈಡ್ ಅಂತೀವಿ. ಯು ಹ್ಯಾವ್ ಟೂ ಮಚ್ ಪ್ರೈಡ್ ಅನ್ಬೋದು, ಅಂದರೆ ಯು ಆರ್ ಟೂ ಆ್ಯರೋಗೆಂಟ್, ಅವಾಗಲೂ ಕೂಡ ಯೂಸ್ ಮಾಡ್ಬೋದು. ಹಿ ಹ್ಯಾಸ್ ಟೂ ಮಚ್ ಪ್ರೈಡ್ ಇನ್ ಹಿಸ್ ಅಪಿಯರೆನ್ಸ್, ಅವನ ಅಪಿಯರೆನ್ಸ್ ಬಗ್ಗೆ ಅವನಿಗೆ ತುಂಬ ಗರ್ವ ಇದೆ, ಪ್ರೈಡ್ ಇದೆ ಅಂತ ಹೇಳ್ಬೋದು. ಅಂದರೆ ಎಕ್ಸೆಸಿವ್ ಸೆಲ್ಫ್ ಎಸ್ಟೀಮ್ಗೆ ಪ್ರೈಡ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್, ಸಿಂಪತಿ. ಅಂದರೆ ಕರುಣೆ, ಅನುಕಂಪ, ನೀವು ಎಕ್ಸ್ಪ್ರೆಸ್ ಮಾಡೋದು, ಫೀಲ್ ಮಾಡೋದು. ಬೇರೆಯವ್ರ ಬಗ್ಗೆ ನಿಮಗೆ ಅದಿರುತ್ತೆ, ಕರುಣೆ ಇರುತ್ತೆ, ಅನುಕಂಪ ಇರುತ್ತೆ ಅಲ್ವಾ? ಹಿ ಡಸಂಟ್ ಹ್ಯಾವ್ ಮಚ್ ಸಿಂಪತಿ ಫಾರ್ ಹರ್. ಹಾಂ, ಯಾವಾಗಲೂ ಕೂಡ ಸಿಂಪತಿ ಈ ಥರ ಯೂಸ್ ಮಾಡಬೇಕು. ಹ್ಯಾವ್ ಸಿಂಪತಿ ಫಾರ್ ಸಂಬಡಿ, ಹ್ಯಾವ್ ಸಿಂಪತಿ ಫಾರ್ ಸಮಥಿಂಗ್, ರೈಟ್? ಸಿಂಪತಿ ಫಾರ್ ಸಮಥಿಂಗ್ ಆರ್ ಸಂಬಡಿನೇ ಇರುತ್ತೆ ಯಾವಾಗಲೂ. ಡೋಂಟ್ ಎಕ್ಸ್ಪೆಕ್ಟ್ ಸಿಂಪತಿ ಫ್ರಮ್ ಮೀ ಅಂತ ನಾನು ಹೇಳ್ತಾ ಇದ್ದೀನಿ, ನನ್ನಿಂದ ನೀನು ಸಿಂಪತಿನ ಎಕ್ಸ್ಪೆಕ್ಟ್ ಮಾಡಬೇಡ. ಐ ಡೋಂಟ್ ವಾಂಟ್ ಯುವರ್ ಸಿಂಪತಿ ಅಂತಾನೂ ಹೇಳ್ಬೋದು. ನೋಡಿ, ನೌನ್ ಫಾರ್ಮಲ್ಲಿ ಯೂಸ್ ಆಗ್ತದೆ. ದೇ ಟ್ರೀಟೆಡ್ ಆಲ್ ದೋಸ್ ಚಿಲ್ಡ್ರನ್ ವಿತ್ ಗ್ರೇಟ್ ಸಿಂಪತಿ. ತುಂಬ ಕರುಣೆಯಿಂದ, ತುಂಬ ಅನುಕಂಪದಿಂದ ಅವರು ಮಕ್ಕಳನ್ನ ಟ್ರೀಟ್ ಮಾಡಿದ್ರು. ಶಿ ನೆವರ್ ಎಕ್ಸ್ಪ್ರೆಸ್ಡ್ ಎನಿ ಸಿಂಪತಿ ವೆನ್ ಐ ವಾಸ್ ಇಂಜರ್ಡ್. ನಾನು ಇಂಜರ್ ಆದಾಗ ಅವಳು ಯಾವತ್ತೂ ನನ್ನ ಮೇಲೆ ಅನುಕಂಪನೆ ತೋರಿಸಿರ್ಲಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಹಿ ಇಸ್ ವೆರಿ ಸಿಂಪಥೆಟಿಕ್ ಅನ್ಬೋದು. ಸಿಂಪಥೆಟಿಕ್ ಅಂದರೆ ಅಡ್ಜೆಕ್ಟಿವ್. ಯಾರು ತುಂಬ ಬೇರೆಯವ್ರ ಮೇಲೆ ಕರುಣೆ ತೋರಿಸ್ತಾರೆ ಅವರು ಸಿಂಪಥೆಟಿಕ್ ಪರ್ಸನ್, ರೈಟ್? ನೆಕ್ಸ್ಟ್, ಎಂಪಥಿ. ಇದು ಕೂಡ ಒಂದು ನೌನ್, ಬಟ್ ಡಿಫ್ರೆನ್ಸ್ ನೋಡಿ ಇಲ್ಲಿ. ಬೇರೆಯವ್ರು ಏನು ಹೇಳದೇನೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವ ಸಾಮರ್ಥ್ಯಕ್ಕೆ, ಆ ಒಂದು ಎಬಿಲಿಟಿಗೆ ಎಂಪಥಿ ಅಂತಾರೆ. ಅವ್ರನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗೋಗುತ್ತೆ, ನಿಮಗೆ ಒಳಗಿಂದ ಫೀಲಿಂಗ್ ಬರುತ್ತೆ. ಅವ್ರ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ನ ಅವ್ರು ಹೇಳ್ದೇನೆ ನೀವು ಅರ್ಥ ಮಾಡ್ಕೊಳ್ತೀರಾ. ಆ ಎಬಿಲಿಟಿ ನಿಮಗಿದೆ ಅಂದರೆ ನಿಮ್ಮ ಹತ್ರ ಎಂಪಥಿ ಇದೆ. ಬಟ್ ಸಿಂಪತಿ ಅಂದರೆ ಕರುಣೆ, ಅನುಕಂಪ. ಬಟ್ ಅದು ಕೆಲವರ ಮೇಲೆ ಬರುತ್ತೆ ನಿಮಗೆ, ಕೆಲವರ ಮೇಲೆ ಬರಲ್ಲ. ಕೆಲವರು ತೋರಿಸ್ತಾರೆ, ತೋರಿಸಲ್ಲ. ಬಟ್ ನಿಮ್ಮ ಹತ್ರ ಎಂಪಥಿ ಇದ್ರೆ ನೀವೆಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀರಾ, ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತೀರಾ ಆ ಒಂದು ಕಾಂಟೆಕ್ಸ್ಟ್. ಅ ಮದರ್ ಫೀಲ್ಸ್ ಎಂಪಥಿ ವಿತ್ ಹರ್ ಚಿಲ್ಡ್ರನ್. ಇಲ್ಲಿ ಎಂಪಥಿ ವಿತ್ ಸಂಬಡಿ ಇರುತ್ತೆ ಯಾವಾಗಲೂ. ಅಂದ್ರೆ ಮಕ್ಕಳು ಹೇಳ್ದೇನೆ ಮಕ್ಕಳ ಭಾವನೆಗಳನ್ನ ಮದರ್ ಅರ್ಥ ಮಾಡ್ಕೊಳ್ತಾರೆ. ಶಿ ಹ್ಯಾಸ್ ಅ ಡೀಪ್ ಎಂಪಥಿ ವಿತ್ ಆನಿಮಲ್ಸ್. ಐ ಫೀಲ್ ಸೋ ಮಚ್ ಎಂಪಥಿ ಫಾರ್ ದೋಸ್ ವಿಲೇಜರ್ಸ್. ಇಲ್ಲಿ ನೋಡಿ, ಎಂಪಥಿ ವಿತ್ ಸಂಬಡಿ ಸಮಥಿಂಗ್ ಆದ್ರೂ ಬರುತ್ತೆ, ಎಂಪಥಿ ಫಾರ್ ಸಂಬಡಿ ಸಮಥಿಂಗ್ ಆದ್ರೂ ಬರುತ್ತೆ, ಎರಡೂ ಕೂಡ ಓಕೆನೆ. ಬಟ್ ಸಿಂಪತಿ ಫಾರ್ ಸಂಬಡಿನೇ ಇರುತ್ತೆ. ಸಿಂಪತಿ ಫಾರ್ ಸಂಬಡಿ ಆರ್ ಸಮಥಿಂಗ್ ಇರುತ್ತೆ ಯಾವಾಗಲೂ, ರೈಟ್? ಅಮಾಂಗ್ ದ ವೈಲೆನ್ಸ್ ದೇರ್ ಆರ್ ಆಲ್ಸೋ ಮೂಮೆಂಟ್ಸ್ ಆಫ್ ಎಂಪಥಿ ಅಂಡ್ ಹ್ಯುಮ್ಯಾನಿಟಿ. ಅಂದ್ರೆ ವೈಲೆನ್ಸ್ ಮಧ್ಯದಲ್ಲೂ ಕೂಡ ಎಂಪಥಿ, ಹ್ಯುಮ್ಯಾನಿಟಿಯ ಕ್ಷಣಗಳು ಕೂಡ ಇದಾವೆ ಅಂತ ನಾವು ಹೇಳ್ತಾ ಇದ್ದೀವಿ. ಇಫ್ ಯು ಫೀಲ್ ಎಂಪಥಿ ಫಾರ್ ಎವ್ರಿಬಡಿ, ಹೌ ಕುಡ್ ಯು ಪಾಸಿಬ್ಲಿ ಮ್ಯಾನೇಜ್ ಅ ಬಿಗ್ ಕಂಪ್ನಿ? ನೀನು ಎಲ್ಲರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸ್ತಾ ಇದ್ರೆ ದೊಡ್ಡ ಕಂಪ್ನಿ ನಡ್ಸಕ್ಕಾಗಲ್ಲ. ಹೇಗೆ ನಡೆಸ್ತೀಯಾ ಅಂತ ನಾವು ಕೇಳ್ತಾ ಇದ್ದೀನಿ ಇಲ್ಲಿ, ರೈಟ್? ಅರ್ಥ ಆಯ್ತಲ್ವಾ? ಅಂಡ್ ಲಾಸ್ಟ್ ಒನ್, ಪಥೆಟಿಕ್. ಇದೊಂದು ಅಡ್ಜೆಕ್ಟಿವ್. ಅಂದ್ರೆ ತುಂಬಾ ಕರುಣಾಜನಕ ಸ್ಥಿತಿಯಲ್ಲಿರೋದು, ಅಂದ್ರೆ ಎಕ್ಸ್ಟ್ರೀಮ್ಲಿ ಪೂರ್ ಕಂಡೀಷನ್ ಅಲ್ಲಿರೋದು. ಇಲ್ಲಿ ನೋಡಿ, ಹಿ ಲುಕ್ ಸೋ ಪಥೆಟಿಕ್ ಇನ್ ದೋಸ್ ಕ್ಲೋತ್ಸ್. ಆ ಬಟ್ಟೆನಲ್ಲಿ ಅವನು ತುಂಬಾ ಪಥೆಟಿಕ್ ಆಗಿ ಕಾಣಿಸ್ತಿದ್ದ. ಇಟ್ಸ್ ಪಥೆಟಿಕ್ ಟು ಸಿ ಹಿಸ್ ಪೇರೆಂಟ್ಸ್ ಇನ್ ದಿಸ್ ಕಂಡೀಷನ್. ಆ ಸಿಚುವೇಶನ್ಗೆ ನಾನು ಹೇಳ್ತಾ ಇದ್ದೀನಿ, ಆ ಪೇರೆಂಟ್ಸ್ ಆ ಕಂಡೀಷನ್ ಅಲ್ಲಿ ನೋಡೋ ಅಂಥದ್ದು ತುಂಬಾ ಪಥೆಟಿಕ್ ಆಗಿದೆ, ತುಂಬಾ ಕರುಣಾಜನಕ ಸ್ಥಿತಿಯಾಗಿದೆ ಅಂತ ನಾವು ಹೇಳ್ತಾರೆ. ಈ ತರ ಹೇಳಕ್ ನೀವು ಬರ್ಕೊಂಬಿಡಿ. ಆ ಪಥೆಟಿಕ್ ಎಕ್ಸ್ಕ್ಯೂಸ್, ಆ ಪಥೆಟಿಕ್ ಜೋ, ಪಥೆಟಿಕ್ ಮೂವಿ ಅನ್ಬೋದು. ಯಾವಾಗ ಅಂದ್ರೆ ಅದು ತುಂಬಾ ಪೂರ್ ಇರುತ್ತೆ, ತುಂಬಾ ವೀಕ್ ಇರುತ್ತೆ, ಅವಾಗ ಹೇಳ್ಬೋದು ಯು ಆರ್ ಪಥೆಟಿಕ್, ಲೆಟ್ ಮಿ ಡೂ ಇಟ್.
ಅಂದರೆ ನಿನಗೆ ಇದು ಮಾಡೋಕ್ಕೆ ಬರ್ತಾ ಇಲ್ಲ, ನೀನು ತುಂಬ ಕಷ್ಟಪಡ್ತಾ ಇದೆಯಾ, ಯು ಆರ್ ಪಥೆಟಿಕ್, ನಾನು ಮಾಡ್ತೀನಿ ಬಿಡು ಆ ಥರ ಹೇಳ್ತಾರೆ. ರೈಟ್. ಅರ್ಜ್ ಅಂದರೆ ಬೇರೆಯವ್ರಿಗೆ ಏನಾದರೂ ಮಾಡೋದಕ್ಕೆ ನೀವು ಒತ್ತಾಯಿಸೋದು, ಅಂದರೆ ವಿನಂತಿ ಮಾಡ್ಕೊಳ್ಳೋದು, ಪ್ಲೀಸ್ ಈ ಥರ ಮಾಡಿ ಮಾಡಿ ಅಂತ. ಇಲ್ಲಿ ನೋಡಿ, ಐ ಅರ್ಜ್ಡ್ ಹಿಮ್ ಟು ಕಮ್ ಅಂಡ್ ಸ್ಟೇ ವಿತ್ ಅಸ್ ಬಟ್ ಹಿ ರೆಫ್ಯೂಸ್ಡ್. ನಮ್ಮ ಜೊತೆನೇ ಬಂದಿರು ಅಂತ ನಾನು ಅವನಿಗೆ ತುಂಬ ಒತ್ತಾಯ ಮಾಡಿದೆ, ಬಟ್ ಅವ್ನು ಬರಲಿಲ್ಲ. ದ ಮಿನಿಸ್ಟರ್ಸ್ ಅರ್ಜ್ಡ್ ದ CM ಟು ಲಿಫ್ಟ್ ದ ಲಾಕ್ಡೌನ್. ಮಿನಿಸ್ಟರ್ಸ್ ಎಲ್ಲ CMಗೆ ಒತ್ತಾಯಿಸಿದ್ರು ಲಾಕ್ಡೌನ್ನ ಲಿಫ್ಟ್ ಮಾಡೋದಕ್ಕೆ. ಐ ಸ್ಟ್ರಾಂಗ್ಲಿ ಅರ್ಜ್ ಯು ಟು ಗಿವ್ ಅಪ್ ಸ್ಮೋಕಿಂಗ್. ನಾನು ತುಂಬ ಸ್ಟ್ರಾಂಗ್ ಆಗಿ ಒತ್ತಾಯಿಸ್ತಿದ್ದೀನಿ ನೀನು ಸ್ಮೋಕಿಂಗ್ ಬಿಡಬೇಕು ಅಂತ. ಐ ಅರ್ಜ್ ಯು ಟು ಕನ್ಸಿಡರ್ ಅ ಲುಕ್ ಅಟ್ ಮೈ ಕಂಪ್ಲೇಂಟ್. ನೀವು ಯಾರಿಗಾದ್ರೂ ಏನಾದರೂ ಕಂಪ್ಲೇಂಟ್ ಬರ್ದಿರ್ತೀರಾ, ಆ ಮೇಲ್ನಲ್ಲಿ ಅಥವಾ ಲೆಟರ್ನಲ್ಲಿ ಅವ್ರ ಮೆಸೇಜ್ನಲ್ಲಿ ಎಲ್ಲಾದರೂ ಈ ಥರ ಒಂದು ಲೈನ್ ಹಾಕ್ಬೋದು ನೀವು. ಐ ಅರ್ಜ್ ಯು, ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ, ವಿನಂತಿಸ್ತಾ ಇದ್ದೀನಿ, ಟು ಕನ್ಸಿಡರ್ ಅ ಲುಕ್. ಲುಕ್ ಅಂದ್ರೇನು? ನೋಡಿ ಅಂತ. ಒಂದು ಲುಕ್ನ ಕನ್ಸಿಡರ್ ಮಾಡಿ ಅಂತ ಅಂದರೆ ನೋಡಿ ಅಟ್ ಮೈ ಕಂಪ್ಲೇಂಟ್ ಅಂತ ನಾವು ಹೇಳ್ತಾ. ತುಂಬ ಫಾರ್ಮಲ್ ವೇನಲ್ಲಿ ನೀವು ಅವ್ರಿಗೆ ಹೇಳೋದು, ಇದನ್ನು ನೋಡಿ ಓದಿ ಅಂತ ನೀವು ಹೇಳ್ತಾ ಇದ್ದೀರ ಅಷ್ಟೇ. ರೈಟ್. ಆ್ಯಂಡ್ ಅರ್ಜ್ನ ನೌನ್ ಫಾರ್ಮಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಅವಾಗ ಏನು ಬರುತ್ತೆ? ಬಲವಾದ ಬಯಕೆ, ತುಂಬ ಸ್ಟ್ರಾಂಗ್ ಅರ್ಜೆನ್ಸಿ ಬರ್ತಾ ಇರುತ್ತೆ ನಿಮ್ಮ ಒಳಗಡೆ, ಫೀಲಿಂಗ್ ಇರುತ್ತೆ ಏನಾದರೂ ಒಂದು ಮಾಡೋದಕ್ಕೆ, ಅದಕ್ಕೂ ನಾವು ಅರ್ಜ್ ಅಂತ ಕರಿತೀವಿ. ಅರ್ಜ್ ಟು ಲಾಫ್, ಅರ್ಜ್ ಟು ಕ್ರೈ, ಅರ್ಜ್ ಟು ಈಟ್ ಫುಡ್, ಅರ್ಜ್ ಟು ಆ್ಯನ್. ರೈಟ್. ಆ ರೀತಿ ಮಾಡೋ ಅರ್ಜ್ ಆಗ್ತಾ ಇದೆ ನಿಮ್ಮೊಳಗೆ. ಐ ಫೀಲ್ ಅನ್ ಇರ್ರೆಸಿಸ್ಟಿಬಲ್ ಅರ್ಜ್ ಟು ಯೂರಿನೇಟ್. ಸೊ ಈ ಥರ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತಲ್ವಾ, ಅವಾಗ ಹೇಳ್ಬೋದು ಐ ಫೀಲ್ ಎನ್ ಅರ್ಜ್, ಐ ಆಲ್ವೇಸ್ ಫೀಲ್ ಎನ್ ಅರ್ಜ್ ಟು ಯೂರಿನೇಟ್ ಮೋರ್ ಫ್ರೀಕ್ವೆಂಟ್ಲಿ. ಈ ಥರನೂ ಕೇಳ್ಬೋದು ನೀವು. ಸಮ್ಟೈಮ್ಸ್ ಐ ಗೆಟ್ ಎನ್ ಅರ್ಜ್, ಈ ಥರನೂ ಹೇಳ್ಬೋದು, ಐ ಗೆಟ್ ಎನ್ ಅರ್ಜ್. ಸಮ್ಟೈಮ್ಸ್ ಐ ಗೆಟ್ ಎನ್ ಅರ್ಜ್ ಟು ಈಟ್ ನಾನ್ ವೆಜ್. ನಾನು ತಿನ್ನಬಾರ್ದು ಅಂದ್ಕೊಳ್ತೀನಿ, ಬಟ್ ತಿನ್ನೋ ಅರ್ಜ್ ನನ್ನಲ್ಲಿ ಉಂಟಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ಈ ಥರ ಕೇಳ್ಬೋದು, ಹೌ ಟು ಓವರ್ಕಮ್ ಈಟಿಂಗ್ ಅರ್ಜಸ್, ಸ್ಮೋಕಿಂಗ್ ಅರ್ಜಸ್, ಸೆಕ್ಷುವಲ್ ಅರ್ಜಸ್ ಅಂತ. ಅರ್ಜಸ್ ಈ ಥರ ಪ್ಲೂರಲ್ನಲ್ಲೇ ಇರುತ್ತೆ. ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್, ಪ್ಲೀಡ್ ಅಂದರೆ ಬೇಡ್ಕೊಳ್ಳೋದು, ಮನವಿ ಮಾಡ್ಕೊಳ್ಳೋದು ತುಂಬ ಎಮೋಷ್ನಲ್ ಆಗಿ. ಅಂದರೆ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಟೀಚರ್ನ, ಮಕ್ಕಳು ಪೇರೆಂಟ್ಸ್ ಹತ್ರ, ರೈಟ್, ಆಫೀಸರ್ಸ್ ಹತ್ರ, ಪೊಲೀಸ್ ಹತ್ರ ಬೇಡ್ಕೊಳ್ತಾರಲ್ವ, ಅದನ್ನು ಪ್ಲೀಡ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಶಿ ಪ್ಲೀಡೆಡ್ ಫಾರ್ ಫರ್ಗಿವ್ನೆಸ್, ಅವಳು ಕ್ಷಮೆಗಾಗಿ ಬೇಡಿಕೊಂಡಳು. ಶಿ ಪ್ಲೀಡೆಡ್ ಫಾರ್ ಹೆಲ್ಪ್, ಪ್ಲೀಡೆಡ್ ಫಾರ್ ಮರ್ಸಿ ಅನ್ಬೋದು ನೀವು. ರೈಟ್. ಹಿ ಪ್ಲೀಡೆಡ್ ವಿತ್ ದ ಪೊಲೀಸ್ ಟು ವೇಟ್ ಫಾರ್ ಹಿಸ್ ಫ್ರೆಂಡ್. ಹಾಂ, ನೀವು ಯಾರಿಗೆ ಬೇಡ್ಕೊಳ್ತಿರೋ ಅವಾಗ ಈ ಥರನೇ ಹೇಳಬೇಕು. ಪ್ಲೀಡ್ ವಿತ್ ಸಮ್ ಒನ್ನೇ ಬರುತ್ತೆ ಅವಾಗಲೂ. ರೈಟ್. ಹಿ ಪ್ಲೀಡೆಡ್ ವಿತ್ ದ ಪೊಲೀಸ್ ಅನ್ಬೇಕು. ಅಂದರೆ ಪೊಲೀಸ್ ಹತ್ರ ಅವನು ಬೇಡ್ಕೊಂಡ ಏನಂತ? ಟು ವೇಟ್ ಫಾರ್ ಹಿಸ್ ಫ್ರೆಂಡ್. ಫ್ರೆಂಡ್ ಬರೋದಕ್ಕೆ ವೆಯ್ಟ್ ಮಾಡಿ ಅಂತ ಪೊಲೀಸ್ ಹತ್ರ ಬೇಡ್ಕೊಂಡ ಅವನು. ಪ್ಲೀಡ್ ವಿತ್ ಸಂಬಡಿನೇ ಇರುತ್ತೆ. ರೈಟ್. ದ ಓಲ್ಡ್ ಕಪಲ್ ಪ್ಲೀಡೆಡ್ ವಿತ್ ದೇರ್ ಸನ್. ನೋಡಿ, ದ ಓಲ್ಡ್ ಕಪಲ್ ಪ್ಲೀಡೆಡ್ ವಿತ್ ದೇರ್ ಸನ್. ಅವ್ರ ಮಕ್ಕನ ಹತ್ರ ಏನಂತ ಬೇಡ್ಕೊಂಡ್ರು? ಟು ಕಮ್ ಬ್ಯಾಕ್, ವಾಪಸ್ ಬರೋದಕ್ಕೆ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಪ್ಲೀಸ್ ಗಿವ್ ಮಿ ಅನದರ್ ಚಾನ್ಸ್, ಹಿ ಪ್ಲೀಡೆಡ್. ನನಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಅವ್ನು ಬೇಡ್ಕೊಂಡ. ರೈಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್, ಪರ್ಸ್ವೇಡ್. ನೋಡಿ, ಇದು ಪರ್ಸ್ವೇಡ್ ಅನ್ಬೇಕು. ಅಂದರೆ ಒಬ್ರನ್ನ ಏನಾದರೂ ಒಂದು ಕೆಲಸ ಮಾಡೋ ರೀತಿ, ಏನನ್ನಾದರೂ ಒಂದನ್ನ ನಂಬೋ ರೀತಿ ಅವರ ಮನವೊಲಿಸೋದು, ಆ ಕೆಲಸ ಮಾಡೋದಕ್ಕೆ ಅವ್ರನ್ನ ಒಪ್ಪಿಸೋದು, ಪ್ರೇರಿಸೋದು. ಇಲ್ಲಿ ನೋಡಿ, ಯು ಕಾಂಟ್ ಪರ್ಸ್ವೇಡ್ ಹರ್ ಟು ಡೂ ಇಟ್. ಅವಳು ಅದನ್ನು ಮಾಡೋ ಹಾಗೆ ನೀನು ಅವಳ ಒಪ್ಸೋದಕ್ಕಾಗಲ್ಲ. ಯು ಕಾಂಟ್ ಪರ್ಸ್ವೇಡ್ ಹರ್. ದ ಸ್ಕಿಲ್ ಯು ನೀಡ್ ಈಸ್ ಟು ಪರ್ಸ್ವೇಡ್ ಪೀಪಲ್. ನಿನಗಿರಬೇಕಾದಂಥ ಸ್ಕಿಲ್ ಟು ಪರ್ಸ್ವೇಡ್ ಪೀಪಲ್ ಟು ಬೈ ಥಿಂಗ್ಸ್. ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಜನರನ್ನ ನೀನು ಪರ್ಸ್ವೇಡ್ ಮಾಡೋದು. ದ ಸ್ಕಿಲ್ ಯು ನೀಡ್ ಇಸ್ ಟು ಪರ್ಸ್ವೇಡ್ ಪೀಪಲ್ ಟು ಬೈ ಥಿಂಗ್ಸ್ ಈವನ್ ವೆನ್ ದೇ ರಿಯಲಿ ಡೋಂಟ್ ವಾಂಟ್ ಟು. ಅಂದರೆ ಸೇಲ್ಸ್ಮೆನ್ ಹತ್ರ ಇರೋ ಸ್ಕಿಲ್ ಏನು? ಜನರಿಗೆ ಅದು ಬೇಡವಾಗಿದ್ರೂ ಕೂಡ ಅವರದನ್ನು ತಗೊಳ್ಳೋ ಥರ ಪರ್ಸ್ವೇಡ್ ಮಾಡುವಂಥ ಸ್ಕಿಲ್ಸ್, ಕೊಂಡ್ಕೊಳ್ಳೋ ಥರ ಪರ್ಸ್ವೇಡ್. ರೈಟ್. ಇಟ್ ಇಸ್ ಡಿಫಿಕಲ್ಟ್ ಟು ಪರ್ಸ್ವೇಡ್ ಯಂಗ್ ಪೀಪಲ್ ಟು ಫಾಲೋ ದ ಟ್ರೆಡಿಷನಲ್ ವೇ ಆಫ್ ಲೈಫ್. ರೈಟ್. ನೆಕ್ಸ್ಟ್ ಒನ್, he is trying to persuade his daughter to go for engineering. ಪರ್ಸ್ವೇಡ್ ಅಂದರೆ ಒಬ್ಬನ ನೀವು ತುಂಬ ಕನ್ವಿನ್ಸ್ ಮಾಡೋದು, ಒಳ್ಳೆ ರೀಸನ್ಸ್ನ ಕೊಟ್ಟು, ಈ ಥರ ಮಾಡಿದ್ರೆ ನಿಮ್ಗೆ ಇದಾಗುತ್ತೆ, ಅದು ಮಾಡೋದ್ರಿಂದ ಏನು ಪ್ರಯೋಜನ, ಈ ಥರ ಎಲ್ಲ ಹೇಳಿ ಒಳ್ಳೆ ರೀಸನ್ಸ್ನ ಕೊಟ್ಟು ಕನ್ವಿನ್ಸ್ ಮಾಡೋದಕ್ಕೂ ಕೂಡ ನಾವು ಪರ್ಸ್ವೇಡ್ ಅಂತೀವಿ. ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್, ಗ್ರೋನ್ ಅಂದರೆ ತುಂಬ ನೋವಿನಿಂದ ಕೂಗಾಡೋದು, ನೋವಿನಿಂದ ನರಳಾಡೋದು, ಅದಕ್ಕೂ ಕೂಡ ನಾವು ಗ್ರೋನಿಂಗ್ ಅಂತೀವಿ. ಇಲ್ಲಿ ನೋಡಿ, ಶಿ ವಾಸ್ ಕ್ರೈಯಿಂಗ್ ಆ್ಯಂಡ್ ಗ್ರೋನಿಂಗ್ ವಿತ್ ಪೇನ್. ನೋವಿನಿಂದ ಅಳ್ತಾ ಇದ್ಲು, ನರಳಾಡ್ತಿದ್ಲು ಅಂತ ಹೇಳ್ತಾರೆ. ಡೋಂಟ್ ಟಚ್ ಮೀ, ಹಿ ಗ್ರೋನ್ಡ್. ನನ್ನ ಮುಟ್ಬೇಡಿ ಅಂತ ಅವನು ಕೂಗಿಕೊಂಡ. ನೋವಿನಿಂದ ಕೂಗೋದಕ್ಕೆ ಗ್ರೋನ್ ಅಂತೀವಿ. ದ ಕಿಡ್ಸ್ ಆಲ್ ಗ್ರೋನ್ ವೆನ್ ಐ ಸ್ವಿಚ್ಡ್ ಆಫ್ ದ ಟಿವಿ. ನಾನು ಟಿವಿ ಆಫ್ ಮಾಡಿದ ತಕ್ಷಣ ಮಕ್ಕಳೆಲ್ಲ ಕೂಗಿದ್ರು. ಅಂದರೆ ಹೇಗೆ? ಅ ಡೀಪ್ ಲಾಂಗ್ ಸೌಂಡ್ ಶೋಯಿಂಗ್ ಅನ್ಹ್ಯಾಪಿನೆಸ್.
ಅನ್ಹ್ಯಾಪಿನೆಸ್ ಇಂದ ಅಯ್ಯೋ ಟಿವಿ ಆಫ್ ಮಾಡಿಬಿಟ್ರು ಅಂದ್ರೆ ಒಂದ್ ರೀತಿ ಗೊಣಗಾಡಿದ್ರು ಮಕ್ಕಳು, ರೈಟ್? ಆ ಮೀನಿಂಗ್ ಕೂಡ ಬರುತ್ತೆ. ಅಂಡ್ ಗ್ರೋನ್ನ ನೌನ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ವಿ ಹರ್ಡ್ ದ ಗ್ರೋನ್ಸ್ ಆಫ್ ದ ವುಂಡೆಡ್ ಪೀಪಲ್ ಅಂದ್ರೆ ಅವರ ಕೂಗುಗಳು ನಮಗೆ ಕೇಳಿಸ್ತು. ನೋಡಿ, ಅವರ ಕೂಗುಗಳು ಕೇಳಿಸಿತು. ವಿ ಹರ್ಡ್ ದ ಗ್ರೋನ್ಸ್ ಆಫ್ ದ ವುಂಡೆಡ್ ಪೀಪಲ್, ರೈಟ್? ನೌನ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೋದು. ಅಂಡ್ ಲಾಸ್ಟ್ ಒನ್, ಅಸಾಲ್ಟ್. ಅಸಾಲ್ಟ್ ಅಲ್ಲ, ಅಸಾಲ್ಟ್ ಅಂದ್ರೆ ಒಬ್ಬರ ಮೇಲೆ ಹಲ್ಲೆ ಮಾಡುವುದು, ದಾಳಿ ಮಾಡುವುದು, ಫಿಸಿಕಲಿ ಅಟ್ಯಾಕ್ ಮಾಡೋದು. 2 men assaulted him on the street after he left the office. ಅವನ ಆಫೀಸ್ ಬಿಟ್ಟು ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾಗ ಇಬ್ರು ಅವನ ಮೇಲೆ ದಾಳಿ ಮಾಡಿದ್ರು, ಫಿಸಿಕಲಿ ಅಟ್ಯಾಕ್ ಮಾಡಿದ್ರು. He was assaulted with iron rods. He was assaulted ಅಂದ್ರೆ ಅವನನ್ನು ದಾಳಿ ಮಾಡಿದ್ರು ಐರನ್ ರಾಡ್ಸ್ ಇಂದ. A group of people assaulted a traffic policeman who fined them for parking the car on the wrong side. ಕೆಲವು ಜನ ಒಬ್ಬ ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ರು, ದಾಳಿ ಮಾಡಿದ್ರು. ಯಾಕೆ? ರಾಂಗ್ ಸೈಡ್ ನಲ್ಲಿ ಕಾರ್ನ ಪಾರ್ಕ್ ಮಾಡಿದ್ದಕ್ಕೆ, ಅವರಿಗೆ ಫೈನ್ ಹಾಕಿದ್ದಕ್ಕೆ. ಟ್ರಾಫಿಕ್ ಪೊಲೀಸ್ ಮ್ಯಾನ್ ಹೂ ಫೈಂಡ್ ದೆಮ್ ಫಾರ್ ಪಾರ್ಕಿಂಗ್ ದ ಕಾರ್ ಆನ್ ದ ರಾಂಗ್ ಸೈಡ್, ರೈಟ್? ಅಂಡ್ ಇಲ್ಲೂ ಕೂಡ ಅಸಾಲ್ಟ್ ನ ನೌನ್ ಫಾರ್ಮ್ ಅಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ನೋಡಿ, ಆನ್ ಅಸಾಲ್ಟ್ ಆನ್ ಅ ಪೊಲೀಸ್ ಆಫೀಸರ್, ಪೊಲೀಸ್ ಆಫೀಸರ್ ಮೇಲಿನ ದಾಳಿ ಅಂತ ಹೇಳ್ತಾ ಇದೆ. ದ ನಂಬರ್ ಆಫ್ ಸೆಕ್ಷುವಲ್ ಅಸಾಲ್ಟ್ಸ್, ನೋಡಿ ಪ್ಲೂರಲ್ ಆಯ್ತು, ಯಾಕೆಂದ್ರೆ ಇಲ್ಲಿ ನೌನ್ ತರ ಯೂಸ್ ಆಗ್ತಿದೆ. ದ ನಂಬರ್ ಆಫ್ ಸೆಕ್ಷುವಲ್ ಅಸಾಲ್ಟ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ದ ಸಿಟಿ. ಹ್ಯಾವ್ ಅಲ್ಲ, ಹ್ಯಾಸ್, ಯಾಕಂದ್ರೆ ದ ನಂಬರ್ ಆಫ್, ನಂಬರ್ ಅನ್ನು ಸಿಂಗ್ಯುಲರ್ ಅಲ್ಲ, ಸೊ ಆ ವರ್ಡ್ನ ನೋಡ್ಬೇಕಿಲ್ಲಿ, ರೈಟ್? ಅರ್ಥ ಆಯ್ತಲ್ವಾ? ಸೊ ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಅಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.